வெட்டிங்க ಗೋವಿಂದಾಣಿ ಗೋವಿಂದ ರಮಣಾರಮಣ ಗೋವಿಂದ हेलो 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 हेलो
ದಾಟುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ಧರಣಿಜನು ಪುತ್ರಿದ್ದ ಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯುಳ್ಳು ವಿಶೇಷಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಶರಣು ತಿರುವಂಗ ಶಾಲಿವಾಹಿನಿ ಶರಣು ತಿರುವಂಗ ಶಾಲಿವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಭೂರಿಣಿ ಶರಣು ಶರಣು ಪಂಕಜಮುಖಿ ಪರಮ ಪಾವನೆ ಪಂಕಜಾಮುಖಿ ಪರಮ ಪಾವನೆ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶರಣು ಶರಣು ಧರೆಯೆಲ್ಲೋ ನಿನ್ನು ಬರದೊಳು ಶ್ರೀ ಎಂಬಳು ನಿನ್ನ ಚರಣವನರಿಯಲು ಶರಣಾಗತ ರಕ್ಷಾಮಣಿ ನರಹರಿ ಗಗನವೆಲ್ಲವೂ ನಿನ್ನ ನಾವಿ ಅನುಪಮ ಗುಣ ನಿರ್ನಿಯಂತ ನೀರುತಿ ಮುನಿಗಣ ಸನ್ನುತ ಕವಗವಾಹನ ಘನತರ ಕದುಪಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾವಿ ಗಗನವೆಲ್ಲವೂ ನಿನ್ನ ನಾವಿ ಗಗನವೆಲ್ಲವೂ ನಿನ್ನ ನಾವಿ
ಭವ್ಯವ ವಿಘ್ನವು ವ್ಯಾಲಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿಃ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಗ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಗಜಮುಖದ ಬಗೆ ಗಣಪಗೆ ಚಲ್ವ ತ್ರಿಜಗ ವಂದಿತ ನಿಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶುಪ ಶಾಂಕುಶಾಧಾರಿಗೆ ಹರುಷದಿ ಭಕ್ತರ ಪೊರೆಬವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮತವುರ ಗಣನಾಥನ ಘನಮೂರ್ತಿ ಮತವುರ ಗಣನಾಥನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ಕಿಂತನ ದಿನ ತೈ ದಿನ ತೈ ದಿನ ತೈ ತೋಂತನ ದಿನ ತೈ ದಿನ ದಿನ ತೈ ದಿಂತನ ದಿನ ತೈ ದಿನ ತೈ ದಿನ ತೈ ತೋಂತನ ದಿನ ತೈ ದಿನ ತೈ ದಿನ ತೈ ದಿಂತನ ದಿನ ತೈ ತೋಂತನ ದಿನ ತೈ ದಿಂತನ ದಿನ ತೈ ತೋಂತನ ದಿನ ತೈ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ತತ್ತ ಪಾಲಿಸು ಗಜವದನ ಪಾಲಿಸು ಗಜವದನ ಸುಗುಣ ವಿಚಾರ ದಯಾ ಸದನ
विशाल दया सदना दिन तै दिन तै दिन तै कोकण दिन तै दिन तै दिन तै दिन तै दिन तै दिन तै कोकण दिन तै दिन तै दिन तै ಕಾಪಾಯದ ಬಾಲೆ ಚದುರೇ ನಂಗವ ಕಾಪಾಯದ ಬಾಲೆ ಚದುರೇ ನಂಗವ ಹೊರೆಯಾಗೆ
ಒಳ್ಳಾನೆ ಕಾಂತೆ ಈ ಮಾಡು ನಿಂತ ಪುರುಷ ಒಳ್ಳಾನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯ ನುಡಿವ ಭೀಮ ಬಲನು ಬಲು ಸಾಮರ್ಥ್ಯ ನುಡಿವ ಪ್ರೇಮದಿ ಕರೆದರೆ ಕಾಮಿತನಿ ಪ್ರೇಮದಿ ಕರೆದರೆ ಕಾಮಿತನಿ ಪ್ರೇಮದಿ ಕರೆದರೆ ಕಾಮಿತನಿ ಭಕ್ತ ಸಕಲ ದಿನದೇ ಆಹೋ ಶ್ರೀ ಕಟೀಲ ದುರ್ಗಾಪರಮೇಶ್ವರಮ್ಮನವರು ಮತ್ತು ಶ್ರೀ ಕಟೀಲ ದುರ್ಗಾಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತೇ. ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಆಹೋ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವದೇವರುಗಳು ಮತ್ತು ಸಕಲ ದೈವದೇವರುಗಳು ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಆಹೋ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ ಶೆಟ್ಟರು ಮತ್ತು ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ ಶೆಟ್ಟರು ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಪಟ್ಟೆಶಾಲು ದಕ್ಕಿತ್ತೋ ಪಾಲಿಸು ಪರಮೇಶ್ವರಿ ಅಮ್ಮ
ಪಾಲಿಸು ಪರಮೇಶ್ವರಿ ಭ್ರಾಮರಿ ಕೂಳ ದೈತ್ಯರ ನಾಶಿನಿ ಕಾಳಿಕೆಯ ಗುಣಮಾಲೆ ನಮ್ಮಯ ಬಾಳಿ ಒದಗಿಸುವ ಪಾಲಿಸು ಸುರೇಶ್ವರೇ ದೇವಿ ಕಟೀಲಪುರ ಪಾಲಿಸು ಸುರೇಶ್ವರೇ ಶ್ರೀದೇವಿ ಕಟೀಲಪುರ ವರದೆ ವಾರಿಲೋಚನೆ
इसका डाल दिया है मेमोरी कार्ड इसमें रिकॉर्डिंग डाल हमारे पास कौन सा है मेमोरी उसमें इसका फोन डाल दूंगा कोई भी फोन नहीं आ रहा है 3 बार डाल चुका हूँ इतना लंबा नहीं होगा 20 मिनट लगेगा डाल दो फिर हो गया लगा दो श्री ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸೌತುದಿದೆ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾಮುಜಗೆ ಬುಡುಬುಡುದ ವಾಣಿ ಬನೆ ಕಥಾಮೃತವ
ಜಯ ಸಾಗರೇ ಭಕ್ತಿಯೋದ ಪದಮಯವಾಗು ಮಲೆಗೋಡೆ ಮತಿಮುರನೋದ ಜಯ ಜಯ ಆನಂದಾಯ ಸರ್ವ ಭಯ ವಿನಾಶಿನಿ ಕರುಣದೇ ಕಾಯ ಆವರಿಸಿಕೊಂಡಿರುವಂತಹ ಕತ್ತಲೆಯ ತುಂಬಿರುವಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮ ಊರುಗಳ ಜನ್ಮವಾಯಿತು. ನಮ್ಮ ಹುಟ್ಟಿನ ವಿಚಾರ ತಿಳಿಯದೆ ಭಯಗೊಂಡಿರುವಂತಹ ಸಂದರ್ಭದಲ್ಲೇ ಕೇಳಿಸಿದ ನಮೋ ವಚನ ಜೊತೆಯಲ್ಲೇ ಒದಗಿಸಲ್ಪಟ್ಟಂತಹ ಸಜ್ಜನ ತನ್ಮೂಲಕವಾಗಿ ಕೇಳಿಬಂದ ಓಂ ಎನ್ನುವ ನಿನಾದವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿದ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನು ಮಾಡಿದ ಕಾಲಕ್ಕೆ ತೇಜೋಮಯಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷವಾದಂತೆ ಭಯಪೂರವಾಯಿತಿರುವುದಾದ ನೀನು ಭಯ ನಿವಾರಣೆಯೇ ನಮ್ಮ ಕಡೆಗೆ ಹೋಗಟ್ಟು ಬಂದವಳು ನಮಗಿಂತ ಆದಿಯಲ್ಲೇ ಇದ್ದವಳು ಎನ್ನುವುದರಿಂದಲೇ ನಿನ್ನನ್ನು ಆದಿಮಾಯ ಎನ್ನುವ ಹಾಗೆ ನಾವು ಕಂಡವು. ನಿನ್ನ ಆದಿ ಮುಖ್ಯಾತ್ಯವನ್ನು ನಾವು ಅರಿಯುವುದು. ಆದ್ದರಿಂದಲೇ ದಯಾ ಸಾಗರೆಯೂ ಭಯವಿನಾಶಿನಿಯೂ ಸಿದ್ಧವಾದ ನಿನ್ನ ಚರಣಗಳಿಗೆ ಶರಣಾಗೆವು ನಮ್ಮನ್ನು ಧರಿಸು. ಏಕಕಾಲದಲ್ಲಿ ನಮ್ಮೂವರ ಆಯುರ್ಭಾವ ಯಾಕೆ ಏನು ಎಂದು ಪರಿತಪಿಸುತ್ತಿರುವ ವೇಳೆಯಲ್ಲಿ ಮೂಢ ರೂಪದಿಂದ ಗೋಚರಿಸಿದವಳು ನೀನು. ನಿನ್ನನ್ನು ನೋಡಿದವ ನಾವೆಲ್ಲರೂ ಧನ್ಯರಾದೆವಮ್ಮ. ಆದರೆ ಜಾತಕ್ಕೆ ಜನ್ಮವನಿದ್ದೆ ಎಂದು ಗೊತ್ತಾಗುತ್ತಿಲ್ಲ. ನಮ್ಮ ಹುಟ್ಟಿಗೆ ಕಾರಣವೇನು ತಿಳಿಯಲಾಗಿದೆ. ಎಲ್ಲವನ್ನು ಪ್ರೀತಿಯಿಂದ ತಿಳಿಸಬೇಕು ಜನನಿ. ಓ ಜಗದಾಧಿಪಾಯಿ, ನಮ್ಮ ಹುಟ್ಟಾಗಬೇಕಾದ್ರೆ ಯಾವುದಾದರೂ ಒಂದು ಮೂಲ ಕಾರಣ ಇದ್ದೇ ಇರಬೇಕು ಎಂಬ ಹಾಗೆ ಅರ್ಥವಿಸಿಕೊಂಡವರು ನಾವು. ಹಾಗಾದ್ರೆ ಏನು ಮರೆಯದ ಬಾಲರ ಮುಂದೆ ಕಾಣಿಸಿಕೊಂಡಂತಹ ನೀನೇ ನಮ್ಮ ಜಗತ್ತಿಗೆ ಎನ್ನುವ ಹಾಗೆ ಭಾವಿಸಿಕೊಂಡಂತಹ ನಾವು ಮಕ್ಕಳಾದ ನಾವು ತಾಯಿಯ ಪಾದಮೂಲದಲ್ಲಿ ಬಂದು ಬೇಡಿಕೊಳ್ಳುವುದು ಇಷ್ಟೇ. ಯಾಕೀಚರು ನಮ್ಮಿಂದ ಮುಂದಕ್ಕೆ ಆಗಬೇಕಾದ ಕಾರ್ಯವಾದರೆ ಏನು? ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವುದೇ ಹೆಸರಾದರೆ ಇರಬೇಕಾದ್ರೆ ಎಲ್ಲವನ್ನು ತಿಳಿಸಿ ನಮ್ಮನ್ನು ಅನುಗ್ರಹಿಸಬೇಕು. ಹರಿಹರ ನದಿಯ ಮಧ್ಯದಲ್ಲಿ ನಿಂಗು ಕಾಣದೆ ದುಃಖಿಸುತ್ತಿರುವ ಓ ನನ್ನ ಮುತ್ತು ಮಕ್ಕಳೇ, ಭಯಗೊಳ್ಳದಿರಿ, ಧೈರ್ಯವನ್ನು ತಾಳಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳು. ಮಕ್ಕಳೇ, ಪ್ರಪಂಚ ಮುಖದಲ್ಲಿ ನಿಮ್ಮನ್ನು ಗುರುತಿಸುವರೆ ನಿಮಗೊಂದೊಂದು ಹೆಸರನ್ನಿಡುವವಳಿದ್ದೇನೆ. ಗೌರವರ್ಣದಿಂದ ಶೋಭಿಸುವ ಮಗನೇ ನೀನೇ ಬ್ರಹ್ಮ. ನೀಲವರ್ಣದಿಂದ ಕಂಗೊಳಿಸುವ ಮಗನೇ ನೀನೇ ವಿಷ್ಣು. ಹಣೆಯಲ್ಲಿ ವಿಶೇಷ ನೇತ್ರವನ್ನು ಹೊಂದಿರುವ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವರೆ ನಿಮ್ಮೂವರ ಜನನವಾಗಿದೆ. ಆದ್ದರಿಂದ ನಿಮ್ಮೂವರಿಗೂ ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಕಾರ್ಯ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜೋಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕು. ಮಗನೇ ವಿಷ್ಣು, ಸತ್ವಗುಣವನ್ನು ಭರಿತನಾದ ನೀನು ವೈಕುಂಠದಲ್ಲಿ ಇದ್ದುಕೊಂಡು ಪಾಲನೆಯ ಕಾರ್ಯವನ್ನು ಮಾಡಬೇಕು. ಮಗನೇ ಈಶಾ, ತಾಮಸ ಗುಣ ಭರಿತನಾದ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಸಕಲ ಜೀವರಾಶಿಗಳ ಲಯದ ಕಾರ್ಯವನ್ನು ಮಾಡಬೇಕು. ಮಕ್ಕಳೇ, ನನ್ನ ನಿಯಮದಂತೆ ನಡೆದುಕೊಂಡು ಬನ್ನಿ. ಒಟ್ಟು ಸಾಧರು ಶನವಾಗ ಇಷ್ಟಾದಿ ಪೊರೆ ಬೇರೆಂದ ಭಯವಿದ್ದೈದನು
ಎಂಬುದರ ಕುರಿತಾಗಿ ಸ್ಪಷ್ಟ ಚಿಂತನೆಗೊಂದು ಅವಕಾಶ ಇದೆ. ಹಾಗಾಗಿ ನಾವು ಕರ್ತವ್ಯವನ್ನು ಎಸಗಬೇಕಾದರೆ ಸಮರ್ಥ ನಾಯಕನ ಅಗತ್ಯವಿದೆ. ಯಾಕಂದ್ರೆ ಅಮ್ಮ ಕೊಟ್ಟಂತಹ ಉದ್ಯೋಗ ಸೃಷ್ಟಿಯ ಕಾರ್ಯ, ಅದನ್ನು ಮಾಡಬೇಕಾದ್ರೆ ಘನತರವಾದಂತಹ ಆದೇಶವನ್ನೇ ಕೊಟ್ಟಿದ್ದಾರಮ್ಮ. ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಹಿರಿಯವನು ನಾನಾಗಿರುತ್ತೇನೆ. ಒಂದು ನಿರ್ದೇಶಕ ಯಾರು ಅಂತ ಕೇಳಿದ್ರೆ ಖಂಡಿತವಾಗಿ ಅದು ನಾನಾಗಿರುತ್ತೇನೆ. ನಾನೇ. ಹಾಗಾಗಿ ನೀವೀರ್ವರು ನನ್ನನ್ನು ಕೇಳುವಿಂದ ಮುಂದುವರಿಸಬೇಕು ಅಂತ ಕೇಳಿದ್ರು. ಕೇಳುವುದನಿಗೆ ಅವ ಕೇಳುವುದ ಒತ್ತಡ ಹಾಕುವುದು ನನಗೆ ಅರ್ಥವಾಗಲಿಲ್ಲ. ಯಾಕೆ? ಬ್ರಹ್ಮ ಆದಿಯಲ್ಲಿ ಆದಿಮಾಯ ಒಲಿದ ಕಾಲಕ್ಕೆ ನಾವು ನಮ್ಮ ಪ್ರಶ್ನೆಯನ್ನು ಮುಂದಿಟ್ಟಾಗ ನೀನಿಯಾಗ ಹೇಳಬಹುದಿತ್ತು, ಏನು? ನಿಮಗೆಲ್ಲ ನಾನು ಎಲ್ಲವನ್ನು ಕರುಣಿಸುತ್ತೇನೆ, ಅಮ್ಮನ ಅವಶ್ಯಕತೆ ಇಲ್ಲ. ಅಮ್ಮನೇ ಕುರಿತು ಬಂದ ಮೇಲೆ ನೀನು ನಿರ್ದೇಶನ ಎನ್ನುವ ಹಾಗೆ ಹೇಳಿದ್ರು ಒಪ್ಪುವುದಕ್ಕೆ ನಾವು ಸಿದ್ಧರಿರುವುದಿಲ್ಲ. ಯಾಕೆ ಬಂದ್ರೆ ಎಲ್ಲವನ್ನೂ ಅಮ್ಮ ಅನುಗ್ರಹಿಸಿದ್ದಾಳೆ. ಮೂವರಿಗೆ 3 ನಾಮಗಳು, 3 ಕರ್ತವ್ಯಗಳು, 3 ಗುಣಗಳು, ಇದರಲ್ಲಿ ಎಲ್ಲವೂ ಸಮಾನವಾಗಿ ಉಂಟು ಎನ್ನುವ ಅಲ್ಲಿಗೆ ಇಲ್ಲಿ ಹಿರಿಯವನು ಎನ್ನುವುದು ಯಾಕೆ ವಿಚಾರ. ಹಾಗಾಗಿ ಈ ನಾಡಿದಾಗ ಪದ್ಮಾಕ್ಷನ ಗಾಡಿ ಹೌದು, ಅವನು ನಗಾಡ್ತಾನೆ. ಅವಿಸಮಾನವಾಗಿ ನಾನು ಹೀಗೆ ಹೇಳುವುದಲ್ಲ, ನಾನೇ ಜ್ಯೇಷ್ಠನಿದ್ದೇನೆ ಅಂತ ಹೇಳಿದೆ. ಯಾಕೆ? ಅಮ್ಮ ಮೊದಲಾಗಿ ಯಾರನ್ನು ಬರೆದದ್ದು? ನನ್ನನ್ನು. ಯಾರಿಗೆ ಮೊದಲಾಗಿ ಉದ್ಯೋಗವನ್ನು ಕೊಟ್ಟದ್ದು? ಯಾರಿಗೆ ಅವಕಾಶವನ್ನು, ಸ್ಥಳಾವಕಾಶವನ್ನು ಕೊಟ್ಟದ್ದು ಯಾರಿಗೆ? ನನಗೆ ಆಗಿದೆ. ಹಾಗಿರುವಾಗ ನನ್ನನ್ನೇ ಮೊದಲು ಕರೆದ ಕಾರಣ ಏನು? ಕಳೆದ ಕಲ್ಪದಲ್ಲಿ ಲಯವಾದ ಜೀವರಾಶಿಗಳನ್ನು ಪುನರಭಿಸೃಷ್ಟಿಸಬೇಕು ಅಂತ. ಹಾಗಾದ್ರೆ ಕಳೆದ ಕಲ್ಪಕ್ಕೂ ಈ ಕಲ್ಪಕ್ಕೂ ಒಂದು ಬಂಧವಾಗಿರುವವನು ನಾನು. ಹಾಗಿರುವಾಗ ಅಲ್ಲಿ ನನ್ನ ಶ್ರೇಷ್ಠತೆ ಕಾಣುತ್ತದೆ. ನಮ್ಮ ಕಳೆದದ್ದು ನನ್ನನ್ನೇ, ಉದ್ಯೋಗ ಕೊಟ್ಟದ್ದು ನನಗೆ. ಹಾಗಿರುವಾಗ ಕರ್ತೃ ಜನ್ಮ ಸ್ಥಾನ ನಾಮ ಇವುಗಳಲ್ಲಿ ಎಲ್ಲದರಲ್ಲೂ ನಾನು ಶ್ರೇಷ್ಠನಾಗಿರ್ತೇನೆ. ಮೊದಲಾಗಿ ನೀನು ಪಡೆದ ಮಾತ್ರಕ್ಕೆ ನೀನು ಹಿರಿಯವನಾಗುವುದಿಲ್ಲ. ಯಾಕೆ? ಯಾರಿಗಾದ್ರೂ ಈ ಮೂವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಮೊದಲಾಗಿ ಎಲ್ಲವನ್ನು ಅನುಗ್ರಹಿಸಲೇಬೇಕಾಗುತ್ತದೆ. ಹೌದು. ಅದಕ್ಕೆ ಹಾಗಾದ್ರೆ ನೀನು ನಿನ್ನದಂತಹ ನಾಯಕತ್ವವನ್ನು ಇಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ. ಈಶನಾಗಿ ನಾನು ನನ್ನ ನಾಯಕತ್ವವನ್ನು ಸ್ಥಾಪನೆ ಮಾಡುತ್ತೇನೆ. ಅದು ಹೇಗೆ? ನೀನು ಯಾವ ವಿಚಾರದಲ್ಲೆಲ್ಲ ದೊಡ್ಡವನಾಗುವುದಕ್ಕೆ ಹೊರಟದ್ದು? ಮೊದಲನೆಯದಾಗಿ ನಾಮದಲ್ಲಿ ಬ್ರಹ್ಮ ಎನ್ನುವ ಪದದ ಅರ್ಥ ದೊಡ್ಡದೇ. ಹಾಗಾದ್ರೆ ಹರಿ ಎನ್ನುವಂತಹ ಪದದ ಅರ್ಥ ವ್ಯಾಪಕ. ಎಷ್ಟು ವ್ಯಾಪಕ? ಅದು ಹರಿ ಹತ್ರ ಕೇಳಿದೆ. ಓಹೋ. ಹಾಗಾದ್ರೆ ಈಶ ಪದದ ಅರ್ಥವೇನು? ಏನು? ಯಜಮಾನ. ಯಜಮಾನ. ಹೌದು. ಯಾರಿಗೆ? ನಿಮ್ಮಿಬ್ಬರಿಗೆ. ಹೇಗೆ? ಈಗ ಬ್ರಹ್ಮ ಪದದಲ್ಲಿ ದೊಡ್ಡವನಾಗುತ್ತಿದ್ದೆ, ನಾನು ಈಶ ಪದದಲ್ಲಿ ಯಜಮಾನ ಆಗುವುದಕ್ಕೆ ಸಾಧ್ಯವಿಲ್ಲ. ವಿಷಯ ಹೌದು. ಅಲ್ವೇ? ವಿಷಯ ಹೌದು, ಅದು ಒಪ್ಪಿಕೊಳ್ಳಿಕ್ಕಾಗುದಿಲ್ಲ. ನೀನು ಹೇಳಿದನ್ನು ನಾವು ಒಪ್ಪಿಕೊಳ್ಳಕ್ಕಾಗುದಿಲ್ಲ. ಅಲ್ವೇ? ಮತ್ತೆ ನೀನು ವಿಚಾರ ಮಂಡಿಸಿದ್ದಕ್ಕೆ ನಾನು ಕೂಡ ವಿಚಾರವನ್ನು ಮಂಡಿಸಿ. ಆದೀತಪ್ಪ, ಹೇಳು. ಇನ್ನು 2 ವಿಚಾರ. ಏನು? ಈಗ ಬ್ರಹ್ಮನಾದಂತಹ ನಿನಗೆ ಸೃಷ್ಟಿಯ ಕಾರ್ಯ, ಹರಿಯಾದಂತಹ ಈತನಿಗೆ ಪಾಲನ ಕರ್ತವ್ಯ. ಹೌದು. ಆದ್ರೆ ಈಶನಾದ ನನಗೆ ಲಯದ ಅಧಿಕಾರ. ಅದಕ್ಕೆ ಮಾಡುವ ಕ್ರಮ ಹೌದು, ಅಧಿಕಾರ. ಹೌದು, ಸರಿ. ಈಗ ಅಧಿಕಾರ ಎಲ್ಲರಿಗೆ ಕೊಡುವುದಕ್ಕೆ ಎಲ್ಲರಿಗಾಗುವುದಿಲ್ಲ. ಅದಕ್ಕೊಂದು ಶ್ರೇಷ್ಠ ವ್ಯಕ್ತಿ ಇದ್ರೆ ಮಾತ್ರ ಅವನಿಗೆ ಅಧಿಕಾರ ಕೊಡುವುದಕ್ಕೆ ಶ್ರೇಷ್ಠ ಅಲ್ವಿ. ಲಯದ ಇನ್ನೊಂದು ವಿಚಾರವೇನು ಬಲ್ಲೆಯ? ನೀ ಸೃಷ್ಟಿ ಮಾಡಿದ್ದನು ನಿಯಂತ್ರಣ ನನ್ನ ಕೈಯಲ್ಲಿ. ಅದು ಹೇಗೆ? ಹೇಗೆ ಅಂದ್ರೆ ನೀ ಸೃಷ್ಟಿ ಮಾಡಿದ ಸಕಲ ಜೀವರಾಶಿಗಳು ಯಾವ ಕಾಲಕ್ಕೆ ಯಾವ ರೀತಿ ಮರಣವನ್ನು ಹೊಂದಬೇಕು ಅದನ್ನು ಲಯಗೊಳಿಸುವವನು ನಾನು. ಒಂದು ವೇಳೆ ನಾ ಲಯಗೊಳಿಸದಿದ್ದರೆ ಪರಿಸರದ ಸಮತೋಲನವೆನ್ನುವುದು ಅಸಮತೋಲನಕ್ಕೆ ಮುಂದಾಗುತ್ತದೆ. ಹೌದು. ಅಲ್ವೇ? ಅದರಿಂದ ಕರ್ತವ್ಯವನ್ನು ನೀನು ಮಾಡ್ತೀಯ. ಹಾಗಾದ್ರೆ ಸೃಷ್ಟಿಯ ಕರ್ತವ್ಯವನ್ನು ನೀನು ಮಾಡ್ತೀಯ. ಹೌದು. ಈಗ 2 ವಿಚಾರವನ್ನು ಮಂಡಿಸಿ. ಆಮೇಲೆ 3ನೇ ವಿಚಾರ ಏನು? ಈಗ ಒಳಗಿನ
ಹೇಳಿದ್ದೇನೆ, ಅಷ್ಟು ವಿಶೇಷ ನನಗೆ ಗೋಚರಿಸುವುದಿಲ್ಲ. ಅಮ್ಮ ಹೇಳಿದ ವಿಶೇಷತೆಯಿಂದಲ್ವೇ? ಓಹೋ, ನೀನು ಹೇಳಿದ ಏನದು? ವಿಶೇಷವಾದ ಮೂರನೇ ಗಂಡನ್ನು ಹೊಂದಿರುವ ನೀನೇ ಹರಿ. ಏನು ಆಹಾ, ಅಲ್ವೇ? ಅದು ಮೂರನೇ ಕಣ್ಣನ್ನು ಕೊಟ್ಟದನ್ನು ಹೇಳುದು. ಹೌದು. ನಿನಗೆ ಬೇರೆ ಯಾವುದರಲ್ಲೂ ಕೂಡ ಕೆಲಸ ಇಲ್ಲ, ಒಂದು ಹಣೆಯಲ್ಲಿ ಕಣ್ಣು ಇದ್ರೆ ಸಾಕು ಅಂತ ಹೇಳುದು. ನಿನ್ನ ದೇಹವೇ ವ್ಯರ್ಥ ಆಗಿದೆ ಅಲ್ಲ, ಇದು ಒಳ್ಳೆ ಕೆಲಸ. ಯಾವುದು ಕೆಲಸ ದೇಹ ಮತ್ತೆ ಅವರಿಗೆ ನನ್ನ ಕಣ್ಣಿರುವುದು ಯಾವ್ದ್ರಲ್ಲಿ? ನನ್ನ ಕಣ್ಣಿರುವುದು ಯಾವ್ದ್ರಲ್ಲಿ? ದೇಹದಲ್ಲಿ. ಹಾಗಾದ್ರೆ ದೇಹ ವ್ಯಕ್ತಂತ ನೀನು ಈಗ ಅದನ್ನೇ ಶ್ರೇಷ್ಠ ಅಂತ ಹೇಗೆ ಹೇಳಿದೆ. ಲಾಭ ಆಗ್ತದೆ? ಕಣ್ಣೇ ನಿನಗೆ ಶ್ರೇಷ್ಠ ಅಂತ ಹೇಳಿದ ಕಾರಣಕ್ಕಾಗಿ ಹೇಳಿದ್ದು. ನನ್ನ ಪ್ರಶ್ನೆ ಅದಲ್ಲ. ಹಾ. ದೇಹ ವ್ಯಕ್ತ ಅಂತಾದ್ರೆ ಕಣ್ಣು ಹೇಗೆ ಪ್ರಧಾನವಾಗುತ್ತದೆ? ಯಾಕೆ? ಹೇಗೆ ಪ್ರಧಾನವಾಗುತ್ತದೆ? ನಿನ್ನ ಉದ್ಯೋಗ ಅಂತ ಹೇಳಿ ಜಾಗೃತವಾಗಿ ನಾನು ನೀನು ನೀನು ಹೇಳಿದೆ. ಹೇಳಿದ ಹಾಗೆ ಹಾ. ನನ್ನ ಕಣ್ಣು ಮಾತ್ರ ಪ್ರಧಾನ, ದೇಹ ವ್ಯಕ್ತ ಅಂತ ಹೇಳಿದೆ. ದೇಹ- ದೇಹದಲ್ಲಿರುವಂತಹ ಕಣ್ಣು ಹೇಗೆ ವ್ಯಕ್ತವಾಗುತ್ತದೆ? ಇನ್ನೊಂದು ದೇಹ ಅನಿವಾರ್ಯತೆ ಇದೆ. ನೀವು ಹೇಳಿದ್ದು ಮೊದಲ ಅನಿವಾರ್ಯ ಅದನ್ನು ಯಾಕೆ ಹೇಳಿ? ನೀನು ಅದನ್ನೇ ಶ್ರೇಷ್ಠ ಜ್ಯೇಷ್ಠ ಅಂತ ಹೇಳಿದ ಆ ಕಾರಣಕ್ಕಾಗಿ ನಾನು ಹೇಳಿದ ಬಳಿದ್ದೇನೆ. ಹಾಗಾದ್ರೆ ಜ್ಯೇಷ್ಠ ಶ್ರೇಷ್ಠ ಹೇಳುವುದಕ್ಕೂ ಕಾರಣವು ಯಾವುದು? ಈಗ ನೀವು ಹೇಳಿದ ವಿಶೇಷ ಕಣ್ಣು ಅದು ಕೇವಲ ನೋಟಕ್ಕೆ ಮಾತ್ರ ಇರುವುದಲ್ಲ. ಹಾ. ಅದರಲ್ಲೂ ವಿಚಾರವೆಂಬುದುಂಟು. ಯಾವುದು? ಅದನ್ನು ತಿಳಿದುಕೊಳ್ಳದೆ ನೀವು ವ್ಯರ್ಥ ಮಾತಾಡಿದ್ರೆ ಅಲ್ಪರಲ್ಲಿ ನಾನು ಎಂತ ಮಾತಾಡುದು? ಓ, ಅಲ್ಪ ನೀನು ಈಗ. ಈಗ ನೀನು ಅಲ್ಪ ಆಗುತ್ತೆ. ಯಾಕೆ? ನೀವೇ ಹೇಳಿದ ಮಾತಿನಿಂದ ಅಲ್ಪ ಆಗುತ್ತೆ. ಯಾಕೆ? ಬಿಡೋಣ. ಹಾ. ಈಗ ನಾನು ವಿಶೇಷವಾದ ಕಣ್ಣಿನಲ್ಲಿ ಏನು ಉಂಟು ಅಂತ ಹೇಳುತ್ತೇನೆ ಕೇಳಿ. ಏನದು ಹೇಳು? ಮೊದಲನೆಯದಾಗಿ ಅದರಲ್ಲಿ ಇರುವುದು ಜ್ಞಾನ. ಅಲ್ವೇ? ಹೌದು. ಇನ್ನೊಂದು ಅದರಲ್ಲಿ ಇರುವುದು ಅಗ್ನಿ. ಓಕೆ. ಈಗ ಮುಚ್ಚಿಕೊಂಡುಂಟು. ಬಿಚ್ಚುವುದಕ್ಕೆ ಪ್ರಸಂಗ ಒದಗಿ ಬರಲಿಲ್ಲ. ಪ್ರಸಂಗ ಒದಗಿ ಬಂತುಂತಾದ್ರೆ ಅದನ್ನು ನೋಡ್ಬೇಕು ಪ್ರಸಂಗ ಯಾವುದು. ಒಂದು ವೇಳೆ ಪ್ರಸಂಗ ಒದಗಿ ಬಂತುಂತಾದ್ರೆ ನೀ ಸೃಷ್ಟಿ ಮಾಡಿದ್ದನ್ನು ಬಿಡು. ಸುಡುವೆನು ಸಕಲವ ದುರಿತನ ನತರಿಂದ. ಹಾಗಾಗಿ ನಾಮದಲ್ಲಿ, ಕರ್ತವ್ಯದಲ್ಲಿ, ವಿಶೇಷವಾದ ಕಣ್ಣಿನಲ್ಲಿ ನಾನು ದೊಡ್ಡವಂತ ನಾನು ಆರಿಸಿದ್ದೇನೆ. ಅದನ್ನು ಒಪ್ಪಿಕೊಳ್ಳಕ್ಕಾಗುವುದಿಲ್ಲ. ಯಾಕೆ? ಮೊದಲಾಗಿ ಸೃಷ್ಟಿಯೇ ಶ್ರೇಷ್ಠವಾಗಿರುತ್ತದೆ, ಅದನ್ನು ನೀವು ಒಪ್ಪಿಕೊಳ್ಳಲೇಬೇಕು. ಸೃಷ್ಟಿ ಕಾರ್ಯವದಕ್ಕೂ ಘನವಲ್ಲ. ಆ ಆ ನಿನ್ನ ಮಾತಿನ ಒಂದು ಎಳೆಯಿಂದ ಉತ್ತರಿಸಬೇಕಾಗ್ತದೆ. ಹೇಗೆ ಸೃಷ್ಟಿ ಬೇಕಾಗುವ ಅಷ್ಟೊಂದು ಧನ ಹೇಗೆ?
ಅಲ್ಲ. ಮುಂದೆ ಬದುಕಬೇಕು, ಬಾಳ್ಬೇಕು, ಕರ್ಮವನ್ನು ಮಾಡಬೇಕು, ಅದಕ್ಕೆಲ್ಲ ಫಲ ಯಾವಾಗ ಕೊಡಬೇಕು ಎನ್ನುವುದರ ನಿರ್ಧಾರ ಬ್ರಹ್ಮನಿಂದ ಆಗುವಂತಹದ್ದಲ್ಲ. ನಿರ್ಧರಿಸುವನು ವಿಷ್ಣು. ಯಾಕೆ ಧರ್ಮಕ್ಷೇತ್ರ ವಿಷ್ಣು ಎನ್ನುವುದನ್ನು ಆಡಿತು. ಆ ಹೇಳಿದ ಯಾವತ್ತೂ ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲರನ್ನು ತುಂಬಿಕೊಂಡಿರುವ ಎನ್ನುವ ಕಾರಣದಿಂದ ವಿಷ್ಣು ಆಗಿದ್ದ ಎನ್ನುವುದರಿಂದ ಕೆಡದ ಹಾಗೆ ಕೊಟ್ಟು ಉದ್ಯೋಗ ಶ್ರೇಷ್ಠವಾದದ್ದು ಅನ್ನುವುದನ್ನು ಇದೀಗ ನಾವು ಅಮ್ಮನ ಕುಟುಂಬಿಕೆಯಿಂದ ಒಪ್ಪಿಕೊಂಡು ಆಯ್ತು. ಅದರ ಮೇಲೆ ಇನ್ನು ಆಗುವುದಿಲ್ಲ. ಒಪ್ಪಿಕೊಳ್ಳುವುದು ಮಾಡಬೇಕು. ನೀನು ಹೇಳುವಾಗ ನೀವೇ ಶ್ರೇಷ್ಠ ಶ್ರೇಷ್ಠ ಅಂತ ಹೇಳ್ತಾ ಇದ್ದೀಯ. ನಾನು ಹೇಳಿದೆ ಅಲ್ಲ, ಅರ್ಥ ಹಾಗೆ ನಿನಗೆ ಹಾಗೆ ಈಗ ನಾನು ಶ್ರೇಷ್ಠ ಅಂತ ಜಾಗರ ಎಂದು ನೀನು ಮುಂದುವರಿಸ್ತಾ ಇದ್ದೀಯ. ನಮಗೆ ಎಷ್ಟು ತರುವುದೇ. ಆದರೆ ಒಂದು ಮುಂದೆ ಸೃಷ್ಟಿಯಾದಂತಹ ಜೀವರಾಶಿಗಳಿಗೆ ನೀನು ಕಾಯಕವನ್ನು ಅತ್ಯಂತವಾಗಿ ಕಾಯಕವನ್ನು ಮಾಡಿ, ಯಾಕಂದ್ರೆ ಪಾಲನಾ ಕಾರ್ಯವಾಗಿರುತ್ತದೆ. ಆದರೆ ಮುಂದೆ ಜೀವಿಗಳಿಗೆ ಒಂದೇ ಸ್ಥಾನದಲ್ಲಿ ನಾಡಿರುತ್ತೆ, ಆಯ ಸ್ಥಾನದಲ್ಲಿ ನೀಡಿರುತ್ತೀಯ. ಗುರುವಿನ ಸ್ಥಾನದಲ್ಲಿ ಏನಾದರೂ ಇರ್ತಾರೆ, ಆವಾಗ ತಂದೆಯೇ ಜ್ಯೇಷ್ಠರಾಗಿರುತ್ತಾರೆ, ದೊಡ್ಡವನಾಗಿರ್ತಾರೆ. ಮಕ್ಕಳು ಕೂಡ ನಾನೇ ಮಾತೃಸ್ಥಾನಕ್ಕೆ ಪಾಲನೆಯಲ್ಲಿ ಹೊರತಿಲ್ಲ ಎನ್ನುವುದಲ್ಲೇ ಮಾತೃಸ್ಥಾನಕ್ಕೆ ಅತ್ಯಂತ ಶ್ರೇಷ್ಠತೆ ಇದೆ. ತಂದೆ ಜ್ಯೇಷ್ಠ ಅಂತ ದೊಡ್ಡ ಆದರೆ ಶ್ರೇಷ್ಠ ಅಂತ ಅವನಿಗೆ ಯಾರಿಗೆ ತಂದೆಗೆ ಒಂದಿಗೆ ಹೆಸರು ಯಾಕಾಗ್ತದೆ ಸಾಧ್ಯ ಅದು ಗೌರವವಾಗಿ ಹೊರಟು ಅನ್ನೋದು ಬಲತ್ಕಾರದಿಂದ ಮತ್ತೆ ನೀವೇ ಮಾತೃಸ್ಥಾನ ನಮ್ಮೊಳಗೆ ಸರಿಯಾಗುವುದಿಲ್ಲ. ನೀನು ಅಪ್ಪ ಆಗುದಿಲ್ಲ, ಅಮ್ಮ ಆಗುದಿಲ್ಲ, ಅದು ಹಾಗೆ ಬರೋದೇ ಅದರಿಂದ ಸುಮ್ಮನೆ ಸಂಬಂಧವೇ ಇರೋದು ಏನೋ ಮಾತಾಡಿ ಯಾಕೆ ಬ್ರಹ್ಮನಿಗೆ ಸಣ್ಣವರಾಗ ನಾನು ದೊಡ್ಡತನವನ್ನು ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ ನನಗೆ. ಆನಂದಲಾಕ್ಷಣ ಸರಿಯಿಲ್ಲ ಪಂಚಲವು ಪುರೆಯುವಾತನೆ ಶ್ರೇಷ್ಠನು ಪುರೆಯುವಾತನೆ ಶ್ರೇಷ್ಠನು ಆನಂದಲಾಕ್ಷಣ ಸರಿಯಿಲ್ಲ ಪಂಚಲವು ಸರಿಯಿಲ್ಲ ಪಂಚಲವು ಪುರೆಯುವಾತನೆ ಶ್ರೇಷ್ಠನು ಹರಿ ಹರದೆಂಬರಿ ಭೇದವಿಲ್ಲದೆ ನನ್ನೋ ಹರಿ ಹರದೆಂಬರಿ ಭೇದವಿಲ್ಲದೆ ನನ್ನೋ ಏಕವಾಗಿ ಆನಂದಲಾಕ್ಷಣ ಸರಿಯಿಲ್ಲ ಪಂಚಲವು ಮೊದಲನೆಯದಾಗಿ ಹರಿ ನೀನಾಡಿದ ಮಾತು ಸರಿ. ಇನ್ನೊಂದು ಬ್ರಹ್ಮ ನೀನು ವಾದದಿಂದ ಹಿನ್ನಕ್ಕೆ ಹೇಳುತ್ತೇನೆ. ಹರಿ ನೀವಿಬ್ಬರು ಆಡಿದ ಮಾತುಗಳನ್ನು ಸಕಲವಾಗಿ ನಾ ಕಿವಿಗೊಟ್ಟು ಕೇಳಿದೆ ಅಂತ ಇಲ್ಲಿ ಯಾವ ಸತ್ಯವಾದ ಮಾತು ಯಾವ ವಾದದ ಮಾತು ಎನ್ನುವುದನ್ನು ತಿಳಿಯುವಷ್ಟು ತತ್ವವನ್ನು ನಾನು ಹೊಂದಿದ್ದೇನೆ. ಹಾಗಾಗಿ ಇಲ್ಲಿ ಶ್ರೇಷ್ಠ ಯಾವುದು ಕನಿಷ್ಠ ಯಾವುದು ಎನ್ನುವುದನ್ನು ನಾನು ತಿಳಿದುಕೊಂಡೆ. ಹುಟ್ಟು ಎನ್ನುವುದು ಅಲ್ಪ ಸಮಯದಲ್ಲಿ ಆಗಿ ಹೋಗುವಂಥದ್ದು, ಲಯ ಎನ್ನುವುದು ಸ್ವಲ್ಪ ಸಮಯದಲ್ಲಿ ಮುಗಿದು ಹೋಗುವಂಥದ್ದು ಅಲ್ವೇ? ಹಾಗಾದ್ರೆ ಈ ಸೃಷ್ಟಿ ಮತ್ತು ಲಯದ ನಡುವೆ ಇರುವಂತಹ ಪಾಲನಾ ಕಾರ್ಯವೆನ್ನುವುದೇ ದೀರ್ಘವಾಗಿರುವುದು. ಯಾವ ವ್ಯಕ್ತಿಯೇ ಆಗಲಿ, ಯಾವ ರೀತಿ ಹುಟ್ಟಿದಂತ ಯಾರು ಕೇಳುವುದಿಲ್ಲ, ಯಾವ ರೀತಿ ಮರಣವನ್ನು ಹೊಂದಿದ ಎನ್ನುವ ಹಾಗೆ ಯಾರು ವಿಮರ್ಶೆ ಮಾಡುವುದಿಲ್ಲ. ಹಾಗಾದ್ರೆ ಹುಟ್ಟು ಸಾವಿನ ಮಧ್ಯೆ ಇರುವಂತಹ ಜೀವನದಲ್ಲಿ ಆತ ಏನು ಸಾಧನೆ ಮಾಡಿದ್ದಾನೆ ಎನ್ನುವುದು ಪ್ರಮುಖವಾಗಿರುತ್ತದೆ ಅಲ್ಲವೇ? ಆತ ಅಳಿದು ಹೋದ ಬಳಿಕವು ಆತನ ಹೆಸರಿನೊಂದಿಗೆ ಅದು ಕಾಲಕಾಲಕ್ಕೂ ಉಳಿಯುವಂತಾಗುತ್ತದೆ. ಹಾಗಾದ್ರೆ ಈ ಸೃಷ್ಟಿ ಮತ್ತು ಲಯದಲ್ಲಿ ಪಾಲನಾ ಕಾರ್ಯ ಶ್ರೇಷ್ಠ ಎನ್ನುವುದು ಹರ ಒಪ್ಪಿಕೊಂಡಿದ್ದಾನೆ. ಈಗ ನಿನ್ನ ಜೊತೆ ನನ್ನ ಅಭಿಮತ ಉಂಟು. ಹಾಗಾದ್ರೆ ಮಾತಿನಲ್ಲಿ ನಾವಿಬ್ಬರು ಒಂದಾದರೆ ಸಾಕಾಗಲ್ಲ. ಈಗ ಬ್ರಹ್ಮನ ತಲೆಗೆ ಅಡಗಿದ ಮತವನ್ನು ಇಳಿಸಬೇಕು. ನಾವೀಗ ಇಬ್ಬರು ಒಂದಾಗಬೇಕು, ದೈಹಿಕವಾಗಿ ಒಂದಾಗಬೇಕು. ಅದಕ್ಕೆ ಹಾಗಾಗಿ ಹರಿ ಹರ ನೆಮ್ಮದಿ ಭೇದ ಇಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸುವುದಕ್ಕಾಗಿ ನಾನಿನ್ನೊಳಗೆ ನಿರ್ವೀರ್ಯವಾಗಿ
ಹಾಗಿದ್ದರೆ ಇಲ್ಲಿ ಉಳಿದದ್ದು ಯಾರು? ನಾನು ಒಬ್ಬನೇ. ನನ್ನಿಂದಲೇ ಎಲ್ಲವೂ. ಹಾಗಾಗಿ ಹೇಗೆ ಹೊರಗೆ ಹೋಗಿ ಹೊರಗೆ ಬರ್ತಾರೆ ಅಂತ ಯೋಚಿಸಬೇಕಾಗ್ತದೆ. ಹಾಗಾಗಿ 9 ದ್ವಾರಗಳನ್ನು ಬಂಧಿಸಿ ಬಿಡುತ್ತೇನೆ. 9 ದ್ವಾರಗಳನ್ನು ಬಂಧಿಸುವುದಕ್ಕೆ ಅಸಾಧ್ಯ. ಹಾಗೆಂತ ಅಷ್ಟ ದ್ವಾರಗಳನ್ನು ಬಂಧಿಸಿ ಒಂದು ದ್ವಾರವನ್ನು ಬಿಟ್ಟು ಬಿಡುತ್ತೇನೆ. ಅಲ್ಲಿ ಬರ್ತಾನ ನೋಡು. ಕೊಟ್ಟದ್ದರಿಂದ ಬ್ರಹ್ಮನ ಚಿಂತನೆ ಮೇಲ್ಮುಖವಾಗಿಲ್ಲ ಕೆಳಮುಖವಾಗಿ ಉಂಟು ಎನ್ನುವುದು ಸ್ಪಷ್ಟ. ನನಗೆ ದಾರಿ ಯಾವುದಾದ್ರೂ ಸಾರ್ತೇನೆ. ಶೋಧಿಸಿದನು ನೆನ್ನುವುದರವ, ಶೋಧಿಸಿದನು ನೆನ್ನುವುದರವ, ಒಳಗೈದಿನ ಕಾಣನು ಪರದಲ್ಲಿ ಮೆರೆವಾಗ, ಹೋದ ಕಲ್ಪದಿ ಲಯವಾದ, ಹೋದ ಕಲ್ಪದಿ ಲಯವಾದ, ಸರ್ವ ಮೇಲಿನಿಗಳು ಬೆರೆಯುವುದಿಲ್ಲ. ಶೋಧಿಸಿದನು ನೆನ್ನುವುದರವ, ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವಾಗ, ಚೇತನಾತ್ಮಕವಾಗಿಲ್ಲ. ಚೇತನ ಅದು ನಾನು ಕೊಡ್ತೇನೆ ಮುಂದೆ. ಬಣ್ಣ ನೋಡಬೇಕಿತ್ತು. ಏನು ಬಣ್ಣ? ಬಂಗಾರದ ಬಣ್ಣ ನೋಡು, ಬಂಗಾರ ಉಂಟು. ಏನು ಬಂಗಾರ? ಬಂಗಾರ ಬಂಗಾರವೇ. ಹಾಗಾದ್ರೆ ಬಂಗಾರ ಇದ್ದವನೇ ದೊಡ್ಡವನು. ಆದ್ದರಿಂದ ನೀನು ಸ್ವರ್ಣ ಗರ್ಭ. ಇದು ಹೆಸರು ನನಗೆ ವಿಶೇಷಣ. ಈಗ ನನಗೊಂದು ಹೆಸರಿಟ್ಟಿದ್ದೀಯಾ, ನಿನಗೂ ಒಂದು ಹೆಸರಿಡಬೇಕು. ಆಧಾರ ಇಲ್ಲದೆ ಆಗುವುದಿಲ್ಲ. ಆಧಾರ ಇದ್ದೇ ಹೇಳುವುದು. ಏನಪ್ಪದು? ನೀನು ಬಂದ ದ್ವಾರ ಎಲ್ಲಿ? ನೀನು ಕೊಟ್ಟ ದ್ವಾರ ಯಾವುದು? ಅದು ದ್ವಾರ. ಹಾಗಾದ್ರೆ ನೀನು ಮುಂದೆ ಇದ್ದು ಅದೋ ಆಯ್ತಲ್ಲ ಒಂದು ಹೆಸರು ನನಗೆ. ಹಾಗಾದರೆ ತಿರುಗಾಟದಲ್ಲಿ ಒಂದು ತೊಂದರೆ ಇಲ್ಲ. ಈ ಹೆಸರು ನಾನು ಕೊಟ್ಟದ್ದು ನಾನು. ಹೌದಪ್ಪ, ಕೊಟ್ಟದ್ದು. ಈಗ ಇನ್ನು ಮುಂದೆ ದಾರಿ ಕೊಡ್ತೀಯಾ? ಹೋಗ್ತಾಳೆ. ಮದಗುಣವು ಹದಗೊಂಡು ಮುದವೆತ್ತು ಬರಲಿ ಎನ್ನುವುದಕ್ಕಾಗಿ ನವದ್ವಾರವನ್ನು ಬಂಧಿಸಿದೆ. ಪರಿಪರಿ ಕಾಡಲು ಸರಿದ ಕಲ್ಪಗಳಲ್ಲಿ ಮರೆಗೂಡದರಡಿಯಲ್ಲವನು ಸುರತ ವೈಶರು ಕೇಳಿ
ಈ ತರದ ಉದರದೊಳಗಿರುವಂತಹ ಎಲ್ಲಾ ಜೀವರಾಶಿಗಳು ಹೊರವರೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಸರ್ವಶ್ರೇಷ್ಠ ಖಂಡಿತವಾಗಿ ಇವನೇ. ಹಾಗಾದ್ರೆ ಇವನಿಗೆ ಬರೀದು ಸುಮ್ಮನೆ ವಾದವನ್ನು ಮಾಡಿಬಿಟ್ಟೆನಲ್ಲ, ಇದನ್ನೇ ಶ್ರೇಷ್ಠ. ಹಾಗಾಗಿ ಅವನ ಬಳಿಗೆ ಹೋಗೋಣ. ಓಹೋ, ಹಾಗಿದ್ದ ಮತದಾರರಿಗೆ ಹೋಗೋಣ ಅಂತ ಹೇಳಿದ್ದೆ, ಅವರು ಕೂಡ ಮುಚ್ಚಿಬಿಟ್ಟಿದ್ದಾರೆ. ಹಾಗಿದ್ದ ಕೆಳಗಿಳಿದು ನೋಡಿದೆ, ಅಲ್ಲಿ ಕೂಡ ಬಂಧಿಸಿಬಿಟ್ಟಿದ್ದಾನೆ. ಹಾಗಾದ್ರೆ ನಮ್ಮ ದ್ವಾರಗಳನ್ನು ಬಂಧಿಸುವುದರಲ್ಲಿ ಈತ ಸಮರ್ಥನಿದ್ದಾನೆ. ಸರ್ವಶ್ರೇಷ್ಠನೂ ಈತ, ನಮ್ಮ ಸಹೋದರವರಿದ್ದರೂ ಈತ. ಹಾಗಾಗಿ ಇವನನ್ನೇ ಶರಣಾಗಬೇಕಷ್ಟೇ. ಹಾಗಿದ್ದ ಹೇಗೆ ಹೋಗುವುದು? ಅಮ್ಮನನ್ನೇ ಧ್ಯಾನಿಸ್ತೇನೆ. ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ, ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ, ಹರಿಯನೋಬಿ ಕಮಲವಾದಿ ಮೆರೆವ ಪದ ಗೋಚರಿಸೆಗೆ ಪುರಕಾಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿ ಯೋಗ ಮಾಯೆಯ ಬೆರದಿ ವಟಪತ್ರದಲ್ಲಿದ ಮಲಗಿರಲು ನಿದ್ರೆಯೊಳದು ಕಾಲ್ಬೆರಳಿರಿಸಿ ಬಾಯೊಳಗೆ ಹರೇ ಇಚ್ಛಾಶಕ್ತಿಯ ಮೂಲಕವಾಗಿ ಭಯವನ್ನು ಗೆದ್ದುಗೊಳಿಸಿ ಬಹಳ ಸುಂದರ ಕಾಲ್ಬೆರಳನ್ನು ಭಯವಿರಿಸಿ ವಟಪತ್ರ ಶಯನವನ್ನು ಮಾಡಬೇಕು. ಮರುದಲ ಕಮಲಜವು ಸರಸಿಜದ ಮೇಲೆ ತಾಳಿರದೆ ಪದ್ಮಾಸನವ ಪರದಿಂದ ಬಲಿದು ಕುಳ್ಳಿರುವುದ ನಾಲ್ದೆಸೆ ನೋಡೆ ಮೆರೆದ ನಾಲ್ಮಗನಿಗಳ ಇರದೆ ಮೇಲಕ್ಕೆ ನೋಡವಳು ವರ ಪಂಚವದನದೆವು ಪರಿಶೋಭಿಸುತ್ತಲವ ಹರೆಯ ಪದಯುಗಳಮೋ ಸ್ಮರಿಸುತ್ತ ಹರಿಯ ಪದಯುಗಳಮೋ ಸ್ಮರಿಸುತ್ತ ಭಕ್ತಿಯೊಳಗಿರುವ ಮೇಳದೊಳಗ ಅಚ್ಚರಿಯಾದುವೆ ಸುರದ ವೈಶ್ಯರು ಸಾಧಿಸಿ ಅಮ್ಮನನ್ನೇ ಧ್ಯಾನಿಸಿದ ಅಕ್ಷರವೇ ಮತವೊಂದು ಗೋಚರಿಸಿತು. ಹರಿಯ ನಾಭಿ ಕಮಲನಾಳದ ಮುಖಾಂತರ ಹೊರಗೆ ಬಂದವನಿದ್ದೇನೆ. ಹೊರಗೆ ಬಂದು ನೋಡಿದೆ ಅಂತಾದ್ರೆ
ಹುಡುಕಿ ಹುಡುಕಿ ಸಾಕಾಗಿದೆ ಮೊದಲೇ ಹಸಿವೆ ಅದಕ್ಕೆ ನೀವೇನು ನೋಡಿದ್ದೆ ಮೊದಲು ಕಂಡ ಹೋದ ಮತ್ತೆ ಅವನಿಗೆ ಪರೀಕ್ಷೆ ಇಲ್ಲ ಅವನ ಅಣ್ಣನಲ್ವ ಅವನು ವೀರ ಅಕ್ಷರ ಬದಲಿಸಬೇಡ. ಯಾವುದು ಹೂ ಹೂ ಊರಿ ನಿಮ್ಮಂತವರೆಲ್ಲ ಬೇಕು. ಬೇಕು ಒಳ್ಳೆ ಕೆಲಸಕ್ಕಾಗಿ ಕೆಲಸಕ್ಕಾಗಿ ಈಗ ಒಬ್ಬರೇ ಕೆಲಸಕ್ಕಾಗಿ ನೀನು ಅಲ್ಲ ಮಾತನಾಡ್ತಾ ಹೋದ್ರೆ ಜತೆ ಆಗಿದ್ರೆ ಕತೆ ಸೊಗಸಾಗ್ತದೆ. ಒಳ್ಳೇದು ಅಲ್ಲ ಈಗ ನನಗೆ ಕತೆ ಮೂಡಿದಾಗಿನಿಂದ ಮಾತಿಗೆ ಕೂಡಿ. ಹೌದು, ಏನೋ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಯಾರ ಕಂಡಿರಯ್ಯ ಮೊದಲು? ಯಾರ ಕಂಡಿರಯ್ಯ ಮೊದಲು? ಸ್ವಲ್ಪ ಬದಲಾಯಿಸುವ. ಯಾರ ಕಂಡಿರೈ ಮೊದಲು? ಅದೇ ಸ್ವಲ್ಪ ಬದಲಾವಣೆ. ನಾಗರಿ ಮತ್ತೆ ನೋಡಿದ್ದೆ. ಬೇರೆ ಗೊತ್ತುಂಟಾ ನನ್ನ ಬಗ್ಗೆ ಗೊತ್ತು. ಅದಾದ್ರು ಗೊತ್ತು. ಓ, ಸರಿ ಗೊತ್ತಿದೆ. ಏನ್ ಗೊತ್ತು? ಬೇರೆ ಪ್ರಾಣಿಯನ್ನು ಹೊರಟು ವಾಣಿಜ್ಯ ನಿರ್ಮಾಣ ಮಾಡಿದೆ. ತೋರುವ ಜಲಧಿಗೆ ಜಲಧಿಗೆ? ನಾನು ಠೀಕ
आया बोलो आया अभी आता है ना कभी कभी चला जाता है ना अरे इतने बच्चे इतने बच्चे डायरेक्ट टोटल डायरेक्ट शूट करते आप एक काम करो एंगल में ना वो डाल दो छोटा कैमरा एंगल में डालो छोटा कैमरा डाल दो छोटा कैमरा पे लाइव में है ना इसमें इधर डाल दो इधर है छोटा कैमरा ಸಾಕ್ತೀನಿ ನಿಲ್ಲುವ ಅಂತ ನಾವು ತಿನ್ನೋದೆಯಾ ಏನಾದರೂ ಒಂದು ಪಾಲು ಬೇಡವಾ ಎಷ್ಟು ಏನು ಅಂತ ಬೇಡವಾ ಏನು ಬೇಡ ಹಸಿವು ನನಗಾಗ್ತಾ ಉಂಟು ಏನು ಹೌದು ಪಾಲು ಮಾಡು ಹೌದಲ್ವಾ ಅದು ಬೇಕಾದದ್ದು ರಕ್ತ ಮಾಂಸ ನೀರು ತಿಂದರೆ ಎಲುಬು ಮತ್ತು ಚರ್ಮದಲ್ಲಿ ಇರುವುದಿಲ್ಲ ಅದಾಗುವುದಿಲ್ಲ ಸೊಂಟದಿಂದ ಮೇಲೆ ಏನೆಲ್ಲ ಉಂಟು ಅದು ನನಗೆ ಸಾಕು ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟ ಎಲ್ಲ ನಿನಗೆ ಒಳ್ಳೆದುಂಟು ಎರಡು ಕಾಲುಗಳಿಂದ ದೊಡ್ಡದು ಮತ್ತೆ ಹೇಗೆ ಒಂದು ಕೈ ಒಂದು ಕಾಲು ನಿನಗೆ ನನಗೆ ಒಂದು ಕಾಲು ಒಂದು ಕೈ ನನಗೆ ನಿನಗೆ ಪರಸ್ಪರ ಹೇಳಲ್ವ ಹಾ ನನಗೆ ಸಿಕ್ಕಿದ್ದು ನನಗೆ ನಿನಗೆ ಸಿಕ್ಕಿದ್ದು ನನಗೆ ಈಗ ಬೇಡ ಮತ್ತೆ ಸೆಳದಿ ಬಂದ ರತ್ನ ಕಾಲದಲ್ಲಿ ಸಮುದ್ರ
ನಳಿನ ಸ್ಮರಿಸೆ ಭಕ್ತಿಯೊಡಾದಿ ಮಾಯೆಯನು ಹಲನಗೊಳಿಸುವೆ ಕಪಟ ಉಳಗ್ಯಾರೆಂತ ತನು ಜನರು ಪೊಗಳುತ್ತಲೇ ತೆಡ ಪೌಚ ಸಹಸ್ರ ಕಾಲನಿಗೆ ಅಮ್ಮನನ್ನು ಪ್ರಾರ್ಥಿಸಿಕೊಂಡರೆ ಕಪಟದಿಂದಲೇ ಪಡೆದುಕೊಂಡು ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಚಾಹತಕ್ಕೆ ಆಶ್ಚರ್ಯವಂತೆ ನಾನು ಚರಿಸುವುದೇನು ಆಶ್ಚರ್ಯವಂತೆ ನಾನು ಚರಿಸುವುದೇನು ಅಚ್ಚಳಿಯದ ಬಡರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ಗೋಳಜಾತಕ್ಕೆ ಮೆಚ್ಚಿದೆ ಏನು ಅದು ಸಂತೋಷದಿಂದ ಹೊರಹೊಮ್ಮಿದ ಉದ್ಗಾರಗಳು ನಿಮ್ಮನ್ನು ಹೊಗಳಿದ್ದು ನಾನು ಅರ್ಥ ಅದೆಲ್ಲ ಅರ್ಥ ಇಲ್ಲ ಅದಕ್ಕೆ. ಸಂತೋಷದ ಉದ್ಗಾರಕ್ಕೆಲ್ಲ ಹೊಗಳಿಕ್ಕಿಲ್ಲ ಅಮ್ಮ ಅಮ್ಮ ಉದ್ಗಾರ ಉಂಟು ಅರ್ಥ ಉಂಟು ಅರ್ರೆ ಅಷ್ಟೇ ಮೆಚ್ಚಿದ ನಿಮ್ಮ ಪುರುಷ ತುಂಬ ಹೆಚ್ಚಿನ ತೋಳ ಸಾಹಸ ಅಚ್ಚಳಿಯಾದ ಭಟರಹುದು ನೀವು ಯುದ್ಧದಲ್ಲಿ ಸೋತೆ ನಿಮಗೆ ಮನ ಮೆಚ್ಚಿದೆ ಅದಕ್ಕೆ ಇಬ್ಬರಿಗೂ ಕೊಡಬೇಕು ಅಂತ ಆಗಿದೆ ಕುಡಿತ ಇಂಥದ್ದು ಕೊಡುವುದಕ್ಕೆ ಇಂಥದ್ದು ಗೊತ್ತಲ್ವ? ಬಹುಮಾನ ಯಾರು ನೀನು? ಹೌದು ಅಣ್ಣ ಇವನು ನಮಗೆ ಕೊಡುವುದಕ್ಕೆ ಇವರಿಗೆ ಹೊಡೆಯದ ಕೈ ಹಾಕಿ ನೀನು ಹೊಡಿಕೆ ನಾನು ಹೊಡಿಬೇಕು. ನಮ್ಮ ಕೈಯಲ್ಲಿ ಪೆಟ್ಟನ್ನು ನೀರಲ್ಲಿ ಬಿಟ್ಟಿದ್ದಿ ಸೋತವ ನೀನು ಗೆದ್ದವರು ನಾವು ಅದಕ್ಕೆ ನಾವು ಕೊಡ್ತೇವೆ ನೀನು ಕೇಳು ಬರೀ ಮಾತು ಸೋಲದು ಅದಕ್ಕೆ ಕರತಟ್ಟಿ ನಮಗೆ ಮಿಚ್ಚಿರ ಅದೊಡೆ ನೀನು ಕೇಳಿದ್ದನ್ನು ಕೇಳ್ರಿ ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ತಕ್ಕುದಾದ ದಿಕ್ಕುವೆನದರು ದಕ್ಕರು ನೀವು ಮಯ ಕ್ರಮಮೂದಗೆ ನಿಮಗೆ ಬುದ್ಧಿವಂತರಾಗಲಿಲ್ಲ ಮೂರ್ಖರಾಗಲಿ ಸೊಕ್ಕಿದ ಮೂರ್ಖರು ಕೊಡುವುದಕ್ಕೆ ಇರುತ್ತದೆ ಒಂದು ತಲೆ ಉಂಟು. ಹೌದು ಆದೀತು. ಅದನ್ನೇ ಕೊಡಿ
ಶ್ರೀರಾಣವ ಜಯದ ನಾರಾಯಣ ನಾರಾಯಣ ದೇವರೇ, ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡೆವು. ಅದೆಷ್ಟು ಕಾಲದಿಂದ ನೀರಿನಲ್ಲಿ ಹಾಯಾಗಿ ಓಡಿಸಿದವನು ನೀರಿಗೆ ಮತ್ತೊಂದು ಹೆಸರು ನಾರಾಯಣ ಎನ್ನುವ ಹಾಗೆ ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ. ಅದೆಷ್ಟು ಕಾಲದಿಂದ ನಾವು ಯಾರು, ನಾವು ಏನು, ನಾವು ಎಷ್ಟು, ನಾವು ಹೇಗೆ ಎನ್ನುವುದನ್ನು ಅರಿಯದೆ ತಂದೆ ಯಾರು, ತಾಯಿ ಯಾರು ಎನ್ನುವ ಹಾಗೆ ಈ ನೀರಿನಲ್ಲಿ ಸಂಚರಿಸ್ತಾ ಇದ್ದವು. ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ಅರ್ಥವಾಯಿತು. ನಿನ್ನಿಂದಲೇ ಹುಟ್ಟಿಕೊಂಡವರು ನಾವಿರುವರು ಎನ್ನುವುದು ಸ್ಪಷ್ಟವಾಯಿತು. ನೀನೇ ತಂದೆ, ನೀನೇ ತಾಯಿ. ಆಗಲಿರುವ ಸೃಷ್ಟಿಯು ಮೇದಿನಿಯನ್ನು ಮೊದಲ್ಕೊಂಡಾಗ್ತದೆ ಎನ್ನುವುದನ್ನು ನಿಮಗೆ ಕೀರ್ತಿ ಬರ್ತದೆ. ಬನ್ನಿ ಜಗ್ಗೆಯನ್ನೇರಿಕೊಳ್ಳಿ. ಶ್ರೀಮದ್ರಮಣ ಗೋವಿಂದಾದಿ ಗೋವಿಂದ. ಜನನಿಯ ದೇವಿ ಮಾಲಿನಿಯು ವರತನುಜಪೇಕ್ಷೆಯೇ ಕಾಮಿನಿಯು ವರತನುಜಪೇಕ್ಷೆಯೇ ಕಾಮಿನಿಯು ಜನನಿಯ ಮಾಲಿನಿಯು ವರತನುಜಪೇಕ್ಷೆಯಲಿ ಕಾಮಿನಿಯು ವರತನುಜಪೇಕ್ಷೆಯಲಿ ಕಾಮಿನಿಯು ಕನಕ ಗರ್ಭನ ತಪವನು ಕೈವೇನೆನುತ್ತಲೇ ಕನಕ ಗರ್ಭನ ತಪವನು ಕೈವೇನೆನುತ್ತಲೇ ವನಗಾಗಿ ನಡೆ ತಂದು ನಡೆ ತಂದು ನಡೆ ತಂದು ಮನದಿ ಯೋಚಿಸಿದಳು ಕನಕ
ಜನನಿಯ ದೇವಿ ಮಾಲಿನಿಯು ವರತನುಜ ಭಿಕ್ಷೆಯಲ್ಲಿ ಕಾಮಿನಿಯು ಅದೆಷ್ಟು ಮಕ್ಕಳಿದ್ದರೇನಂತೆ ಹೆತ್ತವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸದೇ ಇದ್ದಲ್ಲಿ ಸಂತೃಪ್ತಿ ಎನಿಸಿಕೊಳ್ಳುತ್ತಾರೆ. ಯಾಕೆ ಈ ಮಾತನ್ನು ಆಡಿದ್ದೇನೆ? ಸದಾಕಾಲ ನಮ್ಮನ ಬಳಿಗೆ ತೆರಳುವಂತಹ ಸಂದರ್ಭದಲ್ಲಿ ಅಮ್ಮನ ಮುಖದಲ್ಲಿ ನಗೆದ್ದು ಕಾಣುತ್ತಿತ್ತು. ಆದರೆ ಇಂದು ದಿವಸ ಆ ರೀತಿ ಅಲ್ಲ. ಅರಮನೆಯ ಮೂಲೆಯಲ್ಲಿ ಕುಳಿತುಕೊಂಡು ಧಾರಾಕಾರ ಕಣ್ಣೀರನ್ನು ಸುರಿಸುತ್ತಾ ಇದ್ದವರು. ಅಮ್ಮನಲ್ಲಿ ಕಣ್ಣೀರಿನ ವಿಚಾರ ಏನೆಂದು ಕೇಳಿದಾಗ ಕೊರಳಲ್ಲಿ ಕತ್ತರಿಸಿದ ಮಾತನಾಡಿದ್ದಾರೆ. ಹಿಂದಕ್ಕಾದರೂ ಅದೆಷ್ಟು ಅಗ್ರಜರಿಗೆ ಜನ್ಮವನ್ನು ಕೊಟ್ಟ ನನ್ನ ತಾಯಿ ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ದೇವತೆಗಳ ಮೋಸದಿಂದಾಗಿ ಇಂದಿನ ದಿವಸ ನನ್ನ ಅಗ್ರಜರನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನು ಸುರಿಸಿದ ಅಮ್ಮನಿಗೆ ಧೈರ್ಯದ ಮಾತನಾಡುತ್ತಿದ್ದೇನೆ. ಆ ಹೊತ್ತಿಗೆ ಅಮ್ಮನಿಗೆ ಶೋಕ ಎಂಬುದು ಕಾಡುತ್ತಿತ್ತು ಸ್ವಾಮಿ. ಅದು ಅಂತಿಂತ ಶೋಕವಲ್ಲ, ಪುತ್ರ ಶೋಕ. ಪುತ್ರ ಶೋಕವನ್ನು ನಿರಂತರಬೇಕಾದ್ರೆ ನಾನೊಂದು ಮಾತನಾಡಿ ಇಲ್ಲಿಗೆ ದಟ್ಟವಂತಹ ಕಾನೂನು ತಾನೇ ವಿಧಾತನ ಕುರಿತು ತಪಸ್ಸನ್ನೇಗಳನ್ನು ಆಚರಿಸಬಹುದು. ತಪಸ್ಸನ್ನು ಆಚರಿಸುವ ಮುನ್ನ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆ ಚೆಲುವಿಗೆ ಯೌವನಿಂದ ಕೂಡಿದವಳು ನಾನು. ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಮಕರು ಬಿಟ್ಟೆಗಣ್ಣು ಮುಚ್ಚಿದ ರೀತಿಯಲ್ಲಿ ನನ್ನನ್ನೇ ನೋಡುತ್ತಿದ್ದಾರಲ್ಲ, ಇವರ ಮುಂದೆ ತಪಸ್ಸನ್ನು ಆಚರಿಸಿದಾದರೆ ನನ್ನ ತಪಸ್ಸಿಗೆ ವಿಘ್ನ ಬರಬಹುದು. ಹಾಗಾಗಿ ಅವರ ಬಗ್ಗೆ ಆಲೋಚನೆ ಅಲ್ಲ. ಮೇಲೆ ನೋಡಿದರೆ ದೇವತೆಗಳು ಹೇಳುವುದಕ್ಕೆ ಹೋಗುವಂತಹ ಮನಸ್ಸುಳ್ಳವರ ಮುಂದೆ ಹೇಳುತ್ತಾರೆ, ಮಾಡುವುದಿಲ್ಲ ಅನ್ಯಾಯವನ್ನೇ. ಆ ಕಾರಣಕ್ಕಾಗಿ ಮಾಲಿನ್ಯಂತಹ ನಾನು ಇವರಿಬ್ಬರ ಕಣ್ಣನ್ನು ತಪ್ಪಿಸಿ ತಪಸ್ಸನ್ನು ಆಚರಿಸಬೇಕು. ಹೇಗೆ ಸಾಧ್ಯವೇ ಸ್ವಾಮಿ? ಸಾಧ್ಯ. ಯಾಕೆ? ಅನಿವಾರ್ಯ ಅಷ್ಟು ಸ್ಥಿತಿಗಳನ್ನು ಬಲ್ಲವರು ನಾವು. ಈ ಕ್ಷಣದಲ್ಲಿ ಮಾಲಿನ್ಯ ನಿಜ ರೂಪ ನಡೆಸಿ ಮತ್ತೊಂದು ರೂಪವಾಗಬೇಕು. ಯಾವುದು? ದೂರದಲ್ಲಿ ನೋಡಿದಾಗ ಕಾಣುತ್ತಿರುವುದಾದರೂ ಏನು? ಮಹೇಶಗಳೇ ಹಿಂಡು ಇತ್ತ ಕಡೆಗೆ ಸಾಲು ಸಾಲಾಗಿ ಬರುತ್ತಾ ಉಂಟು. ಯಾವುದರ ಹೆದರಿಕೆ ಕೂಡ ಅವುಗಳಿಗೆ ಇಲ್ಲ. ಹಾಗಾಗಿದೆ ಮಾಲಿನ್ಯಗೆ ಸರಿಯಾದ ಸಮಯ. ನನ್ನ ನಿಜ ರೂಪವನ್ನು ಮರೆಸಿ ಕಾಣುತ್ತಿರುವಂತಹ ಮಹೇಶ್ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಏನೆಂಬುದಾಗಿ ಜ್ಞಾನ ದೃಷ್ಟಿಯಿಂದ ಕಂಡೆ ಅಂತಾದ್ರೆ ದಿತಿಪುತ್ರಿಯಾದ ಮಾಲಿನಿಯು ಯೋಗ್ಯವಾದ ಮಗನನ್ನು ಪಡೆಯಬೇಕು ಎಂಬುದಾಗಿ ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳ ಈ ಕೃತ್ಯ ಮುನಿಕುಲಕ್ಕೆ ಅಪಮಾನವನ್ನು ಉಂಟು ಮಾಡಿದೆ. ಇವಳನ್ನು ಹೀಗೆ ಬಿಡುವುದಲ್ಲ. ಇವಳ ಉದರದಿಂದ ಜನಿಸುವಂತಹ ಶಿಶು ಮನುಷ್ಯನೇ ಆಗಿ ಹುಟ್ಟಲಿ. ಈ ಶಾಪಕ್ಕೆ ಮೂರು ಮೂರ್ತಿಗಳಿಂದ ಪರಿಮಾರ್ಚನೆ ಸಿಗದೆ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯವ ಸ್ಥಳವನ್ನು ಹುಡುಕುತ್ತಾ ಮುಂದೆ ನಡೆಯಿತು.
ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಛೆ ಏನು ಹೇಳು ಮಗಳೇ, ಈಡೇರಿಸ್ತೇನೆ. ಕರುಣಸಾಗರ ದೇವ, ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಹರುಷದಿಂದಲೇ ಮನದಿರವ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ದೇವ, ಮೊಟ್ಟ ಮೊದಲಾಗಿ ತಮ್ಮ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ಳುತ್ತಿದ್ದೇನೆ. ನಿಮ್ಮನ್ನು ಕಂಡಾಕ್ಷ ನನ್ನ ಜೀವನವೇ ಪಾವನವಾಗಿ ಹೋಯಿತು. ಆ ಕಾರಣಕ್ಕಾಗಿ ನಿಮ್ಮನ್ನು ಕರುಣಾಸಾಗರ ದೇವ ಎಂಬುದಿಗೆ ಹಾಡಿ ಕೊಂಡಾಡಿದವಳು ನಾನು. ಸಂತೋಷವಾಯಿತು. ಮಾಲಿನಿಯಂತಹ ನಾನು ಇನ್ನು ದಿವಸ ಈ ರೀತಿಯಾಗಿ ತಪಸ್ಸನ್ನು ಆಚರಿಸಬೇಕಾದ ಬಲವಾದಂತಹ ಕಾರಣ ಏನು ಮಗಳೇ? ನನ್ನ ತಾಯಿ ಆಸೆಯನ್ನು ಈಡೇರಿಸಬೇಕೆಂಬ ಕಾರಣಕ್ಕಾಗಿ ದುರಧೀರನಂತಹ ಮಗನನ್ನು ಪಡೆಯಬೇಕು. 3 ಲೋಕಗಳಂತಹ ಮಗು ವಿಭುವಾಗಿ ಮೆರೆಯಬೇಕು. ಅಂತಹ ಮಗನನ್ನು ಪಡೆಯುವ ಹಾಗೆ ವರವನ್ನು ಅನುಗ್ರಹಿಸಬೇಕು ತಂದೆ. ತಥಾಸ್ತು. ಸಂತೋಷವಾಯಿತು ದೇವ. ಆದರೆ ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ದೇವ, ಎಂತಹ ಮಾತನ್ನು ಕೇಳುತ್ತಿದ್ದೇನೆ ನಾನು. ಒಳ್ಳೆ ರೀತಿಯಲ್ಲಿ ವರವನ್ನು ಕೊಡುತ್ತಿರುವುದಕ್ಕೆ ಆಲೋಚನೆ ಮಾಡಿದ್ದೇನೆ. ಆದ್ರೆ ಈ ಕ್ಷಣದಲ್ಲಿ ನೀವು ಆಡಿದ್ದ ಮಾತು, ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಾತ್ರ ಕೋಣನಾಗಿ ಬೆಳೆಯುತ್ತಾನೆ ಈ ತಂದೆ. ಹೌದು ಮಗಳೇ. ಇಲ್ಲ, ಅಂತಹ ಮಗನನ್ನು ಎತ್ತಿ ಬೆಳೆಸುವುದಾದ್ರೂ ಹೇಗೆ, ಎದೆ ಹಾಲು ಉಣಿಸುವುದಾದ್ರೂ ಎಂತೂ ನಾನು. ಇಂತಹ ವಿಚಾರವನ್ನು ನನ್ನ ತಾಯಿ ಬಳಿ ಹೇಳುವ ಮುನ್ನ ಈ ಸ್ಥಳದಲ್ಲಿ ಈ ಮಾಲಿನಿಗೆ ಮೃತ್ಯುವನ್ನು ಒದಗಿಸಬೇಕು. ಮಾಲಿನಿ ಮುನಿವರ ನುಡಿದ ವಚನವು ತಪ್ಪದರಿಯದು ತರಳ ಮಗಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ದುರಪರಾಕ್ರಮಿನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯ ಮತಲ್ಲ ಎಂದಿನುತ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ. ಆ ಮರುಗದಿರು. ಈಗ ನಾನು ವರವನ್ನೇ ಕೊಟ್ಟಿದ್ದೇನೆ, ಶಾಪವನ್ನು ಕೊಟ್ಟದಲ್ಲ ಮಗಳೇ. ವರವನ್ನು ಕೊಟ್ಟದ್ದು ನಾನು, ಶಾಪವನ್ನು ಕೊಟ್ಟವರೇ ಬೇರೆ ಮಗಳೇ. ನೀನು ಮಹಿಷಿಯಾಕೃತಿಯನಂತೂ ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಶುಪಾರ್ಶಕರಿಗೆ ತಪಸ್ಸಿಗೆ ಭಂಗವಾಯಿತು. ಹೌದೇ? ಕುಪಿತನಾದ ಆತ ನಿನಗೆ ಶಾಪವನ್ನು ಕೊಟ್ಟಿದ್ದಾನೆ. ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ದೇವ, ಶಾಪ ಕೊಟ್ಟದ್ದು ಮುನಿ, ಪ್ರತ್ಯಕ್ಷರಾದ ಬ್ರಹ್ಮದೇವರು. ಪರಿಮಾರ್ತನೆ ದೊರಕಬೇಕಿಲ್ಲವೇ ತಂದೆ ನನಗೆ? ಖಂಡಿತವಾಗಿ ಪರಿಮಾರ್ಜನೆ ಸಿಗಬಹುದು. ಹೌದೇ? ಆದರೆ ಮುನಿ ಒಂದು ವಚನವನ್ನು ಹೇಳಿದ್ದಾನೆ. ಯಾವುದು? ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ. ಅಂತಹ ಮಾತನ್ನು ಕೂಡ ಆಡಿದ್ದಾರೆ. ಹೌದು. ಏನು ಮಾಡಲಿ ತಂದೆ? ಆದರೆ ಒಂದುಂಟು. ಏನು? ನಿನ್ನ ಉದ್ದೇಶ ಏನು ಮಗಳೇ? ದುರಧೀರನಂತಹ ಮಗನನ್ನು ಪಡೆಯಬೇಕು. 3 ಲೋಕದಲ್ಲಿ ಸಮರ್ಥನಾಗಿ ಮೆರೆಯುವಂತಹ ಉದ್ದೇಶ ನಿನ್ನಲ್ಲಿ. ಸತ್ಯ. ಅಂತಹ ಮಗುವನ್ನೇ ನಿನಗೆ ಅನುಗ್ರಹ ಮಾಡ್ತಾನೆ. ಶುಭವಾ. ಜಯ 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 ಜಯ. ಈ ಹೊತ್ತಿಗೆ ಮನಸ್ಸಿಗೆ ಅದೆಷ್ಟು ಸಂತೋಷವಾಗುತ್ತೆ ಉಂಟು. 3 ಲೋಕದಲ್ಲಿ ಗೆಲ್ಲುವಂತಹ ಮಗನನ್ನು ಪಡೆಯುವಂತಹ ತಾಯಿಯಂತಹ ನಾನೇ ಭಾಗ್ಯವಂತಳು. ಈ ಸಂತೋಷದ ವಿಚಾರವನ್ನು ಆದಷ್ಟು ಬೇಗ ನನ್ನ ತಾಯಿ ಬಳಿ ತಿಳಿಸಬೇಕಾಗಿದೆ. ತೆರಳುತ್ತೇನೆ ಅತ್ತ ಕಡೆಗೆ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿಗ ಋಷವನು ತಾಳಿ ಕ್ಷಣದೊಳ್ಳು ನಿಜ
ಕನಕ ಗರ್ಭನ ನಿಮವನ್ನು ಕೊಂಡು ಮಾಲಿನಿ ಮನದಿ ಗರುಷವನು ತಾಳಿ ಹರುಷ ತಾಳಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಅದಿತಿಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಕರದಿ ಮಡಿದುದ ದಿತಿಯು ಪೂರ್ಣಗೊಳಿಸಿ ಅರಮನೆಗೆ ಬಂದ ಮಗಳಿಗೆ ಮದುವೆಯನ್ನೇನು ಮಾಡಿದ್ದೇನೆ. ವೀರ ಶೂರನಾದ ಮಗುವಿಗೆ ಜನ್ಮವನ್ನಿಟ್ಟಿದ್ದಾಳೆ. ಮೊಮ್ಮಗನ ಆಟಪಾಠಗಳಲ್ಲಿ ಜೊತೆಯಾಗಿರುವಂತಹ ವೇಳೆಯಲ್ಲಿ ನಾನು ಯೋಚಿಸುವುದು ಅದನ್ನಲ್ಲ. ನನ್ನದಾದಂತ ಆಸೆ ಆಕಾಂಕ್ಷೆ ಹಾಗೇ ಉಳಿಯುತ್ತಲ್ಲ. ನನ್ನ ವಿಚಾರವನ್ನು ಯಾರಲ್ಲಿ ಹೇಳಲಿ? ಯಾರಿದ್ದಾರೆ ನನಗೆ? ಅವನೊಂದಿಗೆ ಸಂತೋಷದಿಂದ ಇರಬೇಕಾದಂತಹ ನೀವು ಈ ಕಾಲದಲ್ಲಿ ಅಂತಃಪುರವನ್ನು ಸೇರಿ ಕಣ್ಣೀರನ್ನು ಸುರಿಯುತ್ತಾ ಇರುವಿರಲ್ಲ ತಾಯೇ. ಮಗನೇ, ನ್ಯಾಯದಲ್ಲಿ ನಮಗೆ ದೊರಕಬೇಕಾದ ಸ್ವರ್ಗಲೋಕವನ್ನು ದೇವತೆಗಳು ಆಳುತ್ತಾ ಇದ್ದಾರೆ. ಈ ಹಿಂದೆ ಅದನ್ನು ಪಡೆಯಬೇಕೆನ್ನುತ್ತಾ ಉದ್ದೇಶವನ್ನು ಇಟ್ಟುಕೊಂಡು ನಾನು ಜನ್ಮವಿತ್ತಂತಹ ಎಲ್ಲಾ ಗಂಡು ಮಕ್ಕಳನ್ನು ಯುದ್ಧಕ್ಕಾಗಿ ಕಳುಹಿಸಿಕೊಟ್ಟರೆ ಆ ದೇವತೆಗಳು ಮೋಸದಿಂದ ಎಲ್ಲರನ್ನು ಕೊಂದರು ಮಗನೇ. ಹಾಗಾಗಿ ಇವತ್ತಿಗೆ ಸ್ವರ್ಗವನ್ನು ಗೆಲ್ಲುವಂತಹ ವೀರಾದಿ ವೀರರು ನಮ್ಮಲ್ಲಿ ಯಾರೂ ಇಲ್ಲ ಎನ್ನುವಂತಹ ಪುತ್ರ ಶೋಕದಲ್ಲಿ
ಹಾಗೂ ನಿನಗಿರುವಂತಹ ಹಾಗೆ ಅದು ಇಲ್ಲಿ ಬಂದು ಪಾರುಪತ್ಯ ಮಾಡುವುದಕ್ಕೆ ನಿನಗೆ ಅಧಿಕಾರವನ್ನು ಮರಣ ಇಲ್ಲ ಎನ್ನುವಂತ ಅಹಂಕಾರದಿಂದ ನೇರವಾಗಿ ಸುರಲೋಕವನ್ನಡರಿ ಇಂದ್ರಾದಿ ಸುಮನಸರನ್ನೆಲ್ಲ ಎಲ್ಲರೂ ಓಡಿ ಹೋಗಿದ್ದಾರೆ. ನೀನು ಮಾಡಿದ ತಪ್ಪನ್ನು ತಟ್ಟಿಗೆಡುವುದಕ್ಕೆ ಬೇಕಾಗಿ ಸುರರ ಮರೆಯನ್ನು ಆಲಿಸಿ ಬಂದವ ಯಕ್ಷರಾಜ.
ಭಕ್ತಿ ಭಾವದಲ್ಲಿ ಅಮ್ಮ ಅಮ್ಮ ಯಾರು ನೀನು ನೀನೆಂದರೆ ತಮ್ಮೊಳಗೆ ಬರಿಸಿದ ಸರಿಯಾಗಿ ಹೇಳಿ ಯಾರಂತ ನಮ್ಮವರ ಜೊತೆ ಹೋದವ ನೀನು ಹೋದಂತಹ ವಿಚಾರ ಏನೆಂದು ಹೇಳುವೆಯಾ ಹೌದಾ ಬರುವಂತ ಹೊತ್ತಿಗೆ ನಮ್ಮವರಿಗೆ ಸೂಚನೆಯನ್ನು ಕೊಟ್ಟಿದ್ದಾನೆ ಯಮ ನಮ್ಮವರ ಬೆಟ್ಟಿಗೆ ಏನು ಅವರೆಲ್ಲ ಓಡಿ ಹೋದ್ರು ಅಮ್ಮ. ಎಲ್ಲರೂ ಕೂಡ ಸೋತು ಹೋಗಿದ್ದಾರೆ. ಆ ಬಳಿಕ ಯಾರು ಬಂದಿದ್ದಾರೆ? ದೇವೇಂದ್ರ. ಹೇಗೆ ಬಂದಿದ್ದಾನೆ? ಐರಾವತವನ್ನು ಏರಿಕೊಂಡು. ಹೌದಾ? ಐರಾವತನ್ನು ಏರಿಕೊಂಡು ಹಿಡ್ಕೊಂಡು ಯಾವುದು ಉಜಿರಾಯುಧ ಆ ರೀತಿ ಅಲ್ಲ, ವಜ್ರಾಯುಧ. ಹೌದಮ್ಮ. ಅಮ್ಮ ಬಂದವಳೆ ನಮ್ಮ ರಾಯರ ಜೊತೆ ಗಾಡಿ ಹೋರಾಟ ನಡೆಸಿ. ಹೋರಾಟದಲ್ಲಿ ಏನಾಗಿದೆ? ನಮ್ಮ ರಾಯರ ಬೆಟ್ಟು ನಿಮ್ಗೆ ಗೊತ್ತಿಲ್ಲ. ನಮ್ಮವರು ಒಂದೊಂದು ಪೆಟ್ಟು ನೋಡ್ಬೇಕು. ರಾಯರ ಬೆಟ್ಟಲ್ಲಿ ಅಮ್ಮ ದೇವೇಂದ್ರ ಬೆಟ್ಟದಿಂದ ಓಡಿ ಹೋದಲ್ಲ. ಅವ ಕೂಡ ಸೋತು ಹೋಗಿದ್ದಾನ. ಸಂತೋಷವೇ ಸಂತೋಷ. ಆ ಹುಡುಗ ಏನ್ ಮಾಡಿದ್ದಾರೆ? ಎಲ್ಲವರು ಸಂತೋಷದಲ್ಲಿದ್ರು. ಜಯಘೋಷನ ಹಾಡಿದ್ದೀಯಾ? ತಡ ಮಾಡಲಿಲ್ಲ ರಾಯರು. ಏನ್ ಮಾಡಿದ್ದಾರೆ? ಸ್ಮಶಾನಕ್ಕೆ ಹೋಗಿರಲ್ಲ. ಯಾವುದು ಸ್ಮಶಾನಕ್ಕೆ? ಯಾರು ಹೇಳಿದ್ದು ಆ ರೀತಿ?
ಯಾರದು? ಮೇನಕ್ಕೆ ಅಮ್ಮ ಮಂಜಲ್ ದೋಸೆ ಒಂದಿತ್ತಮ್ಮ ಮಂಜುಗೋಷಿ ಎಂಬುದಾಗಿ ಅವಳ ಹೆಸರು. ಆಮೇಲೆ ಮೂಜಿನ ಅಷ್ಟ ಯಾರಿಗೆ ಹೇಳೋದು? ಚಿಕಿತ್ಸೆ ನಾಷ್ಟಮ್ಮ ನೃತ್ಯ ಸಂತೋಷವೇ ಆಯ್ತು. ಆ ಬಳಿಕ ಹಾರಡಿಕೊಂಡು ಯಾರದು? ಯಕ್ಷರಾಜ ಪಿಂಗರಾಕ್ಷಿ ಎಂಬುದಾಗಿ ನಮ್ಮವರಿಗೆ ಹೇಳಿದ್ದಾರೆ. ಇತ್ತು ಏನು ಹೇಳಿದ್ದಾರೆ? ನೀನು ಕುತ್ಕೊಳ್ಳೋ ಜಾಗ ಇಲ್ಲ, ನೀನು ಕುತ್ಕೊಳ್ಳೋಕೆ ಜನ ಕೆಳಗೆ ನಿನ್ನಲ್ಲಿ ಹೇಳುದು ಕೆಳಗಿದೆ. ಯಾರಿಗೆ ಹೇಳುವುದು? ಯಾರು ಮಾತ್ರ ನನಗೆ ಅವ ಬಂದವ ನಮ್ಮ ರಾಯರನ್ನು ಮಾಡಿ ನಮ್ಮವರಿಗೆ ಹೇಳಿದಾತ ಮದುವೆ ಆಯ್ತು ಬೇಡ ಮತ್ತೆ ನಮ್ಮ ರಾಯರು ಅವನನ್ನು ಜೋರು ಮಾಡಿ ಹೌದಾ? ನಮ್ಮ ರಾಯರು ಇಷ್ಟುಂಟ ನಾಲಿಗೆ ಹೊರಗೆ ಹಾಕಿ ಸತ್ತು ಹೋಗಿ ನೀ ಮಾಡಿದೆಯಲ್ಲ ನನಗಿನ್ನಾರು ಗತಿ ನಮ್ಮ ಶೀತಿ ಪತಿ ಮಾಡಿದೆಯಲ್ಲ ಶಿವನೇ, ಎಂತಹ ಕರ್ಣ ಕಠೋರವಂತಹ ಮಾತನ್ನು ಕೇಳುತ್ತಿದ್ದೇನೆ ನಾನು. ನನ್ನವರ ಎತ್ತರಂಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಆಡಿ ಹೊರಟ ಮಾತಾದರೆ ಯಾವುದು? ಮಾಲಿನಿ, ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತಿರಬೇಕು. ಯುದ್ಧವನ್ನು ಮಾಡಿ ಹಿಂತಿರುಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಸಂತೋಷದ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಬೇಕೆಂಬುದಿಗೆ ಆಡಿ ಹೋದಂತಹ ಮಾತು. ಬದುಕೆನ್ನದು ಉಜ್ವಲವಾಗಬೇಕು, ಭವಿಷ್ಯ ಅನ್ನೋದು ಬಂಗಾರವಾಗಬೇಕೆಂಬುದು ತಿಳಿದವಳೆ ನಾನು. ಜೀವನದಲ್ಲಿ ಅದೆಷ್ಟು ಸತ್ತವರು ಜೀವಿಪರಿ ತರಳ ಸಮರ ಸಮರ್ಥನಾಗೀಗ ಮಹಿಷಾಸುರಗೆ ಬಿದ್ದರಿಪೆ ಹದನಗಳ ಅರ್ತಿಯರು ದೀರ್ಘವದಿವು ಕರ್ದಳು ಬಾಲಕ ಮಹಿಷನ
ನಗುವಂತಹ ನಗುವಲ್ಲ. ಇದು ನಿನ್ನ ಕೊನೆಯ ನಗು, ಇದು ನಿನ್ನ ಕೊನೆಯ ನಗು. ಇದು ರಕ್ತ ನನ್ನಂತ ಈ ಕಣ್ಣಿನ ವಿಚಾರ ನಾನು ಯಾರಲ್ಲಿ ಹೇಳಲಿ? ಯಾರು ಯಾಕೆ ಬೇಕು ಸ್ವಾಮಿ? ನನ್ನ ಭುಜ ಎತ್ತರಕ್ಕೆ ಬೆಳೆದಂತಹ ಮಗನಂತಹ ಮಹಿಷಾಸುರನಿಲ್ಲವೇ? ಗೆಳೆಯರ ಜೊತೆ ಆಟವನ್ನು ಆಡುವುದಕ್ಕಾಗಿ ರಾಜಾಂಗಣಕ್ಕೆ ಹೋದವನಿದ್ದಾನೆ. ಅವನನ್ನೇ ಕರೆದು ಇಲ್ಲಿ ನಡೆದಂತಹ ಸಮಸ್ತ ವಿಚಾರವನ್ನು ಆತನಲ್ಲಿ ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದಿದ್ದಲ್ಲಿ ಮಾಲಿಕ ನಾನಲ್ಲ ಕಳೆಯುತ್ತಿಲ್ಲ. ಮಗನನ್ನೇ ಕರೆಯುತ್ತೇನೆ ಅಂತ ನಾನು ಮಗನನ್ನೇ ಕರೆಯುತ್ತೇನೆ. ಮಗನೇ, ಕಂದ, ಕುಮಾರ, ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ, ಬಾ ಬಾ ಬಾ.
ಕೈಗಳಲ್ಲಿ ಬಲೆಗಳಿಲ್ಲ. ಏನಾಯ್ತು? ಸಂತೋಷದಿಂದ ಜೀವನ ಗಳಿಕೆ ತಮ್ಮ ಸತ್ಯ ಮಗನೇ. ಆದರೆ ಈ ಸಮಯದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂತೆ ತಾಯಿ. ನಿಜ. ನಿಮಗೆ ಕಷ್ಟವನ್ನು ಕೊಟ್ಟರು ಯಾರನ್ನು ನಾನೀಗ ತಿಳಿದುಕೊಂಡೆ. ಯಾರು ಮಗನೇ? ವೈದ್ಯದಪ್ಪ, ಅಲ್ಲ ಶಂಕರನೇ, ಅಲ್ಲ ಬ್ರಹ್ಮದೇವನೇ, ಮುಕ್ಕೋಡಿ ದೇವತೆಗಳಾಗಿರಲಿ ಅಂತವರಿಗೆ ಸರಿಯಾದಂತ ಶಿಕ್ಷೆ ಕೊಟ್ಟು ನಿಮ್ಮ ಮಗ ನಾನು ಮಾಡ್ತೇನೆ. ಏನಂತ ಹೇಳಲಿ ಕಂದ, ನಾನು ಏನಂತ ಹೇಳಿ ಕಂದ 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 ನಯ್ಯಯ್ಯೋ ನಿನ್ನ ತಂದೆಯವರು ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಂಡು ಬರುತ್ತೇನೆ ನಿನಗೆ ಹೋದಂತಹ ವಿಚಾರ ನಿನಗೂ ಕೂಡ ತಿಳಿದಿದ್ದಲ್ಲವೇ ಮಗನೇ? ಪರಿಣಾಮದಲ್ಲಿ ಬಂದಂತಹ ದೇವತೆಗಳನ್ನೆಲ್ಲರನ್ನು ಕೂಡ ಯುದ್ಧದ ಮೂಲಕ ಸೋಲಿಸಿ ನಿನ್ನ ತಂದೆಯವರು ಸಿಂಹ ವಿಷ್ಣುವನ್ನು ಏರಿದವರ ಕಂದ. ಇದು ಸಂತೋಷ ವಿಚಾರವಲ್ಲೇ ತಾಯಿ? ಇಲ್ಲ ಕಂದ, ಈ ಹೊತ್ತಿಗೆ ಸಂತೋಷ ಎಂಬುದು ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯಿತು. ನಿನ್ನ ತಂದೆಯವರ ಸಿಂಹ ವಿಷ್ಣುವನ್ನು ಏರಿ ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ದೇವತೆಗಳೆಲ್ಲ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ಕೊಂದರು.
ಸ್ವರ್ಗ ಲೋಕದ ಅಭಿಲಾಷೆಯಿಂದ ಸ್ವರ್ಗಕ್ಕೆ ಸತ್ಯ ಕಂದ ಸ್ವರ್ಗಕ್ಕೆ ನಿಜ ಮಗನೇ ಇಂದ್ರನಾದಿ ಸುಮನಸನ್ನು ಬಡಿದಟ್ಟಿ ಸುರ ಪೀಠ ಬಡದನ್ನ ಸ್ವಾಧೀನವಾಗಿ ಮಾಡಿಕೊಂಡ ತಾಯಿ. ಸತ್ಯ ಮಗನೇ ಪೀಠದಲ್ಲಿ ಏರುವಂತಹ ಸಮಯದಲ್ಲಿ ನನ್ನ ಅಪ್ಪನನ್ನು ಮೋಸ ಹೌದು ಕಂದ ನನ್ನ ಅಪ್ಪನನ್ನು ಮೋಸದಿಂದ ಕೊಂದ್ರೆ ಅಮ್ಮ. ಸತ್ಯ ಮಗನೇ ನನ್ನ ಅಪ್ಪನ ಕೊಂದ ನನ್ನ ಪಕ್ಕದ ಧರ್ಮ ಆ ಯಕ್ಷ ಯಕ್ಷ ನಿಜ ಕಂದ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಶಹಬಾಸ್ ಮಗನೇ ಯಕ್ಷನ ಭಕ್ಷವಾಗಿ 3 ಲಕ್ಷ ಬಂದ್ರು ಕೂಡ ಆ, ಲೆಕ್ಕಿಸುವ ನಾನಲ್ಲ. ಹೌದಾ ಕೊಡಿಯ ಅಜ್ಜೆ ಆ, ಅವನ ಸೊಂಟ ಮನೆ ಮಗನೇ ತನಯನ ಮನದಿ ಹರುಷವನಂತು ನುಡಿದಳು ಸಂತೋಷವಾಯ್ತು ಕಂದ ಅನಿಮಿಷರ ಗೆಲ್ಲಬಹುದು ನಿನಗೆ ಸಮರದಿ ಘನತರದ ಕೆಲಸವಲ್ಲ ವನಜನ ಬರುವ ಕೃತಗತಿ ಹೌದು ಕಂದ ಅನವರತವು ಸುಮನ ಪಕ್ಷದಿ ನಿನಗೆ ಬೇಡುವೆನೊಂದು ವಿಧಿಯಲ್ಲಿ ವರಗಳನ್ನು ಪಡೆದು ತನಯನ ಆಡಿದ ನುಡಿಗೆ ಮಾಲಿನಿ ಕಂದ ಹೋಗ್ತೇನೆ ನಾಯಿ. ಈ ಹೊತ್ತಿಗೆ ನೀನು ಆಡಿದಂತಹ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು ಕಂದ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಕೂಡ ಯುದ್ಧದ ಮೂಲಕ ಸೋಲಿಸುವ ಮಾತನಾಡಿದ್ದೆ. ಆದ್ರೆ ಒಂದು ಮಾತು, ಆ ದೇವತೆಗಳನ್ನ ಯುದ್ಧ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗಾಗಿ ಆ ನಾರಾಯಣ ಆ ಕರಿಯ ಹೈ ಅವರೊಡನೆ ಯುದ್ಧವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ನಿನಗೆ ದೇಹ ಬಲ ಹೊಂದಿದ್ದರೆ ಸಾಕಾಗುವುದಿಲ್ಲ ಮಗನೇ. ಮತ್ತೆ ಅಮ್ಮ ನಿನಗೆ ಬೇಕು ದೈವ ಬಲ. ಯಾವ ರೀತಿ ಬರೆಯುತ್ತಾರೆ? ಕಟ್ಟುವಂತಹ ಕಾನನವನ್ನು ಸೇರಿಕೊಳ್ಳಬೇಕು. ವಿಧಾತ ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಆ ದೇವಲೋಕಕ್ಕೆ ದಾಳಿಯನ್ನು ಮಾಡಿದೆ ಎಂದಾದರೆ ಆ ದೇವತೆಗಳು ನಿನಗೆ ಘನವೇ ಎಲ್ಲ ಕಂದ. ಅಮ್ಮ ಏನು ಕಂದ? ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವಿಲ್ಲ ತಾಯಿ. ಹೌದಾ? ಆದರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಏನದು? ನಿಮ್ಮ ಮಾತಿನ ನದಿ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ. ಬೇಕಾದಂತಹ ವರವನ್ನು ಕೇಳುತ್ತೇನೆ ತಾಯಿ. ಹೌದಾ? ಅಮ್ಮ ಏನು ಕಂದ? ಆ ಹೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರಮ್ಮ. ಅದರ ಸಿದ್ಧತೆಯನ್ನು ನಾನು ಮಾಡುತ್ತೇನೆ ಕಂದ. ನಿನಗೆ ಹೋಗ್ತೇನವ್ವ. ಹೌದಾ? ಹೋಗ್ತೇನವ್ವ. ಹೆತ್ತವ ಮಾತನ್ನು ಹಿಡಿಯೋದಕ್ಕೆ ಬೇಕಾಗಿ ಕಾರಣವನ್ನು ಸೇರುತ್ತೇನೆ. ನನಗೊಂದು ಆಶೀರ್ವಾದ ಮಾಡಿ ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನೀನು ಬರಿಗೀನು ಹೋಗುದು ಸರಿಯಲ್ಲ ಕಂದ. ಅದಕ್ಕಾಗಿ ಇದೋ ನಿನ್ನ ತಂದೆಯವರ ಪಟ್ಟದ ಕಟ್ಟಿಯನ್ನು ನಿನಗೆ ನೀಡುತ್ತಿದ್ದೇನೆ.
ಯುದ್ಧಗಳಿಗೆ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಬೇಕು ಕಂದ ನಿನಗೆ. ಆಯ್ತು ತಮ್ಮ, ಆಶೀರ್ವಾದ ಮಾಡಿದಾಗಲೇ ದೇಶಾದ್ಯಂತ ಕಂದ ದೇಶಾದ್ಯಂತ ಮಾತಿಗೆ ಮಾಡಿದು ವಿಖ್ಯಾತವಾಗಿ ವಿಧಾನ ತಪಗೈವೆನುತ ಆತು ಕ್ಷಣ ಹೊರಟೈತಂದು ಪುಷ್ಕರ ಕ್ಷೇತ್ರವ ಮಗುದಲ್ಲಿ ಬಳಿಕ ಮಹಿಷಾಖ್ಯ ಹುಟ್ಟಿದನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅಜೇಯವಾದ ವರಬಲವನ್ನು ಪಡೆದಿದ್ದಾನೆ. ಹಾಗಾಗಿ ತಡ ಮಾಡುವುದು ಯಾಕೆ? ನಮ್ಮ ನಡೆ ಮಹಿಷ ನಡೆ. ಕೈಗೊಂಡ ದಿಗ್ವಿಜಯ ಭೂಲೋಕ ಪಾತಾಲೋಕರನ್ನ ಸ್ವಾಧೀನವಾಗಿದೆ. ಉಳಿದದೊಂದೇ ಲೋಕ ನಾಗಲೋಕ. ಆ ವಿಚಾರದಲ್ಲಿ ನಮ್ಮವ್ರ ಜೊತೆ ಮಾತಾಡುವಂತಹ ಸಮಯದಲ್ಲಿ ಯಾರೋ ನನ್ನ ಕಾಣುತ್ತೀರಿ ಬರೀ ನಡೆದಂದ ದೈತ್ಯರ ಗಡನ ನೀಕ್ಷಿಸಿ ಕಡುಗರುಷದ
ಈ ಶೋಣಿತಾಪುರದಲ್ಲಿದ್ದವರು ಯಾರಯ್ಯ ನಾನು ಸಂಕಾಸುರ, ಈತ ನಾನು ಬಿಡಲಾಸುರ, ದುರ್ಗಾಸುರ, ಇವರೆಲ್ಲ ಯಾರಯ್ಯ? ಇವರೆಲ್ಲ ನಮ್ಮವರೇ ಸರಿ. ಇವರನ್ನು ಸೇರಿಕೊಂಡು ಬರಬೇಕಾದರೆ ಕಾರಣವೇನಿಲ್ಲ? ಬಲವಾದಂತಹ ಕಾರಣ ಉಂಟು. ಸ್ವರ್ಗವನ್ನು ಪಡೆಯುವ ಉದ್ದೇಶದಿಂದ ಸ್ವರ್ಗಕ್ಕೆ ಹೋದವರು ರಾಜು ಸುಮನಸರನ್ನು ಸೋತಂತಹ ಇಂದ್ರ ಸುಮ್ಮನಿರಲಿಲ್ಲ. ಶ್ರೀಹರಿಯಲ್ಲಿ ದೂರ ನಿಂತ. ಹರಿಯಲ್ಲಿ ಶ್ರೀಬೇದಲ್ಲಿ ಹರಿ ಏನ್ ಮಾಡಿದ? ಅವನ ಕರದ ಚಕ್ರದಿಂದ ನಮ್ಮದಾದಂತಹ ಅಂಗಾಂಗಗಳೆಲ್ಲವೂ ಕಳೆದು ಹೋಯಿತು. ಆದರೆ ಈವರೆಗೆ ನಾವು ಗುಡ್ಡ ಕಾನನಗಳಲ್ಲಿ ಜೀವನವನ್ನು ನಡೆಸ್ತಾ ಇದ್ದೇವೆ. ತಿನ್ನುವುದಕ್ಕಾಗಿ ಗೆಡ್ಡೆ ಗೆಣಸುಗಳನ್ನೆಲ್ಲ ಸೇವಿಸುತ್ತಿದ್ದವರು. ಆದರೆ ನಮಗೊಂದು ವರ್ತಮಾನ ದೊರೆಯಿತಲ್ಲ. ಇಲ್ಲಿಗೆ ಬರಬೇಕಾದ್ರೆ ಬಲವಾದದ್ದು ಕಾರಣ ಉಂಟು. ಮಾಲಿಗೆ ಮಗನಾಗಿ ಮೈಷಾಕ್ಯ ಹುಟ್ಟಿದ ಹೊಸ ವರ್ತಮಾನ ಅರಿತುಕೊಂಡು ಬಂದವರ ಇಲ್ಲಿಗೆ. ಆದ್ರೆ ನಮಗೆ ಆದಾಗ ನಿಮಗೊಂದು ಮೋಸ ಆಗಿದೆ. ಯಾವ ರೀತಿ? ನಿನ್ನ ತಂದೆಯನ್ನು ಕೊಂದದ್ದು ಮತ್ತೆ ಯಾರು ಅಲ್ಲ, ಆ ಬಡ ಬಡ
ಅದಕ್ಕಾಗಿ ತಮ್ಮ ತಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ತಮ್ಮ ತಮ್ಮ ವಾಹನವನ್ನು ಏರಿಕೊಳ್ಳಿ. ತಡ ಮಾಡುವುದು ಸರಿಯಲ್ಲ.
ಐರಾವತವನ್ನೇರುತ್ತಾ ವಜ್ರಾಯುಧವನ್ನೇ ಹಿಡಿದುಕೊಳ್ಳು. ಸಮರಕ್ಕೆದುರಾಗಿ ಬಂದಂತ ಸುರಪಾಲನೆ ನೀನು. ಹೌದೇ ಹೌದು. ನನ್ನ ಅಪ್ಪನ ಅಂತ ಬಿತ್ತುಲ್ ಮಾಡಿ ಬಂದಂತ ಪಾತಕಿ. ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿ ಇರಲ್ಲ. ಪೀಠವನ್ನು ಎಳೆಗೆ ಸುಮ್ಮನೆ ನೀನೀಗ ಕರೆಯುವುದಕ್ಕೆ ಬೇಡ. ನೀನು ಕೇಳಿದ ಕೂಡಲೇ ನಾಲ್ಕದ ಪೀಠವನ್ನು ಬಿಟ್ಟು ಕೊಡುವುದಕ್ಕೆ ಇದೇನು ನಿನ್ನ ಹಿರಿಯರಿಂದ ಬಂದ ಬಳುವಳಿ ಅಲ್ಲ. ಶತೋಮುಖಗಳನ್ನು ಮಾಡಿ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕನ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ನಿನ್ನ ತಂದೆಗಾದ ಗತಿ ನಿನಗುವಾಗ ನಿನ್ನ ಸೊಂಟ ಮಣಿ ಮುಗಿತೇನೆ. ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವತೆಗಳು ಕಾಣ್ತಾ ಇದ್ದಾರೆ, ಯಾರೂ ಇಲ್ಲ. ಸುರಪೀಠ ಬರಿದಾಗಿದೆ. ಸುರಪೀಠವನ್ನು ಏರಿದವನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವು ಭೂಲೋಕವನ್ನು ಸೇರಬೇಕು. ಅಲ್ಲಿ ಬ್ರಾಹ್ಮಣರು ಯಾಗ ಯಜ್ಞಾದಿಗಳು ಮಾಡುವುದರ ಮೂಲಕ ಅವಿರ್ಭಾಗವು ದೇವತೆಗಳು ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಒಂದು ವೇಳೆ ತಪ್ಪಿ ನಡೆದರೆ ಕಠಿಣವಾದಂತಹ ಶಿಕ್ಷಣ ಕೊಡಬೇಕು. ಅಯ್ಯ ಸಂಕಾಸುರ, ದೇವತೆಗಳಲ್ಲಿ ಹೋರಾಡಿ ನೀವೆಲ್ಲ ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ವಿಶ್ರಾಂತಿ ಅಗತ್ಯ. ಬೇಕಾದಾಗ ನಾಳೆ ಕರಿತೀವಿ. ಹೋಗಿ ಅದ್ಯಾರು ಸಂಚಾರ ಮಾಡು. ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮೈಸೂರ ಅನುಮತಿಯನ್ನು ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷಣ ಕೊಡ್ತೇನೆ. ಜಾತನ ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ನಾಳೆಯ ರಾತ್ರಿ ಕಟೀಲು ಕ್ಷೇತ್ರದಲ್ಲಿ ಕಲ್ಯಾಣತ್ರಯ ಎಂಬ ಪುಣ್ಯಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರಧಾರಿಗಳಾಗಬೇಕು ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಭಾಗವತರಲ್ಲಿ ಪ್ರಸಂಗವನ್ನು ಮುಂದುವರಿಸಲು ಅನುಮತಿಯನ್ನು ಕೇಳುತ್ತಿದ್ದೇನೆ. ಯಕ್ಷಗಾನ ನಮಗೆ ಅವಧರಿಸು ನಿಗಮನ
ಸ್ಥಾನಭ್ರಷ್ಟನನ್ನಾಗಿ ಮಾಡಿದ್ದಾನೆ. ಆತನಿಂದ ನೀವೇ ನಮ್ಮನ್ನು ಬರೆಯಬೇಕು. ಅರಿತೆನರಿತೆನ ದುರುಳನ ಬಾಧೆಯ ಮೊರೆಯುವುದಾಗಿನಿ ತೆನ್ನಲ್ಲಿ ಮರೆಯಲಿಲ್ಲವು ನಾವರಗಳ ನೆತ್ತಿಗೆ ವಿರವಿರದ ಪವನು ಮೊದಲಲೇ ಅದರ ತೋರುವೆ ಗಾದಿಗ ಬಂದರು ಮಾಧವನಲ್ಲಿಗೆ ಹೋಗುವ ಆದುದ ನಾಮದು ಸೂದನ ನಡೆಯಲಿ ಸದನದಲ್ಲಿ ಬೆಲ್ಲೈಸುವ. ದೇವೇಂದ್ರ, ಕಷ್ಟ ಬಂತೆ. ಹೌದು, ನಾನೇ ವರವನ್ನು ಕೊಟ್ಟದ್ದು. ಕೊಟ್ಟ ವರವನ್ನು ಹಿಂದೆ ಪಡೆಯುವುದಕ್ಕೆ ಅಸಾಧ್ಯ. ಈ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡಬೇಕು ಯಾರು ಅಂತ ಹೇಳಿದ್ರೆ ಶ್ರೀಹರಿ. ಮಾಧವನಲ್ಲಿಗೆ ಹೋಗೋಣ. ಬಳಿಜೊಳ್ಳಗಿದಿರಾಗಿ ಮುರಘರ ನಡೆತರಲು ಶರಣಕ್ಕೆ ವಂದಿಸೆ ಹರಿಹರವೃಂದ ದುರುಳ ನಗರ ನಡುಳು ಬಾಬಯ್ಯ ಪ್ರತಿ ನಮಸ್ಕಾರಗಳು. ಹುಡುಕಿಕೊಂಡು ಬಂದ್ರೆ ನಡು ಬೀದಿಯಲ್ಲೇ ಸಿಕ್ಕಿದೆ. ಕೂಡಲ ವಧೆಯ ಬಗ್ಗೆ ಯೋಚಿಸಬೇಕಿತ್ತು. ಒಂದು ನಿರ್ಧಾರಕ್ಕೆ ನಾವು ಬರಬೇಕು. ಹೌದು, ಹೇಗೆ ಒಪ್ಪಿಗೆ? ಚಂದ್ರಕಾಂತ ಶಿಲೆಯೊಳಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿದ್ದ ನಳಿನ ಭವಸುರರು ನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿ ಕಾಣದಿರಲು ವೈಕುಂಠದಲ್ಲಿ ಶ್ರೀಹರಿ ಇಲ್ಲ. ಬಳಿಕ ಪುರಹರನು ನಿಲಯದೊಳಗಿಲ್ಲದಿರುತ್ತಿರೇ ಪುರಹರನು ನಿಲಯದೊಳಗಿಲ್ಲ. ಕಳವಳಿಸೆ ಬಳಿಕವರು ಕಳವಳಿಸೆ ಬಳಿಕವರು ತುಳುಗಿದ ಜನೇ ನುಡಿ ಹರಿಗರನಾದ್ರಿಯೊಳಗಿರುವ ಗದನವನು ಹರಿಹರ ಪಾದಕ್ಕೆ ರಗಿ ಸಕಲರು ಜಯ ಜಯ ದೇವತೆಗಳೇ ದೆಸೆಗಿಟ್ಟು ಹೋಗಿದ್ದಾರೆ. ಆತನನ್ನು ವಧಿಸುವರೆ ಯೋಚನೆ ಮಾಡುತ್ತಿರುವಾಗ ನಮ್ಮ ಕಷ್ಟಕ್ಕೆ ನೀವೇ ಪರಿಹಾರ ಎನ್ನುವಾಗ ನಿಮ್ಮ ಬಳಿಗೆ ಬಂದಿದ್ದೇವೆ. ನೀವೇ ನನ್ನಲ್ಲಿರುವ ಶೈವತೆ ನನ್ನಲ್ಲಿರುವಂತಹ ಬ್ರಹ್ಮತೇಜವನ್ನೇ ಹೊರಗಡೆಯಿದ್ದೇನೆ. ದುರುಳ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನೇ ಹೊರಗಡೆ ಹಿದ್ದೇವೆ.
ನೇಗಿಳಿಗೆ ಸುರರು ಜಯ ಜಯವೆಂದು ನುಡಿಗೈದರು. ತಾಯೇ ನಾವು ಮರೆಗೊಂಡೆವು ಕರುಣಿಸು ಅಭಯವ ಪ್ರಸೀದ ಭಗವತ್ಯಂಬ ಪ್ರಸೀದ ಪರಮೇಶ್ವರಿ ಪ್ರಸಾದಂ ಕುರು ಮೇ ದೇವಿ ದುರ್ಗೆ ದೇವಿ ನಮೋಸ್ತುತೆ ರಕ್ಷಿಸಮ್ಮ. ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತನಾಲಿಸು ಖಳಮಗಿಶನು ವಿಧಾತ ನಿತ್ನಿಗ ವರನ ಬಲದಿ ವಿಧಾತ ನಿತ್ನಿಗ ವರನ ಬಲದಿ ಸುರವಾದವಲ್ಲ ಗೆಡಿಸಿ ನಿರ್ಭೀತಿಯಿಂದ ಅಜನನ್ನು ಭಜಿಸಿ ಬರಬಲವನ್ನು ಪಡೆದುಕೊಂಡು ಮತ್ತದೆಂದರೆ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿ
ನಾಶಪಡಿಸಿದ. ಭೂತಳದ ಮೇಲೂ ತನ್ನ ಕೆಟ್ಟ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಯಾಗ ಯಜನಾದಿ ಸುಕರ್ಮಗಳನ್ನು ನಡೆಸುವರೇ ಬಿಡುತ್ತಿಲ್ಲ. ಮೇಲುಲೋಕವನ್ನೇರಿ ಸುರಭ ಮುಖ್ಯ ಅವರನ್ನು ಬೆಸೆಗಡಿಸಿದ. ಇವರೆಲ್ಲರ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲವಮ್ಮ. ಎಲ್ಲ ಭೀತರಿದ್ದೇವೆ, ಕೂಡನಾದರೂ ನಿರ್ಭೀತನಿದ್ದಾನೆ. ಲೋಕಗಳು ಮಹಿಷ ನಟ್ಟುಳಿಯಿಂದ ತತ್ತರಿಸುತ್ತಿದೆ. ಮಹಿಷನ ವಾದಿ ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ, ದೇವತೆಗಳನ್ನೇ ಸ್ಥಾನ ಭ್ರಷ್ಟರನ್ನಾಗಿ ಮಾಡಿದನೆ, ಸೂರ್ಯ ಚಂದ್ರಬಲ ಸಂಚಾರಕ್ಕೆ ತಡೆಯೊಡ್ಡಿದನೆ. ಚಿಂತಿಸದಿರಿ ಮಕ್ಕಳೇ, ಚಿಂತಿಸದಿರಿ. ಬೆಂಬಲವಾಗಿ ಶಂಕದುರ್ಗ ಇದ್ದಾನೆ. ಮಹಿಷನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತುಳಿಯುತ್ತಿರುವಂತಹ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ವಧಿಸಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಪಡಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿತರಾಗಿರಿ, ಭಯಗೊಳ್ಳದಿರಿ. ಏನಲೋ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು. ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು. ಜಯ 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 ಅಜಭವ ಸುರಪ ಮುಖ್ಯಾಮರರೇ, ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರಿ ರೂಪವನ್ನಂತು ಕುಂಬಿನಿಗಿಡಿದು ಬಂದು ತುಂಬುಮನದಿಂದ ಅಭಯವಚನವನ್ನಿತ್ತಾಗ ನಾವೆಲ್ಲ ಆನಂದ ತುಂಬಿಲದಾದವು. ಅನುಗ್ರಹದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದು ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವತಾನಾರಿಯೆಲ್ಲ ಒಂದಾಗಿ ಒಂದು ಶ್ರೀದೇವಿಯನ್ನು ಶೃಂಗರಿಸಿದ್ದಾರೆ. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲೇ ಹೋರಾಡುವರೆ ಆಯುಧಗಳು ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವ ತೃಣಯನ ತ್ರಿಶೂಲವನು ಸಗಗ ಕರಗ ಬ್ರಹ್ಮದಂಡವನಿತ್ತು ಪಾದ ಕೆರಗಿಗೆ ವಿನಯದಿಂದಲೇ ಸುರಪ ಕುಲಿಶವ ಅನಿಮಿಷರು ಶಕ್ತ್ಯಾಯುಧಂಗಳ ಮಾತೆಯ ಪದ ತಳ ಕರ್ಪಿಸಿ ಮಣಿಯೇಗೆ
ಜಯ 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 ದೇವತೆಗಳೇ ಶ್ರದ್ಧಾಭಕ್ತಿಯಿಂದಲೇ ಶ್ರೀದೇವಿಯ ಪದ ತಲಕ್ಕೆ ಒಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯ ಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ ಸಮರಾಕರವನ್ನು ಸೇರಿಕೊಳ್ಳುವಲ್ಲಿ ಯೋಗ್ಯ ವಾಹನವೂ ಬೇಕಾಗಿದೆ. ಹರಿತ ಪರ್ವತರಾಜನ ಮೃಗರಾಜನಾಗಿ ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರದಲ್ಲಿ ಕುಗ್ತಾ ಇದೆ. ಯಾರೋ ಪಳಕ್ಕೆ ನಾರಿ ಕೇಸಲ್ಲಿ ಏರ್ಕೊಂಡು ಬಂದರಂತೆ, ನಮ್ಮವರಂತ ಸಂಕಟ ಕೊಂದರಂತೆ. ಯಾರೇ ಆಗಿರಲಿ ವ್ರತವನ್ನೇ ಹೋಗ್ತಾ ಇರ್ತೇನೆ. ಅಷ್ಟಭುಜ
ಕೇಸರಲ್ಲಿ ಹಿಡ್ಕೊಂಡು ಬಂದೆಯೋ? ನಿಜ. ನಮ್ಮವರಂತ ಸಂಕದುಷ್ಟರನ್ನು ಕೊಂದೆಯೋ? ನಾನೇ ಕೊಂದವಳು. ನನಗೂ ನಿನಗೂ ಯಾವ ರೀತಿಯ ದ್ವೇಷ? ಓ ಮಾಲಿನಿ ಜಾತ ನೈಸ ಒಂದು ಹೆಜ್ಜೆ ಮುಂದಿರಿಸಿದೆಯಾದರೆ ಜಾಗ್ರತೆ. ವಿಧಿಯಿಂದ ವರವನ್ನು ಪಡೆದೆಯಾ? ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯಾ? ಋಷಿ ಮುನಿಗಳನ್ನು ಪೀಡಿಸಿದೆಯಾ? ಸ್ವರ್ಗಕ್ಕೆ ದಾಳಿ ಮಾಡಿದೆಯಾ ಅಂದವನೇ? ಇದೋ ಸಜ್ಜನದ ಕಣ್ಣೀರನ್ನು ಬರೆಸುವುದಕ್ಕೆ ಬೇಕಾಗಿ, ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿ ಕೊಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ತಪ್ಪಾಯಿತು ಎನ್ನುವ ಹಾಗೆ ಕಾಲಿಗೆ ರಗು. ಗರ್ವದಿಂದ ಮುಂದುವರೆದಿ ಎಂದಾದರೆ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಹೇಳಿ ಬಂದಪ್ಪ ಕೇಸರನ್ನು ಕಾಲಿಯಲಿಸು, ಕಳುಹಿಸಿ ಕೈಯಲ್ಲಿದ್ದಂತ ಆಯುಧವನ್ನು ಕೆಳಗಿಳಿಸು, 14 ಲೋಕದ ಒಡೆಯ ಬಯಸ
ಸುರಬರಿದು ಮನದರೆಲ್ಲರೂ ಬಂದು ಪರಿಪರಿಯಿಂದಲೇ ನುಡಿಸಿದರೆಂದು ಸುರುಳಮಗಿ ಜನಾವಧಿಸಿದ ಮಾತಿಗೆ ಸುರುಚಿರದಾರತಿ ಶಿವೇ ಸರ್ವಾರ್ಥ ಸಾಧಿಕೆ ನೇತ್ರಂಬಕೆ ದೇವಿ ಮಹಿಷಾಂತಕಿ ನಮಸ್ತುತೆ ಸುರಪಾಲ ಸುರಪುರಯನಿಗೆಲ್ಲ ಮುಂದಕ್ಕೆ ಕರುಷದಲ್ಲಿ ನಾಗವನು ಪಾಲಿಸಿ ಮರೆಯದೆನ್ನಯ ಕರುಣವನು ನೀನಿರತ ಮನದಿ ಸುರಪಾಲ ದುರುಳರನ್ನು ತರಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೆ ಏನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ. ಇದು ಶಾಂತಳಾಗಿದ್ದೇನೆ. ಜಯ ಜಯ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಪಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತು ಅವರ ಸಂಗಡವನ್ನೇ ದಾರಿಗೊಳಿಸಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಲ್ಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಲ್ಕು ಬಂದಾಡು. ಕಷ್ಟದಿಂದ ಕಷ್ಟ ಬಂದಲ್ಲಿ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ದುಹಿನಗಿರಿಯನ್ನೇ ಏರಿಕು. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಿದೆ. ಮತ್ತೆ ಕಾಲಾಂತರಕ್ಕೆ ಶೋಣಿತಾಪತನವನ ಶುಂಭದಾನವನಾಧಿಕ ವಿಭವದಲ್ಲಿ
ಇರುವಂತಹ ಸ್ಥಳ ಶುಂಭಾಸುರ ಎಂದು ಕೇಳಿಬಲ್ಲೆ ಹೊರಟು ಬಂದ ಕಾರಣ ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ವರವನ್ನು ಅನುಗ್ರಹಿಸಿದ್ದಾರೆ. ದರೆಯ ಯೋನಿಜರಿಂದ ಮತ್ತು ಹರಿಯ ರಾಜಿಗಳಿಂದ ಮರಣವೇ ಬರದಂತ ವರ ನಮ್ಮ ಪಾಲಿಗಿದೆ. ವರ ಪಡೆದಂತ ನಾವು ಪಾತಾಳ ಲೋಕವನ್ನು ವಶಪಡಿಸಿಕೊಂಡೆವು. ಉರಗ ಲೋಕವು ನಮ್ಮ ವಶವಾಗಿದೆ. ಹಾಗಿದ್ದರಿಂದ ಬಾಕಿ ಉಳಿದದ್ದು ಸ್ವರ್ಗ ಲೋಕ. ಕಿರಿತಾಯಿ ಮಕ್ಕಳಾಡುತ್ತಾ ದೇವತೆಗಳಾಡುತ್ತಾ ಇದ್ದಾರೆ. ಇದು ಸರಿಯಲ್ಲ. ಅಧಿಕಾರವನ್ನು ಪಡೆಯಬೇಕು. ಏನ ಅಭಿಪ್ರಾಯ ತಮ್ಮನಿನ? ಅದು ನಮ್ಮ ತಾಯಿಯ ಆಸೆ. ಅಷ್ಟು ಮಾತ್ರವಲ್ಲ, ಈಗ ನಮ್ಮಲ್ಲಿ ಜನಬಲ, ಹಣಬಲ, ದೇಹಬಲ, ಅಷ್ಟು ಮಾತ್ರವಲ್ಲ ದೈವಬಲವು ನಮ್ಮಲ್ಲಿ ಉಂಟು. ಹಾಗಾಗಿ ಅನುಮಾನವ ಬಿಡು, ನನಗೊಂದು ಅಪ್ಪನೆಯನ್ನು ಕೊಡು, ನೇರವಾಗಿ ಸ್ವರ್ಗಕ್ಕೆ ಹೋಗಿ ಆ ದೇವೇಂದ್ರನನ್ನು ಬಡಿದಾಡಿಸಿ ಸ್ವರ್ಗದ ಪೀಠವನ್ನು ನಿರೂಪಿಸುತ್ತೇನೆ.
ಸುರಪಾಲ ಅನಿಮಿಷರ ಕರೆದಂದಾಗ ಧನುಜರು ಪಟಳವು ದಿನ ಜಾತೆ ಏನು ಮಾಡಲಿ ಧನುಜರು ಪಟಳವು ದಿನ ಜಾತೆ ಮನ ಕರಗಿ ಸುರಪಾಲ ಏನಾಗಿ ಹೋಯಿತು ನಮಗೆ ಬಂದಂತಹ ಬವಣೆಯನ್ನು ಯಾರಲ್ಲಿ ಹೇಳಿಕೊಳ್ಳಲಿ ದುಷ್ಟರಾದಂತಹ ಶುಂಭಾನಿಶುಂಭರು ಎನ್ನುವಂತಹ ದಾನವರು ನಾಕವೇರಿ ಬಂದು ನಮ್ಮನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾರೆ ನಮಗೆ ಒದಗಿದಂತಹ ಕಷ್ಟವನ್ನು ನಾವು ಯಾರಲ್ಲಿ ಹೇಳಿಕೊಳ್ಳಲಿ ಸರಿ ಸರಿ ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿಯಾಗಿದ್ದಾಳೆ ತಡ ಮಾಡು ಸರಿಯಲ್ಲ ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ ಜಯ 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 ಪೂಜಿಸಿದನು ಮಾಯಿಯ ನಿರ್ಜರ ಕುದಿವುದೇತಕ್ಕೆ ಶೋಕದಲ್ಲಿ ದೂರ ಪದವಿಗೆ ತರ ಕಷ್ಟವುದಗಿದು ಬೆದರ ಬೇಡಿದ ಶರರೆಯ ಸುರಪಾಲ ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ ಆದರೆ ಕಣ್ಣ ನೀರಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀಯ ಯಾರಿಂದ ಬಂದಂತಹ ಕಷ್ಟ ಯಾಕೆ ಈ ಬವಣೆ ಬಿತ್ತರಿಸು ಜನನಿಗೆ ಬಿನ್ನಗ ಧನುಜ ಮಗೇಶಗಿಂತ ಧನ ಪರಾಕ್ರಮ ಶುಂಭರ ಧನುಜ ಮಗೇಶಗಿಂತ ಘನ ಪರಾಕ್ರಮಿ ಶುಂಭನು ಅನುವಾದಲಿ ಸುರರನು ಸೋಲಿಸುತ್ತ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಕಳನು ಜಗನ್ಮಾತೆ ನಮಗೆ ಬಂದಂತಹ ಬವಣೆಯನ್ನು ಏನೆಂದು ಬಿತ್ತರಿಸಲಮ್ಮ ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕದ ಪೀಠವನ್ನು ನಮಗೆ ಮರಳಿ ಒಪ್ಪಿಸಿದವಳು ನೀನು ಆದರೆ ಈಗ ದುರ್ಬಲರಾದಂತಹ ಶುಂಭಾನಿಶುಂಭರು ನಾಕವೇರಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಡಿಸಿದ್ದಾರಮ್ಮ ಪಂಚಮಹಾಪಾತಕಗಳನ್ನು ಎಸಗುತ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ತಾಯಿ ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿ ತಾವೇ ಸ್ವತಃ ಸೂರ್ಯ ಚಂದ್ರರಾಗಿ ನಮನಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿಶುಂಭರು ಅಂತಹ ದುಷ್ಟರನ್ನು ವಧಿಸಿ ನೀನೇ ನಮ್ಮನ್ನು ಪಡೆಯಬೇಕು ಶುಂಭನಿಶುಂಭನಿಂದ ಕಷ್ಟವೇ ಇದು ಅಭಯ ಕರುಣಿಸುತ್ತ ಅಭಯವನ್ನು ಕರುಣಿಸುತ್ತಲ ಭಯವನ್ನು
ನುಡಿದಳು ಕೆರೆದು ಸಮಯದಿ ತಾಯಿನು ದೈತ್ಯರ ರವಿಯನು ಕಿರಿದು ಸಮಯದಿ ತಾರಿದು ದೈತ್ಯರ ರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ಮರೆದ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನು ಹೃದಶರಿಗರುಗಿ ಶ್ರೀದೇವಿ ಮರುಗದಿರೋ ಸುರಪಾ ಶುಂಭಾದಿ ರೈತರನ್ನೆಲ್ಲ ಸಂಹರಿಸಿ ನಾಟದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮೋ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿದ್ದು ಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ ಹೊಂದಿಕೊಳ್ಳಿ. ಅಳುವ ಸುಮನ ಸರಿಗೆ ಧೈರ್ಯವ ತಿಳುಗಿ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನು ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನು ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸೆ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಾಗೆ ಮಗಮ್ಮಾಗೆ ಮಗಮ್ಮ ಕೌಶಿಕೆಯಾಗಿ ಎಲ್ಲಿ
ಯೋಚಿಸಿ ದುಷ್ಟರನ್ನೆಲ್ಲ ಕೊಂದು ಕೊಡುತ್ತೇನೆ ಎನ್ನುವಂತಹ ಅಭಯ ವಾಕ್ಯವನ್ನು ಸುಲಭನಿಗಿದ್ದಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿಯೇ ದುಷ್ಟರ ಬಳಿಗೆ ಹೋಗುವುದಲ್ಲ, ಕಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವಳಿಗೆ ಮೈದೂಗಿಸಿಕೊಳ್ಳೋಣ? ಅವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. 3 ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಅಂಬರದಿಂದ ಇಳಿದು ಬಂದಿದೆ ಒಂದು ರನ್ನದ ಉಯ್ಯಾಲೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾತರಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಅಗ್ರಾಣಿಸಿ ನನ್ನ ಗಾಯನವನ್ನು ಆಲಿಸಿ ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳವು ಇತ್ತ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕಳರನ್ನು ಹಿಡಿದಂತಹ ಚಕ್ರದಿಂದ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತೇನೆ ಕನಕದ ಉಯ್ಯಾಲೆ.
ಕಾರಣದಿಂದಲೇ ವರಬಲವನ್ನು ಪಡೆದುಕೊಂಡವರು. ಹೌದಣ್ಣ. ಈ ಕಾಲದಲ್ಲಿ ಹಾ. ಮನೋವೇಗ ಮತ್ತು ಬ್ರಹ್ಮಚರ್ಯವೆಂಬ ವರವನ್ನು ಪಡೆದು ಹಾ. ಸಾಧಿಸಿದವರು ನಾವು. ಹೌದಣ್ಣ. ಆದರೆ ತಮ್ಮ ಏನಣ್ಣ? ಹೇಳದೆ ಕೊಟ್ಟದ್ದು ಏನು? ಬ್ರಹ್ಮದೇವನಿದ್ದಾನೆ ಗದಾದಂಡ. ದಂಡ ಕೈಗೆ ಸಿಕ್ಕಿದೆ ದಳ. ಏರಿದೆವು ಪಾತಾಳ, ಅಲ್ಲಿಂದ ಭೂಲೋಕ, ನೇರವಾಗಿ ನಾಕದತ್ತ ಪ್ರವೇಶ. ಸುಮ್ಮನೆ ಆಳ್ವಿಕೆ. ಶಂಭುವೆ ಬಂದರು ಲೆಕ್ಕಿಸುವವರು ಚಂಡಮುಂಡರಲ್ಲ. ಯುದ್ಧವನ್ನು ಮಾಡಿದೆವು, ಆದ್ರೆ ಮಧ್ಯಕ್ಕೆ ಬಂದದ್ದು ನಾರದ. ನಮ್ಮನೆಗೆ ಸಂಧಾನ, ಮಂತ್ರಿ ಪದವಿ ಕೊಟ್ಟು ಮುಂದೆ ಮಾಡಿದ.
ಎಲ್ಲರಿಗೊಂಡುದ ಶ್ರಮವನ್ನು ಕಳೆವೆಗೆಂದೆನು ದಾಗ ಬರಲು 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 ಕದವನ ದಿಡಿಗೆ ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ. ಅದ್ಭುತ ಬೇಟೆ. ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ಇಂತಹ ಬೇಟೆ. ಹೌದು ತಮ್ಮ, ಅಣ್ಣ ಹಸಿವಿನಿಂದ ಬಳಲುತ್ತಿದ್ದಂತಹ ನಾವುಗಳು ಹಾ ಬೇಟೆಯಾಡುವುದಕ್ಕೆಂದು ತೊಡಗಿದಂತಹ ಸಂದರ್ಭ, ನಾನೊಂದು ತೀರ ನೀನೊಂದು ತೀರ ಹೋದವರು. ಹೌದಣ್ಣ. ನೀನು ಹೋದಂತಹ ದಾರಿಯಲ್ಲಿ ಹಾ ಏನನ್ನು ಕೊಂದೆ, ಹಾ ಏನನ್ನು ತಿಂದೆ, ಹಾ ಹೇಳು ನನ್ನ ಮುಂದೆ. ಅಣ್ಣ ಓ ಒಂದೇ ದಾರಿಯಿಂದ ಈರುವರು ಬೇಟೆಯಾಡುತ್ತಾ ಮುಂದುವರಿದನು. ಹಾ. ಸಿಕ್ಕಿದಂತಹ ಪ್ರಾಣಿ ಹಾ. ಈರುವರೆಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ. ಹಾ. ಅದಕ್ಕೆ ಬೇಕಾಗಿ ಓ ಈ ದಾರಿಯಿಂದ ಈಚೆ ಹೋದದ್ದು. ಹಾ. ಅಣ್ಣ ಏನು? ಮುಂದುವರಿದು ಹೋದಾಗ ಹಾ. ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ್ದು ಏನು? ಕೊಬ್ಬಿದ ಕಾಡ್ಕೋಣ ಸರಿ. ಬಲಿಷ್ಠವಾದ ಕೋಡನ್ನು ಹಿಡಿದೆ ಹಾ. ಬಂಡೆಗಲ್ಲಿಗೆ ಅಪ್ಪಳಿಸಿ ಮಾಂಸವೆಲ್ಲ ಅಪ್ಪಚ್ಚಿ ಹಾ. ಮಾಂಸವನ್ನು ಚೆನ್ನಾಗಿ ಮೆತ್ತಿದ್ದೇನೆ. ಹಾ. ರಕ್ತವನ್ನು ಗಡ 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 ಕುಡಿದಿದ್ದೇನೆ. ಹಾ. ಎಲುಬನ್ನು ಜಗಿದು 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 ನುಂಗಿದ್ದೇನೆ. ಹಾ. ಅಣ್ಣ ಏನು? ನನ್ನ ಬೇಟೆಯ ಕ್ರಮ ಹೀಗೆ. ಹಾ. ನಿನ್ನ ಬೇಟೆ ಹೇಗಾಯ್ತು ತಮ್ಮ, ಅಣ್ಣ? ನಾನು ಹೋದಂತಹ ದಾರಿಯಲ್ಲಿ ಹಾ ಕಾಣಿಸಿತು ದೂರದಲ್ಲಿ ಒಂದು ಹುಲಿ. ಹುಲಿ. ಹೌದು. ಬಹುಶಃ ಅದು ನನ್ನನ್ನು ಕಂಡು ಓಡಬಹುದು ಎಂಬ ಹಾಗೆ ನಾ ಭಾವಿಸಿದ್ದು. ಏನಾಯ್ತು? ಆಹಾ. ಅದು ನನ್ನ ಎದುರಾಗಿಯೇ ಬಂತು. ಓಹೋ ನಾನು ನಿಂತಲ್ಲಿಂದ ಕದಲಲಿಲ್ಲ ತಮ್ಮ. ಓಹೋ ನಿಂತಲ್ಲಿಯೇ ನಿಂತೆ. ಹಾ ಅದು ಬಂದದ್ದೇ ತಡ ಬಾಯಿಯ ಒಳಗೆ ಕೈ ಹಾಕಿದೆ. ಅಲ್ಲಿ ಹಾಕಿ ಕೈ ಹಾಕಿ ಹೊಟ್ಟೆಯಲ್ಲಿದ್ದಂತಹ ಮಾಂಸ, ನೆತ್ತರು ಹಾಗೂ ಮೂಳೆ ಹಾ. ಎಲ್ಲವನ್ನು ಹೊರಗೆ ಎಳೆದೆ. ಅದರ ಮೇಲೆ ತಮ್ಮ, ಅಣ್ಣ ಮತ್ತೆ ಹುಲಿಯನ್ನು ನೋಡ್ತೇನೆ. ಹಾ ಈ ಹೊದ್ದುಕೊಳ್ಳುವ ಹೊದಿಕೆ ಹಾಗೆ, ನೆಲಸಮ. ಚರ್ಮ ಮಾತ್ರ. ಅದನ್ನು ಎಸೀಲಿಲ್ಲ ನಾನು. ಮತ್ತೆ ನಮ್ಮವರು ಹೇಳ್ತಾ ಇದ್ರು, ಹಾ ಹುಲಿಯ ಚರ್ಮ ಸಿಕ್ಕಿದ್ರೆ ತೆಕ್ಕೊಂಡು ಬನ್ನಿ, ಚಳಿಗೆ ಒಳ್ಳೇದಾಗ್ತದೆ ಅಂತ. ಹೌದಣ್ಣ. ಹೌದಪ್ಪ. ಹಾ ಅದನ್ನು ಹಿಡಿದುಕೊಂಡಿದ್ದೇನೆ. ತಮ್ಮ, ಅಷ್ಟು ಸಾಕಾಯ್ತಾ? ಹೊರಗೆಳೆದಂತಹ ಮಾಂಸವೆಲ್ಲವನ್ನು ತಿಂದೆ, ಹಾ ರಕ್ತವನ್ನು ಕುಡಿದೆ, ಎಲುಬುಗಳನ್ನು ಜಗಿದೆ. ಹಾ. ಆಮೇಲೆ ಮುಂದಕ್ಕೆ ಹೋದೆ. ಮುಂದೆ ಸ್ವಲ್ಪ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು. ಹೌದು. ಒಂದನ್ನು ಬಿಡ್ಲಿಲ್ಲ, ಹಾ. ಎಲ್ಲವನ್ನು ಒಮ್ಮೆಗೆ ಆಮೇಲೆ ಒಂದೊಂದನ್ನೇ ತೆಗೆದೆ. ಏನಾದ್ರೂ ಉಳಿದಿತ್ತ? ಯಾವುದು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಎಲ್ಲವೂ ಚೂರು 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 ಚೂರು, ಚೂರ್ ಚೂರ್. ಮಾಂಸವೆಲ್ಲವೂ ಒಡೆದು ಚೂರಾಗಿ ಹೋಯಿತು. ಓಹೋ ಅದೆಲ್ಲವನ್ನು ಒಂದುಗೂಡಿಸಿದೆ. ದೊಡ್ಡದಾದಂತಹ ಮೊಲದ ಮಾಂಸದ ಮುದ್ದೆ. ಹಾ ಅದನ್ನು ಒಮ್ಮೆಗೆ ಗುಳುಂ. ಧರ್ಮಕ್ಕೆ ಸಿಕ್ಕಿತು ಅಂತ ಹೊಟ್ಟು ತಿನ್ನುವುದಲ್ಲ. ಅಲ್ಲ, ನಮಗೆ ಕಾಡಿನಲ್ಲಿ ಕೇಳುವವರು ಯಾರಿದ್ದಾರೆ? ಧರ್ಮಕ್ಕೆ ಅಂತ ಅಲ್ಲ, ನಮ್ಮದೇ ಎಲ್ಲವೂ. ತಮ್ಮ, ಅಣ್ಣ ತಿಂದದ್ದು ಹೆಚ್ಚಾಯ್ತು. ಹಾ ತಿಂದದ್ದು ಹೆಚ್ಚಾಯ್ತು. ಹಾ ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಹೊರಗೆ ಹೋಯ್ತಾ? ನೋಡಿದ್ಯಾ? ಸ್ವಲ್ಪ ಆದ್ರೂ ಹಾಕಿದ್ನ? ಏನು ಕಾಣಿಸುವುದಿಲ್ಲ. ಆಹಾ. ಬಾಯಿಯಲ್ಲಿವರೆಗೆ ಬಂತು. ಹಾ ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಹಾ ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಹಾ ತಮ್ಮ, ಅಣ್ಣ ಎಲ್ಲ ಮೊಲಗಳನ್ನು ಹಿಡಿದೆ ಅಂತ ಭಾವಿಸಿದ್ದು ನೀನು. ಆ ಮಲಗಿದ ಮೊಲವನ್ನು ಯಾಕೆ ಹಿಡಿಲಿಲ್ಲ? ಹಾ? ಆ ಮಲಗಿದ ಮೊಲವನ್ನು ಯಾಕೆ ಅದು ಹಿಡಿಲಿಲ್ಲ? ಸಣ್ಣ ಮೊಲ ಅಲ್ವೇನ? ಸಣ್ಣ ಮೊಲದ ಅದು ಮೊಲ ಆದ್ರೆ ಏನು? ಇನ್ನೊಂದು ಬಾರಿ ಬೇಟೆಯಾಡುವ. ನಮಗೆ ತಿನ್ನುವುದಕ್ಕೆ ಆದ್ರೆ ಆಯ್ತಾ? ಹಾ. ಸಣ್ಣದು ದೊಡ್ಡದಂತಿಲ್ಲ. ಹೋಗುವಾಗ ಮಲಗಿದಲ್ಲಿ ಅಲ್ಲಿಂದಲೇ ಹೊತ್ತುಕೊಂಡು ಹೋಗ್ಬೇಕಾಯ್ತಾ? ಆಗ್ಲಿ ತಮ್ಮ, ಅಣ್ಣ. ಭರ್ಜರಿ ಬೇಟೆ. ತಿನ್ನದಿದ್ರೆ ಹೊಟ್ಟೆಗೆ ಹಸಿ. ಹೌದು. ತಿಂದ ಮೇಲೆ ಹೊಟ್ಟೆ ಭಾರ. ಭಾರ. ಜೊತೆಗೆ ಶ್ರಮಜಲವು ಸುರಿಯುತ್ತಾ ಉಂಟು ಆಯಾಸದಿಂದ. ಹಾ ತಮ್ಮ, ಅಣ್ಣ ಒಂದು ಉಪಾಯ ಉಂಟು. ಏನು? ನಿನಗೊಂದು ಸೇವೆ ಮಾಡುವ ಅವಕಾಶ ಕೊಡ್ತಾ ಇದ್ದೇನೆ ನಾನು. ಏನು ಸೇವೆ? ನಾನು ವಿಶ್ರಾಂತಿ ಮಾಡ್ತೇನೆ, ನೀನು ಸ್ವಲ್ಪ ಗಾಳಿ ಹಾಕು. ಅಣ್ಣ ಓ, ನಿನಗೆ ಈ ಹೊತ್ತಿಗೆ ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕುವ ಮಗ ಯಾರು? ನಿನಗೆ ಗಾಳಿ ಹಾಕಿ? ನಾನು ದುಡಿದಿದ್ದೇನೆ. ನೀನು ದುಡಿದಿದ್ದೀಯಾ? ಹಾ ಹಾಗಾದ್ರೆ ನಿನಗೂ ಗಾಳಿ ಅವಶ್ಯಕತೆ ಉಂಟು, ಬೇಕು ಬೇಕು. ನನಗೂ ಬೇಕು. ಇಬ್ಬರಿಗೂ ಗಾಳಿ ಬೇಕಂತಾದ್ರೆ ಹಾ ನಾವೇ ಹಾಕಿಕೊಳ್ಳುವುದು ಸರಿಯಲ್ಲ. ಸರಿ ಅಲ್ಲ. ಇದ್ದಾರಲ್ಲ ನಮ್ಮ ಸೇವಕರು, ಹಾ ದೇವತೆಗಳು. ಅದರಲ್ಲಿ ಒಬ್ಬ ವಾಯು, ಹಾ ಮಾರುತ. ಹಾ ಅವನಲ್ಲಿಯೇ ಗಾಳಿಯನ್ನು ಬೀಸುವುದಕ್ಕೆ ಹೇಳಬೇಕು. ಇಲ್ಲಿರುವುದು ಸರಿಯಲ್ಲ, ಇದು ತಗ್ಗು ಪ್ರದೇಶ. ಇಲ್ಲಿ ಬಂದರೂ ಗಾಳಿ ನನಗೆ ಸಾಕಾಗ್ಲಿಕ್ಕಿಲ್ಲ. ಅದಕ್ಕಾಗಿ ಹಾ. ಕಾಣುತ್ತಿರುವಂತಹ ಎತ್ತರವಾದ ತುಹಿನಗಿರಿ, ಹಾ. ಆ ತುಹಿನಗಿರಿಯನ್ನೇ ಏರುವ ಮಾರುತ ಬೀಸು. ನಲಗೋ
ಸೇವಿಸೆ ನಾಸಿಕಕ್ಕೆ ಪರಿಮಳ ನಾಸಿಕಕ್ಕೆ ಪರಿಮಳ 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 ಹೋಗ್ಲಿ ಹೋಗ್ಲಿ ಎಲ್ಲಿಗೆ ಇಳಿತು ಇಳಿತು ಇನ್ನು ಎಲ್ಲಿಗೆ ಇಳಿಯುವುದು ನಾವು ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ನಲವಿನಿಂದುಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ 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 ಗಾಯನವ 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 ಆಲಿಸುತ್ತ ಆಲಿಸುತ್ತ
ತಂಪು. ಏನು ತಪ್ಪು? ನಮ್ಮ ಶ್ರಮಜಲವನ್ನು ನೀಗುವುದಕ್ಕಾಗಿ ಹಾ ಮಾರುತದಲ್ಲಿಯೇ ಹೇಳಿದವರು. ಹೌದಣ್ಣ. ತಂಪಾದ ಗಾಳಿಯಿಂದ ಹಾ ಶ್ರಮಜಲವೆಲ್ಲವೂ ನಿವಾರಣೆ ಆಯಿತು. ಎಲ್ಲ ಪರಿಹಾರ ಆಯ್ತು. ಒಂದು ರೀತಿಯಲ್ಲಿ ಹಾ ಮನಸ್ಸು ನಿರಾಳವಾಯಿತು. ಹಾ ಆ ಕಾಲದಲ್ಲಿ ಹ್ಮ್ ಮನಸ್ಸಿಗೂ ಹಾಗೂ ಕಿವಿಗೂ ಹೌದಣ್ಣ. ಆಹ್ಲಾದ ಉಂಟು ಮಾಡುವುದಕ್ಕೋ ಏನೋ ಹಾ ಒಂದು ಇಂಪಾದ ಸ್ವರ ಆ ಗಾಳಿಯೊಂದಿಗೆ ಕೇಳಿತು. ಹೌದಣ್ಣ. ಯಾವುದೆಂಬ ಹಾಗೆ ಗೊತ್ತಾಗಲಿಲ್ಲ. ಹಾ ಏನು ಇಂಪು ಏನು ಇಂಪು, ಹಾ ತಂಪಿನೊಂದಿಗೆ ಇಂಪು ಕೂಡ ಒಟ್ಟಿಗೆ. ಹಾ ತಮ್ಮ ಅಣ್ಣ. ಇಂತಹ ಸ್ವರ ಮಾಧುರ್ಯದ ಅಮೃತವನ್ನು ಉಣಿಸಿದಂತಹ ಹಾ ಆ ಸಂಗೀತಗಾರ ಯಾರು ಹ್ಮ್ ಎಂಬ ಹಾಗೆ ಹಾ ನನ್ನಲ್ಲಿಯೇ ಒಮ್ಮೆ ಪ್ರಶ್ನೆಯೂ ಮೂಡಿತು. ಹೌದಣ್ಣ. ಇದು ಅವರಾಗಿರ್ಬೋದಾ? ಯಾರಣ್ಣ? ವೀಣಾಪಾಣಿ, ಹಾ ಪನ್ನಗವೇಣಿ, ಹ್ಮ್. ಪುಸ್ತಕ ಪಾಣಿ, ಹಾ ಅವಳೇ ವಾಣಿ. ಸತ್ಯಲೋಕೇಶನ ಮಾಡಿದ್ವಿ. ಹೌದೌದು. ಆ ಶಾರದಾ ದೇವಿ ಹಾ. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಬ್ರಹ್ಮನ ಕಾರ್ಯ ಏನು ಅಂತ ಕೇಳಿದ್ರೆ ಸೃಷ್ಟಿ ಕಾರ್ಯ. ಹಾ. ಬ್ರಹ್ಮ ಸೃಷ್ಟಿ ಮಾಡಬೇಕು ಅಂತ ಆದ್ರೆ ಹಾ. ಶಾರದಾ ಮಾತೆ ಪಕ್ಕದಲ್ಲೇ ಇರಬೇಕು. ಹಾ. ಒಂದು ವೇಳೆ ತಾಯಿ ಪಕ್ಕದಲ್ಲಿ ಇಲ್ಲ ಅಂತ ಆದ್ರೆ ಹಾ. ಹುಟ್ಟಿಸಿದಂತಹ ಜೀವರಾಶಿಗಳಿಗೆ ಯಾವುದಕ್ಕೂ ತಾನು ಸರಿ ಇಲ್ಲ ಅಂತ. ನೀನು ಹೇಳಿದ್ದು ಸರಿ. ಹಾ ಸೃಷ್ಟಿ ಕಾರ್ಯವನ್ನು ಮಾಡುವಂತಹ ಸೃಷ್ಟಿಕರ್ತವನೊಂದಿಗೆ ಆ ಶಾರದಾ ದೇವಿ ಇರತಕ್ಕದ್ದು. ಹಾ ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಹ್ಮ್. ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದೀತು. ಹೌದಣ್ಣ. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಹಾ. ಮೂಗಿದ್ರೆ ಬಾಯಿ ಇಲ್ಲ, ಹೌದು. ಬಾಯಿ ಇದ್ರೆ ಕೈ ಇಲ್ಲ, ಹಾ. ಕೈ ಇದ್ರೆ ಕಾಲಿಲ್ಲ, ಹಾ. ದೇಹ ಎಲ್ಲ ಸರಿದ್ರೆ ತಲೆ ಸರಿ ಇರುವುದಿಲ್ಲ. ಅದೌದು. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹ್ಮ್ ಅವಳಲ್ಲ ಅಂತಾದ್ರೆ ಹಾ. ಬೇರೆ ಯಾರು? ಮತ್ತೊಬ್ಬ ಇದ್ದಾನೆ, ಯಾರು? ಒಳ್ಳೆಯ ಸಂಗೀತಗಾರ. ಹಾ. ಆ ದೇವಲೋಕದ ಹಾ. ತುಂಬುರ ತುಂಬುರ ಕುದುರೆ ಮುಖದವ. ತಮ್ಮ ಅಣ್ಣ. ಅಂದು ನಾವು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದಂತಹ ಸಂದರ್ಭದಲ್ಲಿ ಹಾ ದೇವಾನು ದೇವತೆಗಳೇ ನಮ್ಮನ್ನು ಕಂಡು ಗಡಗಡನೆ ನಡುಗುತ್ತಾ ಇದ್ದರು. ಹ್ಮ್ ಆ ಕಾಲದಲ್ಲಿ ತುಂಬುರ ನಾಮಕನೊಬ್ಬ ಇದ್ದ ಎಂಬ ಹಾಗೆ ಹಾ. ನಮಗೆ ವರ್ತಮಾನ ತಿಳಿದಿತ್ತೇ ವಿನಃ ಹೌದಣ್ಣ. ಅವನನ್ನು ಕಂಡವರಿಲ್ಲ. ಯಾಕೆ? ಗೋಚರಿಸಿದ್ದೇ ಇಲ್ಲ. ನಾವು ಬಂದ ತಕ್ಷಣವೇ ಅಡಗಿ ಕುಳಿತುಕೊಂಡವನು. ಹಾ ಆಗ ಅಡಗಿ ಕುಳಿತವನು ಇಂದು ಬಂದಾನವನು. ಬರುವುದಕ್ಕೆ ಸಾಧ್ಯವಿಲ್ಲ. ಆಹಾ. ಆದ್ರೆ ಮತ್ತೊಬ್ಬ ಇದ್ದಾನೆ. ಯಾರು? ಆ ದೇವ ಋಷಿ, ಹಾ. ಬ್ರಹ್ಮಮಾನಸ ಪುತ್ರ, ಹಾ. ಆ ನಾರದ. ನಾರದ ಈ ಹೊತ್ತಿಗೆ ಒಳ್ಳೆಯ ಸಂಗೀತವನ್ನು ಹಾಡ್ತಾ ಇರ್ಬೋದು. ನಾರದ ಒಳ್ಳೆ ಹಾಡುಗಾರ. ಹ್ಮ್ ಆದ್ರೆ ಹಾ ಈ ಕಾಲದಲ್ಲಿ ಇಲ್ಲಿ ಹಾಡಿದ್ದಾನೆ ಎಂಬ ಹಾಗೆ ಹೇಳಿದ್ರೆ ಅದು ನಂಬಲ ಸಾಧ್ಯ. ಯಾಕಣ್ಣ? 3/4 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು ಹಾ. ಎಂಬ ಹಾಗೆ ದಕ್ಷ ಪ್ರಜಾಪತಿಯಿಂದ ಆ ನಾರದನಿಗೆ ಶಾಪ. ನೀನು ನಿಂತಲ್ಲಿ ನಿಲ್ಲದೆ ಹೋಗು ಮಗನೇ ಎಂಬುದಾಗಿ. ಒಂದು ವೇಳೆ ಅವನೇ ಹಾಡ್ತಿದ್ರೆ ಒಂದೇ ಕಡೆಯಿಂದ ಕೇಳ್ತಾ ಇತ್ತ. ಆಹಾ. ಒಮ್ಮೆ ಅಲ್ಲಿಂದ, ಅಲ್ಲಿಂದ ಮತ್ತೊಮ್ಮೆ ಇಲ್ಲಿಂದ, ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ಹಾ. ನಾಳೆ ಆಚೆ, ಇನ್ನೊಂದು ಕಡೆ, ಇವತ್ತು ಇಲ್ಲಿ, ಹಾ. ನಿನ್ನೆ ಎಲ್ಲೋ, ಹ್ಮ್. ಹಾಗೆ ಹಾ. ಒಂದೊಂದು ಕಡೆಯಿಂದ ಸ್ವರ ಕೇಳ್ತಾ ಇತ್ತು. ಹೌದಣ್ಣ. ಈ ಸ್ವರವನ್ನು ಸರಿಯಾಗಿ ಕೇಳಿದ್ಯಾ? ಹಾ ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು ತಮ್ಮ. ಹಾ ಅದಕ್ಕಾಗಿ ನಾರದ ಅಲ್ಲ, ಅಲ್ಲ, ವೀಣಾಪಾಣಿ ಅಲ್ಲ, ಅಲ್ಲ, ತುಂಬುರನಂತೂ ಅಲ್ವೇ ಅಲ್ಲ. ಅಲ್ವೇ ಅಲ್ಲ. ಇಂಪಾದ ಸ್ವರವು ಕೇಳುತ್ತಾ ಉಂಟು. ಹಾ. ನಾವು ಆ ಸ್ವರವನ್ನೇ ಅರಸಬೇಕು. ಸ್ವರ. ಸ್ವರವಿಡಿದು ಸ್ವರವಿಡಿದು ನಡೆದರಲು 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 ತನುವಿನ ಪರಿಮಳವು ನಾಸಿಕಗೆ ಸೋಂಕಲು. ತನುವಿನ ಪರಿಮಳ 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 ನಾಸಿಕಗೆ ಸೋಂಕಲು. ಕೌತುಕವೆಂದು ಪರಿಮಳ ಬಿಡಿದು ಮುಂಬರಿಯೇ ಮಾಣಿಕ್ಯ ವೀಣಾ ಉಪಲಾಲಯಂತಿ ಮದಾಲಸ ಮಂಜುಳವಾಗ್ವಿಲಾಸ ಮಾಘೇಂದ್ರ ನೀಲ ದಿತಿ ಕೋಮಲಾಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. ತೂಗಿದಳು ಯಾಲಿಯ ಕಾಬಿಗೆ, ತೂಗಿದಳು ಯಾಲಿಯ, ತೂಗಿದಳು ಯಾಲಿಯ
ಯಾಕೆ ತಮ್ಮ ಅಣ್ಣ ಆ ಕಾಲದಲ್ಲಿ ನಮಗೊಂದು ಪರಿಮಳ, ಹಾ ತನುವಿನ ಪರಿಮಳ. ಹೌದಣ್ಣ. ಅಬ್ಬಬ್ಬಬ್ಬಾ, ಅಬ್ಬಬ್ಬಬ್ಬಾ. ಅದನ್ನೇ ಆಗ್ರಾಣಿಸುತ್ತಾ ಮುಂದುವರಿದಂತಹ ಸಂದರ್ಭ ಹಾ ಕೋಟಿ ಸೂರ್ಯನ ಪ್ರಭೆ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಹೋಯಿತು. ಹೌದಣ್ಣ. ತಮ್ಮ ಅಣ್ಣ ಆ ಬೆಳಕಿನ ಮೂಲವನ್ನೇ ಅರಸುತ್ತಾ ಹೋದವರು ನೋಡಿದೆ ಹಾ ಆಶ್ಚರ್ಯ, ಪರಮಾಶ್ಚರ್ಯ. ಹಾ ತಮ್ಮ ಅಣ್ಣ ನಾನು ನೋಡಿದ್ದನ್ನು ನೀನು ಕಾಣಲಿಲ್ಲ ಅಂತ ಈಗ ವಿಷಯ ಎಂತದಂತ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ವಾ? ಆಹಾ. ನಾನು ವಿಷಯವನ್ನು ವಿಸ್ತರಿಸುವುದಿಲ್ಲ, ಹಾ. ತೋರಿಸ್ತೇನೆ ಬಾ. ಏನು ಚಂದ, ಆ, ಏನು ರೂಪ, ಏನು ಲಾವಣ್ಯ. ಆ. ಇಷ್ಟು ಸೌಂದರ್ಯವಾದಿಯಾದಂತಹ ತರುಣಿಯನ್ನು ಇದುವರೆಗೂ ನಾನು ನೋಡಿದವನಲ್ಲ. ಸರಿಯಾಗಿ ಅವಳ ಸೌಂದರ್ಯವನ್ನು ನೋಡಂತೆ, ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಬ್ರಹ್ಮದ ಕುಂತಲ, ಅರ್ಧಚಂದಿರ ಪಾಲ, ಕನ್ನಡಿ ಕಪೋಲ, ತುಂಬು ನಿತಂಬು, ಕಾಮನ ಬಿಲ್ಲಿನ ಹುಕ್ಕು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನ ತುಟಿ, ಒಲಮೂರಿ ಶಂಕದಂತಿರುವ ಕೊರಳು, ಸಿಂಹ ಕಟಿ, ಹಂಸಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಲೆಯ ತೊಡೆ. ಹಾಗಿರುವಾಗ ನಾಲ್ಕದ ಸತಿಯರ ನೂಕಲು ಮಡಿಯುವ ಈಕೆಯ ನೋಡದ ನೇತ್ರಗಳೇ ಇಂತಹ ಸೌಂದರ್ಯವನ್ನು ಹೊಗಳುವುದಕ್ಕೆ ಸಾವಿರ ನಾಲಿಗೆಲ್ಲಂತಹ ಆದಿಶೇಷನಿಗೂ ಕಷ್ಟವಾದಿತ್ತು. ಯಾರನ್ನ ಈ ಚೆಲುವೆ ನೋಡಂತೆ ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ನುಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯವತಿ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ನಿಜ. ಹೊಗಳುವುದಕ್ಕೆ ಸಾವಿರ ನಾಲಿಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ನೋಡಂತೆ ಪರಿಮಳದ ಪುತ್ತಳಿಯು, ಚೆಲುವಿನ ಕರುವಿನ ಎರಕೋ, ವಿಟರ ಪುಣ್ಯದ ಪರಿಣತಿಯು, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಮುನಿತಪ ಫಲವು, ಲೋಕ ಸೌಂದರ್ಯ ನಿಸರ್ಗವು, ನಾಗಸುಖ ಸಾಕಾರವು, ಶಶಿಮೊಗದ ನಸುನಗೆಯ ಬಾಲೆ, ದರ್ಪಣ ಕಪೋಲೆ, ಪನ್ನಗ ಸದೃಶ ವೇಣೆ, ಶುಕ ವಾಣೆ, ಇವಳ ಆನಂದದ ಕಂಪು, ಪೂರ್ಣ ಚಂದ್ರನ ಪೆಂಪು, ಇವಳ ಕಣ್ಣತ್ವ ಆಕಾರ, ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ, ಜನಮನ ಕರಣಿ, ಕಲೆಯ ಪುಷ್ಕರಣಿ, ಗುರುಗುಜದ ಭರಣಿ, ಪ್ರಕಾಶದ ದ್ಯುಮಾಣಿ, ಮಂದಗಮನೆಯ ಮಂದಹಾಸದ ವಿಲಾಸಮಂ, ಕುಂದರದನೆಯ ಕುಂದದವಯವದ ಸೌಂದರ್ಯದಂದಮಂ, ವಕ್ರ ಕುಂತಳೆಯ ವಕ್ರ ಲೋಕನದ ಭಾವದ ಬಗೆಯನ್ನು, ಚಂದನ ಸುಗಂಧಿನಿಯ ಚಂದ್ರಾಸದ ಸಗಮಂ, ಬಂದು ಗಿದುಗಿಯಳ ಬಂಧುರದ ಸಿಂಗರವನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ, ಶೃಂಗಾರ ಭರಿತ ವೇಷ, ನಳಿ ತೋಳ್ಗಳ ಪಾಶ, ಮರಿಸಿತೆನ್ನೆ ರೋಷ, ತಡೆದರೆನ್ನನು ಈಶ, ಆಗಲೆನ್ನೆ ಸರ್ವನಾಶ. ತೋರ ಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ, ಕಾರ ಕತ್ತಳೆಯೊಳ ಅಡಿಡಲಂಕಿ, ಬಣೆಗೆ ಕಸ್ತೂರಿಯಂ, ಕಣ್ಗೆ ಕಾಡಿಗೆಯಂ, ಕೊರಲ್ಗೆ ಹರಿನೀಲಮಣಿ ಭೂಷಣವದು ಸೇರಿ ಸಲ್ಕದು, ನೈಜವಾಗಿ ಬೆರಗಾಗಿ ಬಳಿ, ಕೋರೆ ದುರುಬಂ ತೆಗೆದು ಜಡೆ ಕಟ್ಟಿ ಪೊರಮಟ್ಟು, ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು, ಕಂಠದ ತರಳ ನಯನದ ಸಂಪಗೆಯ ನಾಸಿಗರ ಪೆರೆನೊಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಗುಜರ ಕರ ಪಲ್ಲವದ ಸರಸಿರುವ ಮುಖಿ, ಅರರಿನ್ನಿವಳಂತ ವಿಟಗಾರೆ ನೋಡು ಸ್ಮರಣ ಪೂರ್ಗಣೆ ಅಂತ ಹೇಳು ನೀರೆ, ಸರಸಿಜ ವದನೆ ಹರಿಡ ನೇತ್ರೆ ಚೆಲುವ ತರುಣಿ ಮಣಿ ವಿಮಲಗಾತ್ರೆ. ಏ ತಮ್ಮ, ಏ ಅಣ್ಣ, ಕೆಲವೊಮ್ಮೆ ನಾವು ನಿರೀಕ್ಷಿಸಿದ್ದು ಒಬ್ಬರಿಂದ ದೊರಕದೆ ಹೋದ್ರೆ ದೇವರು ಮತ್ತೊಬ್ಬರಿಂದ ಒದಗಿಸಿ ಕೊಡ್ತಾರಂತೆ. ಹೌದಣ್ಣ. ಇಷ್ಟು ಹೊಗಳಿದೆವು ನಾವು, ಅವಳಿಂದ ಒಂದೇ ಒಂದು ಸ್ಪಂದನೆ ಬರಲಿಲ್ಲ. ಪುಣ್ಯ, ಏನು ಪ್ರತಿಕ್ರಿಯೆ ಕಾಣಿಸುವುದಿಲ್ಲ. ಈ ಪ್ರಕೃತಿಯಿಂದ ನಮಗೆ ದೊರೆತ ಸ್ಪಂದನೆ ನೋಡಂತೆ, ನಮಗಷ್ಟು ಸಾಕು. ಅಷ್ಟು ಸಾಕು ತಮ್ಮ. ಅಣ್ಣ, ಇಷ್ಟು ಹೊಗಳಿದ್ದು ನಾವು, ಆದ್ರೆ ಇದು ಯಾರೆಂಬ ಹಾಗೆ ಗೊತ್ತಾಗಲಿಲ್ಲ ಅಲ್ಲ. ಯಾರಣ್ಣ? ಅವಳಾಗಿರ್ಬೋದಾ? ಯಾರವಳು? ವೈಕುಂಠವಾಸಿಯಾದಂತಹ ನಾರಾಯಣನ ಮಡದಿ ಲಕ್ಷ್ಮೀ ಲಕ್ಷ್ಮೀದೇವಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಹರಿಯಲ್ಲಿಯಾದ್ರೂ ತಿರುಗಾಟಕ್ಕೆ ಹೋಗುವಾಗ ಲಕ್ಷ್ಮಿ ಒಬ್ಬಳನ್ನು ಬಿಟ್ಟು ಹೋದದ್ದುಂಟ. ಮತ್ತೆ ಒಂದು ವೇಳೆ ಲಕ್ಷ್ಮಿ ಇಲ್ಲಿ ಬಂದಿದ್ದರೂ ಕೂಡ ಹರಿ ಕಾಣಿಸುವುದಿಲ್ಲ. ವಕ್ಷಸ್ಥಳದಲ್ಲಿ ಜಾಗವನ್ನು ಕೊಟ್ಟಿದ್ದಾನೆ ಆ ನಾರಾಯಣ. ಅಷ್ಟು ಒಳ್ಳೆ ಸ್ಥಳ ಬಿಟ್ಟು ಈ ಕಾಂತಾರಕ್ಕೆ ಬರ್ಲಿಕ್ಕುಂಟ? ಕಾಂತಾರಕ್ಕೆ ಬರ್ಲಿಕ್ಕೆ ಇಲ್ಲ. ಕಾಂತಾರ ನೋಡ್ಲಿಕ್ಕೆ ಇನ್ನೊಮ್ಮೆ ಬರ್ಲಿಕ್ಕಿಲ್ಲ. ತಮ್ಮ, ಅವಳ ವಿಷಯ ಬಿಡುವ. ಇನ್ನೊಬ್ಬಳಿದ್ದಾಳಲ್ಲ, ಯಾರು? ಅವಳೇ ಕೈಲಾಸ ಪದ್ಯ ಮಾಡದಿ ಪಾರ್ವತಮ್ಮ, ಪಾರ್ವತಿ ದೇವಿ. ಮೊದಲಾಗಿ ಹಣೆಯನ್ನೊಮ್ಮೆ ಸರಿಯಾಗಿ ನೋಡಿ. ಯಾಕೆ? ಹಣೆ ಬೊಟ್ಟು ನೋಡು. ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ಲ. ನಮಗೆ ಮೊದಲ ಗುರುತೇ ಅದು. ಸರಿ ಸರಿ ಸರಿ. ಹಾಗಾದ್ರೆ ಇದು ಅವಳಾಗಿರ್ಬೋದಾ? ಯಾರಣ್ಣ? ರತಿ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆ ಮನ್ಮಥನ ಮಡದಿ ರತಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ರತಿಯ ಮೇಳದಲ್ಲಿ ಇರ್ಪ ಕಾಮನ್. ಹಾಗಿರುವಾಗ ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಬರುವುದಿಲ್ಲ. ರತಿ ಒಂದು ವೇಳೆ ಬಂದರೂ ಕೂಡ ಮನ್ಮಥ ಕಾಣಿಸುವುದೇ ಇಲ್ಲ. ಹಾಗಾದ್ರೆ ರತಿಯೂ ಅಲ್ಲ, ಅಲ್ಲ. ಪಾರ್ವತಮ್ಮನೂ ಅಲ್ಲ, ಅಲ್ಲ. ವೈಕುಂಠವಾಸಿಯಾದ ನಾರಾಯಣನ ಮಡದಿ ಅಂತೂ ಅಲ್ವೇ ಅಲ್ಲ. ಅಲ್ವೇ ಅಲ್ಲ. ಸರಿ, ಯಾರಾದ್ರೂ ಏನಂತೆ ಇವಳನ್ನು ಕಾಣುವಾಗ ಒಮ್ಮೆ ಮಾತನಾಡಬೇಕೆಂಬ ಮನಸ್ಸಾಗ್ತಾ ಉಂಟು. ಹೋಗ್ತೇನೆ ನಾನು. ಬೇಡ ಬೇಡ ಬೇಡ. ಯಾಕೆ? ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಚಂಡಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಹೆಣ್ಣಿನ ಮೋಹಕ್ಕೆ ಬಲಿಯಾದೆ ಅಂತಾದ್ರೆ ಅಂದೇ ನಿಮ್ಮ ಮರಣ ಎಂಬುದಾಗಿ ನೀನು ನೆನಪಿಸಿದ್ದು ಸರಿಯಾಯಿತು. ಅಖಂಡ ಬ್ರಹ್ಮಚರ್ಯವೇ ನಮಗೆ ವರವಾಗಿ ಪ್ರಧಾನವಾದದ್ದು ಬ್ರಹ್ಮದೇವರಿಂದ. ಹೌದಣ್ಣ. ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಒಂದು ವೇಳೆ ನಾವು ಇವಳ ಹಿಂದಕ್ಕೆ ಹೋಗಿ ಅಳಿದೇವಂತಾದ್ರೆ ನಾಳಿನ ದಿನ ಹೇಗೆ ಪ್ರಚಾರ ಆದಿತ್ತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಕೇವಲ ಹೆಣ್ಣಿಗಾಗಿ ನಾವು ಸಾಯಬಾರದು. ಚಂಡಮುಂಡರು ಇನ್ನಿಲ್ಲ, ಅದಕ್ಕೆ
ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವಾ? ಹಾ. ಅವರಿಲ್ವಾ? ಮತ್ತೆ ಹಾಗಾಗಬಾರ್ದು, ಕೇಳುವ ಹಾಗಾಗಬಾರ್ದು. ಹಾ. ಸಾಧಿಸಿದವರು ನಾವು, ಇನ್ನಷ್ಟು ಸಾಧನೆಯನ್ನು ಮಾಡುವುದಕ್ಕುಂಟು. ಹಾ. ಸಾಯುವವರು ನಾವಲ್ಲ. ಹೌದು. ಇವಳ ವಿಷಯವನ್ನು ಅಣ್ಣನಲ್ಲಿ ಹೇಳು. ಏನು ಇನ್ನ ಹಣತಿಯಂತೆ ಸುರಬರನ್ನು ಹುಡುಕುತ್ತಾ ಮುಂದುವರಿದವರು ನಾವು. ಎಲ್ಲಿ ನೋಡಿದರೂ ಕೂಡ ಆ ಸ್ವರ್ಗಲೋಕವಾಸಿಗಳ ಸುಳಿವೇ ಇಲ್ಲ. ತಿರುಗಾಟದ ಪರಿಣಾಮ ಹಸಿವು ಬಾಯಾರಿಕೆ ಹೆಚ್ಚಿತಣ್ಣ. ನಮ್ಮದೇ ಆದಂತಹ ಕದಂಬಾನದಲ್ಲಿ ಬೇಟೆಯನ್ನಾಡಿದೆವು. ಮೃಗ ಬೇಟೆ ಆಡಿದಂತಹ ಪರಿಣಾಮ ದೇಹಕ್ಕಾಯಿತು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತದಲ್ಲಿ ಗಾಡಿಯನ್ನು ಬೀಸುವುದಕ್ಕೆ ಹೇಳಿ ತುಹಿನಗಿರಿಯನ್ನು ಏರಿದೆವು. ಆಮೇಲೆ ಹೊತ್ತಿಗೆ ಒಂದು ವಿಶೇಷ ಅಣ್ಣ. ಏನು ಪರಿಮಳದ ಜೊತೆಗೆ ಇಂಪಾದ ಗಾಯನ ಗಾಯನವನ್ನು ಆಲಿಸುತ್ತಾ ಮುಂದುವರಿದು ಹೋದಾಗ ಅಣ್ಣ ಆಗಸದಿಂದ ಉಮ್ಮಿನಿಗಿಳಿದಂತಹ ಸ್ವರ್ಣದ ಉಯ್ಯಾಲೆ, ಕೇವಲ ಉಯ್ಯಾಲೆ ಮಾತ್ರ ಅಲ್ಲ, ಸುಂದರವಾದಂತಹ ತರುಣಿ. ಆಕೆಯನ್ನು ನೋಡಿದ ಮೇಲೆ ಮನದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಏನು? 3 ಲೋಕದ ಅಧಿಪತಿ ಶುಂಭ, ಅಸುರ ಕುಲ ಬಿಂಬ, ಆ ತರುಣಿಯನ್ನು ಮದುವೆ ಆಗಬೇಕು. ಕಂಡ ಮುಂಡರೆ ಆ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ. ದಣಿದವರು ನೀವು ವಿಶ್ರಾಂತಿ ಮಾಡಿ. ನಿಮ್ಮ ಆಜ್ಞೆ. ಕಂಡ ಮುಂಡರೆ ಹೇಳಿದಂತ ವಿಚಾರ ವಿಚಾರಿಸಿರಬೇಕಲ್ವೇ? ನಾವೇ ಹೋಗುವುದು ಸರಿಯಲ್ಲ. ವಯೋವೃದ್ಧರು ಜ್ಞಾನವಂತರು ಅಂತ ಸುಗ್ರೀವ ಇದ್ದಾನೆ. ಸುಗ್ರೀವ ಈಗ ಬರಯ್ಯ. ಮಂತ್ರಿ ಸುಗ್ರೀವ, ನಿನ್ನನ್ನು ಕರೆಯುವುದಕ್ಕೆ ಬರುವಂತ ಕಾರಣ ಇದೆ. ಯಾಕೆ ಪ್ರಭು? ನಮ್ಮವರೇ ಆದಂತ ಚಂಡಮುಂಡರು ಬಂದು ಹೇಳಿದಂತ ವಿಚಾರ ಏನಂತೆ? ಕದಂಬಾವನದಲ್ಲಿ ಒಬ್ಬ ಆಕೆ ನಾರಿದ್ದಾಳೆ, ಅವಳನ್ನು ವರಿಸಬೇಕೆಂಬುದು ನನ್ನ ಉದ್ದೇಶ. ಸಂತಾನದ ಮುಖೇನ ಕರೆತ ಶುಂಭನ ಶುಂಭನ ಮೆರೆವಾ ಕದಂಬವನವನೇ ಪೊಗುತ ಕದಂಬವನವನೇ ಪೊಗುತ ತ್ರೈಜಗದಂಬಿಗೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು. ಶಿವ 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 ಸ್ಮರಣಂಬಿಗುರಿಸಿಲು ಕೂತಲೆ ನಮ್ಮಯ ಶುಂಭ ಕೆಟ್ಟನು. ಸ್ಮರಣಂಬಿಗುರಿಸಿಲು ಕೂತಲೆ ನಮ್ಮಯ ಶುಂಭ ಕೆಟ್ಟನು. ತಿಳಿದು ನೋಡಲು ಹೀಗೆ ಮಾನಿನಿಗೆ, ತಿಳಿದು ನೋಡಲು ಹೀಗೆ ಮಾನಿನಿಗೆ ಸಿಕ್ಕುವಳೇ ದಾನವಗೆ ಸಿಕ್ಕಳು ದಕ್ಕುವಳೆ. ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಗುತ್ತಿಗ ಮಾತೆ. ಮಕ್ಕಳಾಟಿಗೆ ಆಯ್ತು ನಮ್ಮದು, ಮಕ್ಕಳಾಟಿಗೆ ಆಯ್ತು ನಮ್ಮದು. ರಕ್ಕಸಾಮಯ ಅಳಿಗಿದುದಿಗೆ ಮಿಕ್ಕ ಮಾತೆ. ಒಡೆಯನ ಆಜ್ಞೆ ನಮಗೆ ಮಾನ್ಯವಲ, ಒಡೆಯನ ಆಜ್ಞೆ ನಮಗೆ ಮಾನ್ಯವಲ. ಶಿವ 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 ಆ ಆ ಆ ಒಡೆಯನ ಆಜ್ಞೆಯನ್ನು ಪಡೆದುಕೊಂಡು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಇಲ್ಲಿ ಬಂದು ಕಂಡರೆ ಕಾಣುತ್ತಿರುವಂತ ಅಚ್ಚರಿಯಾದರೂ ಏನು ನಾನು?
ನನ್ನ ಜೊತೆಯಾಗಿ ಅದೆಷ್ಟೋ ಹೆಣ್ಣು ಮಕ್ಕಳು ಆರತಿಯನ್ನು ಹಿಡಿದುಕೊಂಡು ಕಲಶೋದಕವನ್ನು ಹಿಡಿದು ನಿಂತಿದ್ರು ಇವರನ್ನು ಕರೆತರುವ ಉದ್ದೇಶದಿಂದ. ಅವರಾರ ಗೊಡವೆಯೂ ನನಗಾಗಲಿಲ್ಲ. ಓಡೋಡಿಕೊಂಡು ಬಂದು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದೆ. ಏನಿದು ಅಚ್ಚರಿ! ಈ ರೀತಿಯಾದಂತಹ ಕದಂಬಾವನವನ್ನು ನಾವು ಯಾವತ್ತಾದರೂ ಕಂಡಿದ್ದುಂಟೆ? ಮಧ್ಯಾಹ್ನದ ಸುಡು ಬಿಸಿಲಿನ ಹೊತ್ತಿನಲ್ಲಿಯೂ ಸೂರ್ಯ ರಶ್ಮಿ ಎನ್ನುವುದು ಈ ವನಕ್ಕೆ ಸೋಕುವುದಿಲ್ಲ. ಆದರೆ ಇಂದು ಶತಸಾವಿರ ದಿವಾಕರರ ಪ್ರಭೆಯಿಂದ ಜ್ವಾಜಲ್ಯಮಾನವಾಗಿ ಪ್ರಕಾಶಿಸುತ್ತಾ ಇದೆ. ಇಂತಹ ಬದಲಾವಣೆಗಳಿಗೆ ಕಾರಣ ಏನು ಅಂತ ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದಂತಹ ಗಾಯನವನ್ನೇ ಬೆಂಬತ್ತಿ ಬಂದು ಅಂಬರದಿಂದಲೇ ಇಳಿಯ ಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಈಕೆಯನ್ನು. ಈಕೆಯು ಸಾಮಾನ್ಯ ತರುಣಿ. ಈಕೆಯು ಎನ್ನೊಡೆಯನಿಗೆ ಸಿಕ್ಕುವುದಕ್ಕುಂಟೆ, ಸಿಕ್ಕಿದರೂ ಆತ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಈಕೆಯನ್ನು ಕಂಡೊಡನೆ ಚಂಡಮುಂಡರಿಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೇ? ಅಖಂಡ ಬ್ರಹ್ಮಚಾರಿಗಳು ಅವರು. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು. ಅಂತಹ ಬ್ರಹ್ಮಚಾರಿಗಳಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದ್ರೆ ಏನಿದರ ಅರ್ಥ? ಚನ್ನಮುಂಡರ ಕಾಲ ಎನ್ನುವುದು ಸನ್ನಿಹಿತವಾಯಿತು, ಮುಗಿದು ಹೋಯಿತು. ಅವರು ಏನು ಆಡಿರಬಹುದು, ಆದರೆ ಯೋಚನೆ ಮಾಡುವುದಕ್ಕಾಗುವುದಿಲ್ಲವೇ? ಈಕೆಯನ್ನು ಕಾಣುವಾಗ ಸಾಮಾನ್ಯ ತರುಣಿಯ ರೀತಿಯಲ್ಲಿ ಇಲ್ಲವಲ್ಲ. ಒಂದು ಕೈಯಲ್ಲಿ ಚಕ್ರವ ಹಿಡಿದಿದ್ದಾಳೆ, ಇನ್ನೊಂದು ಕೈಯಲ್ಲಿ ಸುಮವ ಹಿಡಿದು ಕುಳಿತಿದ್ದಾಳೆ. ಯಾಕಾಗಿ? ಒಂದು ವೇಳೆ ಶರಣಾಗಿ ಈಕೆಯ ಪಾದಕ್ಕೆರಗಿದೆವು ಅಂತಾದರೆ ಹೂ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವಂತಹ ಚಕ್ರದಿಂದಲೇ ನಿಮ್ಮ ಶಿರವನ್ನೇ ಕತ್ತರಿಸುತ್ತೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ನನ್ನೊಡೆಯ ಯಾಕೆ ಈ ರೀತಿ ದುಡುಕಿ ಬಿಟ್ಟ? ರಾಜಕೀಯ ವಿಚಾರದಲ್ಲಿ ನಿಪುಣನಿದ್ದಾನೆ, ಜಾಣನಿದ್ದಾನೆ. ಹಾಗಾದರೆ ಇದಕ್ಕೆ ಕಾರಣವಾದದ್ದೇನು? ವಿನಾಶಕಾಲೇ ವಿಪರೀತ ಬುದ್ಧಿ. ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಈ ಪ್ರಪಂಚದಲ್ಲಿ ಬದುಕುವುದಿಲ್ಲ. ನನ್ನ ಒಡೆಯನಿಗೆ ಕಚ್ಚಿರುವುದೆಂದು ಮಣ್ಣು. ಅವನನ್ನು ಉಳಿಸುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಾನು ತಿಳಿದುಕೊಂಡೆ, ಹೋಗಿ ಹೇಳಿದರೆ ಕೇಳುವವನವನ. ಮುದುಕನಿಗೆ ತಲೆ ಕೆಟ್ಟಿದೆ ಅಂತ ತಲೆ ಕತ್ತರಿಸಿ ನನ್ನದು ಹೇಳಿದೆ ಅಂತ ಇಲ್ಲ. ಉಪ್ಪಣ್ಣ ಉಂಡಂತ ಋಣದ ಭಾರವುಂಟು, ತೀರಿಸಿ ಬಿಡುತ್ತೇನಂತೆ. ಅಮ್ಮ ಜನನಿಗೆ ಭಿನ್ನಗ ಬಳಿಗೆ ಬರಬೇಕಾದರೆ ಬಲವಾದ ಉದ್ದೇಶನೇ ಉಂಟು. ಮೂರು ಲೋಕದ ಒಡೆಯನಾಗಿರುವಂತಹ ಶುಂಭಕ್ಕೆ ನಿನ್ನ ಬಳಿಗೆ ನನ್ನನ್ನು ಅಟ್ಟಿದವನಿದ್ದಾನೆ.
ಅವನ ವಿಚಾರವನ್ನು ನೀನು ಕೇಳಿ ತಿಳಿದಿರಬಹುದು. 3 ಲೋಕಕ್ಕೆ ಒಡೆಯನಿದ್ದಾನೆ. ಸೂರ್ಯ ಚಂದ್ರರು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆ ಬೇಕು ತಾಯಿ. 3 ಮೂರ್ತಿಗಳು ಅವನ ಒಪ್ಪಿಗೆಗನುಸಾರವಾಗಿ ಕಾರ್ಯವನ್ನು ನಿರ್ವಹಿಸುವವರು. ಋಷಿ ಮುನಿಗಳು ಮಾಡುವಂತ ಯಾಗ ಯಜ್ಞಾದಿಗಳೆಲ್ಲ ಶುಂಭಾರ್ಪಣವಾಗುತ್ತಾ ಉಂಟಮ್ಮ, ಅಂತ ಬಲಾನ್ವಿತನಿದ್ದಾನೆ. ಆದರೆ ಒಂದು ಕೊರತೆ ಉಂಟಮ್ಮ, ಎಲ್ಲ ಇದ್ದರೂ ಕೂಡ. ಅಮ್ಮ, ಇಷ್ಟರವರೆಗೆ ಮದುವೆಯಾಗದೇ ಉಳಿದಿದ್ದಾನೆ. ಅವರಿಗೆ ಸರಿಸಮಾನನಾದಂತಹ ಹೆಣ್ಣು ಇಷ್ಟರವರೆಗೆ ಸಿಗಲಿಲ್ಲ ಈ ಪ್ರಪಂಚದಲ್ಲಿ ಅವನಿಗೆ. ಆದರೆ ಚಂಡಮುಂಡರಾಡಿದಂತ ಮಾತನ್ನು ಕೇಳುವಾಗ ಮನ್ಮಥನ ಶರಾಘಾತಕ್ಕೆ ಒಳಗಾದವನಂತೆ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾನೆ ತಾಯಿ. ಅಮ್ಮ, ನಾನೊಂದು ಕೇಳಲಿ. ಲತಾವಣಿತ ಪಂಡಿತ ಇವರೆಲ್ಲ ಪರರಾಷ್ಟ್ರೀಯದಲ್ಲಿ ಬದುಕಬೇಕು, ಒಂಟಿಯಾಗಿರಕೂಡದು. ಇಂದು ಈ ತೀರ್ಮಾನವನ್ನು ನೀನು ಮಾಡಿದ್ದಿ ಅಂತಾದ್ರೆ ಏನಮ್ಮ ಇದರ ಅರ್ಥ? ನೀನು ಇಲ್ಲಿರುವುದು ಬೇಡ ತಾಯಿ. ನೋಡು, ಬಂಗಾರದ ರಥ ಕಳುಹಿಸಿದ್ದಾನೆ ನಿನಗಾಗಿ ಅಮ್ಮ. ಉಯ್ಯಾಲೆಯಿಂದ ಇಳಿಬೇಕು, ರಥವನ್ನು ಏರಬೇಕು, ಶೋಣಿತಾಪುರದ ಮಣ್ಣಿಗೆ ಬರಬೇಕು, ನನ್ನ ಒಡೆಯನನ್ನು ಮದುವೆಯಾಗಬೇಕು. ಮಾತುಗಳನ್ನು ಕೇಳಿದಾಗ ಬಂದು ಹೋಯಿತು. ದೊಬ್ಬರದರಿಗೆ ಉರುಳಿ ಬಿಟ್ಟನಲ್ಲ. ಈ ತಾಳಿದನೆಂದಾದರೆ ನನ್ನ ವಿಚಾರವಾಗಿ ಶುಂಭನಿಗೆ ಇರಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪು. ಮತಿಶೂನ್ಯನ 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 ಮಮತಿ ನರಿವೆ ದೈತ್ಯಪತಿಗೆ ಯಾರು ನಗಬೇಡ ತಾಯಿ, ನಗಬೇಡ. ನಿನ್ನ ನಗೆ ಎನ್ನುವುದು ನನ್ನ ಬದುಕಿಗೆ ದಗೆಯಾಯಿತು ತಾಯಿ. ಸತ್ತೆ ಮತ್ತೆ ಬದುಕಿಸಿದೆ ನಮ್ಮ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ಹೇಳು. ಒಡೆಯನಾಡಿದಂತ ಆಜ್ಞೆಯನ್ನು ಹೊತ್ತು ಇಲ್ಲಿಯವರೆಗೆ ಬಂದವನು ನಾನು. ನನಗೆ ಹಠ ಇಲ್ಲ ತಾಯೇ, ನನಗೆ ಛಲವಿಲ್ಲ. ಅವನಿಗೆ ಏನಾದರೂ ತಿಳಿಸುವುದಕ್ಕೆ ಆಜ್ಞೆ ಉಂಟಾ ತಾಯೇ? ಹೆದರಿದೆಯಾ ಸುಗ್ರೀವ? ಹೌದಮ್ಮ. ಹೆದರದಿರು, ಹೆದರದಿರು. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆಯೆಂದು ಅರ್ಥಿಸಿಕೊಂಡಿದ್ದಾನೆ ಶುಂಭ. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದಮ್ಮ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ಪುನರಭಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿ ಇರಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಯಾಕಮ್ಮ? ಮಂತ್ರ, ಮಾಟ, ಮಾರಣ, ಮಾರಕಾದಿ, ರಕ್ತಪಾತ, ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂಜೆಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ನಿಜ ತಾಯಿ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ದೀಯಾ? ಯಾರಮ್ಮ? ನಿನ್ನ ಒಡೆಯ ಶುಂಭನೆ. ಭೂದೇವಿಯ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಢವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಸರಿ ತಾಯಿ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ. ಹೌದಮ್ಮ. ಅವನ ತಮ್ಮ ನಿಶುಂಭ ಬಲಾಢ್ಯನೆ. ನಿಜ ತಾಯಿ. ಹೋಗಿ ಸ್ಪಷ್ಟವಾಗಿ ತಿಳಿಸು. ಇಷ್ಟರವರೆಗೆ ನಿನ್ನನ್ನು ಕನಸು ಮನಸ್ಸಿನಲ್ಲಿಯೂ ಪೂಜಿಸಿದವನು ನಾನಲ್ಲವಮ್ಮ, ಭಜಿಸಿದವನು ನಾನಲ್ಲ. ಆದರೆ ನಿನ್ನ ದಿವ್ಯ ಮಂಗಳಕರವಾದಂತಹ ರೂಪವನ್ನು ನನಗೆ ತೋರಿಸಿಕೊಟ್ಟೆ. ಧನ್ಯನಾದೆನಮ್ಮ. ಇನ್ನು ಶೋಣಿತಾಪುರದ ಮಣ್ಣಿನಲ್ಲಿ ಉಳಿಯುವಂತ ಆಸೆ ಈ ಮುದುಕನಿಗಿಲ್ಲ ತಾಯಿ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಬೇಕೆನ್ನುವಂತ ಬಯಕೆ ಏನು ಮಾಡಲಿ ತಾಯಿ? ಮೋಕ್ಷಗಾಮಿ ಆಗಬೇಕೆನ್ನುವಂತಹ ಬಯಕೆ ಕಾಲ ಸನ್ನಿಹಿತವಾದಾಗ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ. ನಿರೀಕ್ಷೆಯಲ್ಲಿ ಮಗನೇ. ಜಯ ಜಯ.
ಕಾಳಿಕಾಂಬಿಕೆ ಶಾಂತಳಾಗಬೇಕಮ್ಮ. ಅಮ್ಮ ಭಿಕ್ಕನ ಸ್ವರೂಪಿ ಮಹಾಕಾಳಿಯಿಂದಲೇ ಯಾಗಮ್ಮ. ಅಡ್ಡುಗಳಿಗಳಂತ ಚಂಡಮುಂಡರನ್ನು ಕಳುಹಿಸಿಕೊಟ್ರೆ ಚಂಡಮುಂಡರ ಶಿರವನ್ನು ಕಡಿದು ಚೆಂಡಾಡಿದಂತೆ ಬಿಡಲಾರೆ ನಮ್ಮವರ ಅಳಿವಾಗುತ್ತಾ ಇದೆ. ಸಮಸ್ತ ಸೇನೆಯನ್ನು ಸಿದ್ಧಗೊಳಿಸಿ ರಥಾರೂಢರಾಗಿದ್ದಾರೆ. ದೇವಿ ತನಯನಾಗಿ ರಕ್ತ ಬೀಜಾಗ್ಯ
ಹೇಗಾಯಿತು ಸಂಧಾನ? ಸಂಧಾನ ವಿಫಲವಾಗಿ ಹೋಯಿತು. ಸಂಗ್ರಾಮವನ್ನು ಬಯಸಿದ್ದಾಳೆ. ಆ ಗರ್ವಿಷ್ಠೆಯನ್ನು ಎಳೆತರುವುದಕ್ಕಾಗಿ ಧೂಮ್ರಾಕ್ಷನನ್ನು ಒಟ್ಟಿದೆ. ಕರ್ಕೊಂಡು ಬಂದ್ರು. ಎಲ್ಲಿಂದ? ಎಲ್ಲಿ? ಧೂಮ್ರಾಕ್ಷನನ್ನು ಸುಟ್ಟು ರಹಿದ್ದಾಳೆ. ಹೌದಯ್ಯ. ಆ ಬಳಿಕ ಗಂಡುಗಲಿಗಳಾದಂತಹ ನನ್ನ ಎಡಬಲದ ಭುಜಗಳ ಹಾಗಿರುವಂತಹ ಚಂಡಮುಂಡರನ್ನು ಕಳುಹಿಸಿದೆ. ಚಂಡಮುಂಡರ ಶಿರವನ್ನು ಕಡಿದು ಚೆಂಡಾಡಿದ್ದಾಳೆ. ಶಿವನೇ, ಚಂಡಮುಂಡರು ಇಲ್ಲೆಲ್ಲವಾಗಿ ಹೋದರೆ? ಹೌದು, ನಮ್ಮವರ ಅಳಿವಾಗುತ್ತಾ ಇದೆ. ಆ ಉದ್ದೇಶಕ್ಕಾಗಿ ರಥವನ್ನೇರಿ ನಾನೇ ಹೊರಟುಕೊಂಡಿದ್ದೆ. ತಡೆಯಿರಿ ಪ್ರಭು, ತಡೆಯಿರಿ. ಯಾಕೆ? ಅವಸರ ಎಂಬುದು ಅನರ್ಥಕ್ಕೆ ಕಾರಣವಾಗುತ್ತದೆ. ಆ ಹೆಣ್ಣಿನ ಕುರಿತಾಗಿ ನಾನು ತಿಳಿದುಕೊಂಡಿರುವಂತಹ ಒಂದೆರಡು ವಿಚಾರವನ್ನು ಹೇಳುವುದಕ್ಕೆ ಅವಕಾಶ ಕೊಡ್ತೀರಾ? ಅವಕಾಶ ಇದೆ. ಧನುಜೇಶ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮ ಅಜ್ಜ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲೇ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲೇ ಅವಿರ್ಭೋಜನ ಸಲ್ಲುತ್ತಾ ಇದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನದಲ್ಲೇ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲೇ ಕಲ್ಪಿಸಿಕೊಂಡು ಪ್ರಮೋದಿರ ಪ್ರಭು ಮನಸ್ಸಿನ ಶರಹತ್ತಿಗೆ ಸಲಕ್ಕೆ ಬಿಟ್ಟಿರೆ ಹೇಳಿ. ಹಾಗೆಂದು ನಿಮ್ಮನ್ನು ಕಾಮುಕ ಎಂಬುದಾಗಿ ಪರಿಗಣಿಸುವುದಕ್ಕಾಗುವುದಿಲ್ಲ. ಯೌವನದ ಕಾಲದಲ್ಲಿ ಕಾಮಕ್ರೋಧಾದಿ ಚಟುವಟಿಕೆಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲೇ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸಂಚಾರಿತವಾಗಿದ್ದೀರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿದಾಸನಾಗಿ ಬಂದು ಏನು ಹೇಳಿದ? ಕಣದಲ್ಲಿಯೂ ಕೂಡ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತವಳನ್ನು ಕಾಣಕುವುದಕ್ಕೆ ಹೋದ ನಮ್ಮ ಪಾಲಿಗೆ ದುರಂತ ಸಂಭವಿಸುತ್ತದೆ ಎಂಬುದಾಗಿ ಎಚ್ಚರಿಸಲಿಲ್ವೇ ಪ್ರಭು? ಹೌದು, ಎಷ್ಟಾದ್ರೂ
ಓದಿದು ಸರಿಗೆ ಓದಿದು ಸರಿಗೆ ಇದು ಸರಿಗೆ ಇದು ಸರಿಗೆ ಇಲ್ಲಿಂದ ಹೋಗಿರುವಂತಹ ವೀರಾದಿ ವೀರರನ್ನೆಲ್ಲ ಹೆಂಪಾರಿಯಾಗಿ ಬಲಿಗೊಂಡಿರುವಂತವಳನ್ನು ಸಾಮಾನ್ಯ ಹೆಣ್ಣು ಅವಳೇ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತನವಾದೀತು ಪ್ರಭು ಮೂರ್ಖತನವಾದೀತು. ತರುಣಿ ಅಲ್ಲವಳು ಮತ್ತೆ ಆದಿ ಮಾಯೆ ಆದಿ ಪರಾಶಕ್ತಿ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕ್ ಎನ್ನುವಂತ ಹೆಸರು ನೆನೆಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕ ಬಂದಾಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ನಮ್ಮವರಿಗೆ ಹೆದರಿ ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿ ತ್ರಿದಶರನ್ನು ಬರೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರಯಮಾರ ಬಂದಿಡುವುದಕ್ಕಾಗಿ ಬಂದವಳು ಮತ್ತೆ ಯಾರು ಬಲ್ಲ ಜಗದೇಶ್ವರಿ ಸರ್ವೇಶ್ವರಿ ಓಂಕಾರ ಸ್ವರೂಪಿಣಿ ಅಂತಹ ಅವಳನ್ನು ಕಳಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಂಟೆ ನಮಗೆ ಬೇಡ ಪ್ರಭು. ರಕ್ತಬೀಜ ಆಕೆಯನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಕೇಳುತ್ತೀರೋ? ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಜಡಜ ಪೀಠಲವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡುವುದೆನುದಲ್ಲಿ ನುಡಿಯ ನೀತಿಯ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡುವುದೆನುದಲ್ಲಿ ನುಡಿಯ ನೀತಿಯ ಬಿಡು ಬಿಡು ಮನದ ಮೂರ್ಖತೆಯ ಧನುಜೇಶ ರಕ್ತಬೀಜ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದ ದಾನವ ಎನ್ನುವಂತಹ ಮಹಾವೃಕ್ಷ ಸ್ವಾನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಅಂತಹ ವಂಶವೃಕ್ಷವನ್ನೇ ಕತ್ತರಿಸಿ ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ. ಮದುವೆ ಆಗುವಂತಹ ಕಾಲದಲ್ಲೇ ಸಂಸಾರದ ಬಂಧನಕ್ಕೆ ಸಿಲುಕುವವನು ನಾನಲ್ಲ. ಅಖಂಡ ಬ್ರಹ್ಮಚರ್ಯ ಅವಿಶ್ರಾಂತವಾಗಿ ದಾನವರ ಏಳಿಗೆಗಾಗಿ ಶ್ರಮಿಸಿದವರು ತಾವು.
ಫಲವನ್ನು ಉಣ್ಣುತ್ತಾ ಇದ್ದೀರಿ. ಎಷ್ಟು ಚಂದದ ಸಭೆ ಶೋಣಿತಾಪುರದ. ಇದನ್ನು ನೋಡಿ ಹೊಟ್ಟೆ ತುಂಬುತ್ತದೆ. ಮತ್ತೆ ಪ್ರಭು ಏನು? ಅಲ್ಲಿ ಜಡಜ ಪೀಠನವರದ ತೆರದಲ್ಲಿ ನಿಮಗೆ ಬದುಕಬೇಕು ಬಾಳಬೇಕು ಎನ್ನುವಂತ ಆಶೆ ಆದ್ರೆ ದೊರೆಯೇ, ಏನು? ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈ ಜಗದೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ಪುಡಮಟ್ಟೆ ಉಂಟಾದ್ರೆ ಅವಳ ಅನುಗ್ರಹದಿಂದ ನಮಗೆ ಬದುಕಬಹುದು. ಸ್ವಲ್ಪ ಸಮಾಧಾನ ತಾಳಬೇಕು. ಈರೇಳು ಲೋಕವನ್ನು ನಡುಗಿಸಿದಂತ ಈ ಶುಂಭ ಇನ್ನೊಬ್ಬರ ಕಾಲ ಹಿಡಿದು ಬದುಕಬೇಕೇನೋ? ಅಂತ ಬದುಕಿ ಶುಂಭನಿಗೆ ಬೇಕು? ಅಗತ್ಯವೇ ಇಲ್ಲ. ನಮ್ಮವರ ಅಳಿವಾಗುತ್ತಿದೆ ಎಂಬಂತ ಕಾರಣಕ್ಕೆ ನಾನೇ ಹೊರಟು ನಿಂತವ ನನ್ನ ಸಭಾಸ್ಥಾನವನ್ನು ಪ್ರವೇಶ ಮಾಡಿ ನನಗೆ ಬುದ್ಧಿ ಮಾತು ನೀನು ಹೇಳ್ತಾ ಇದ್ದಿ. ಎಲ್ಲಿಯಾದ್ರೂ ತಿದ್ದಿಕೊಳ್ಳುದಿದ್ರೆ ತಿದ್ದಿಕೊ. ರಕ್ತ ಬೀಜ ಮಾಡುವುದಾದ್ರೆ ಮಾಡು ಯುದ್ಧವನ್ನು, ಅಲ್ಲದೇ ಇದ್ರೆ ಇಲ್ಲವೆಂದಾದ್ರೆ ಹೆಣ್ಣು ಮಕ್ಕಳಂತೆ ಸೀರೆಯನ್ನು ಇಟ್ಟುಕೊಂಡು ಬಿದ್ದು ಕರ್ನಾಡ ವಿಶ್ವಾಸಘಾತಕಿ, ನಪುಂಸಕ, ಅನ್ಯಾಯಗಾರ, ಮೋಸಗಾರ, ರಣಹೇಡಿ, ವಿಜಯದ ಕಾಲದಲ್ಲಿ ಕೊಟ್ಟಿರುವಂತಹ ರಕ್ತ ಬೀಜ ಹೋಗಿ ಹೋಗಿ ಹೆಣ್ಣು ಮಕ್ಕಳಂತೆ ಕಾಣುವುದಕ್ಕೆ ತೊಡಗಿದ್ದಾನೆ. ಅಲ್ಲ ಪ್ರಭು, ಏನು? ಅಲ್ಲಿರುವಂತಹ ತರುಣಿಯನ್ನು ಕರೆತರುವುದಕ್ಕಾಗದೆ ಹೋದರೆ ನಾವು ಮುಖ ನೋಡುವುದಿಲ್ಲ ಪ್ರತಿಜ್ಞೆ. ಅನಿಶ್ಚಯವಾಗಿ ಓಟ ಬಂದಿದ್ದಾರೆ. ನಾನು ಬಂದು ಮುಟ್ಟಿರುವಂತಹ ಸ್ಥಳ ಇದಾವೆ ಕದಬವರು. ರೋಮಾಂಚನವಾಗುತ್ತಾ ಇದೆ. ಇದೆಂತಹ ಕಾಡು? ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೆ ಇರುವವನೇನು ರಕ್ತ ಬೀಜನಲ್ಲ. ಆದರೆ ಇಂತಹ ಭಯಾನಕವಾಗಿರುವಂತಹ ಗುಡ್ಡಾರಣ್ಯ ಬಂದು ಶುಭ್ರದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲಿ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಕೇಳಿ ಮಾತ್ರವೇ ನಾವು ತಿಳಿದುಕೊಂಡದ್ದು ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವ ಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬಲುಹುಳ್ಳಂತಹ ಚಂಡಮುಂಡರು ಕಾಲೂರಿದ್ದು. ಆ ಬಳಿಕವೇ ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಶೋಣಿತ ಅಪರದಿಂದ ಬಂದಿರುವ ಯಾರೂ ಕೂಡ ಇಲ್ಲ ಆಗಲಿಲ್ಲ. ಏನೋ
ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾರೆ. ಅಂತಹ ಕ್ಷೇತ್ರಕ್ಕೆ ನಾನೀಗ ಬಂದಿದ್ದೇನೆ. ಆಶ್ಚರ್ಯ, ಪರಮ ಆಶ್ಚರ್ಯ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲವಂತೆ. ಕತ್ತಲಾವೃತವಾಗಿರುವಂತಹ ವನವೆಂದು ರತ್ನ ತೇಜದಿಂದ ವಿಕಸಿತವಾಗಿದೆ. ವನ ವನಿತೆ ವಸಂತಿಗಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಇಂತಹ ಬದಲಾವಣೆ ಯಾಕಾಯಿತು? ಯಾರಿಂದ ಆಯಿತು? ಯಾಕೆ ತರ್ಕಿಸಿಕೊಳ್ಳಬೇಕು? ಶ್ರೀದೇವಿ ಲೀಲಾಮೃತ, ಶ್ರೀದೇವಿ ಮಹಾತ್ಮೆ. ಏನದು? ಯಾವುದೋ ಒಂದು ಸುಸ್ವರ ಕೇಳಿ ಬರುತ್ತಾ ಇವೆ. ಆ ಹೆಣ್ಣು ಇಲ್ಲಿಯೇ ಸರಿಯಾದಲ್ಲಿರಬೇಕು. ಅತ್ತ ಕಡೆ ಗಮನಿಸ್ತೇನೆ. ಶಿವನೇ ಶಂಕರನೇ ಶುಂಭನ ಕೂಡೆ ಭಾಷೆ ಹೊರೆದು ಶುಂಭನ ಕೂಡೆ ಭಾಷೆ ಹೊರೆದು ಬಂದಿ ಆದರೂ ನುಡಿಸಿದ ತೆಗೆನುತ ನುಡಿಸಿದ ತೆಗೆನುತ ನುಡಿಸಿದ ನೋಡಿಸಿದ ತೆಗೆ ನೋಡಿದನು ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ಜಯ ಜಯ ನೋ ನೋಡಿದನು
ಗರ್ಭದಿಂದಲೇ ಹೊರಹೊಮ್ಮುತ್ತಾ ಇವೆ. ನೋಡಿದೆ ನೋಡಿದೆ ನೋಡಿದನು ಕಲಿ ರಕ್ತ ಬೀಜ. ರಕ್ತ ಬೀಜ ಬಲಾನ್ವಿತನಾಗಿದ್ದಾನೆ, ಪರಾಕ್ರಮಿ ಎಂಬುದು ಇದರ ಅರ್ಥವಲ್ಲ. ದಿವ್ಯ ಮಂಗಳ ಮಹಾರೂಪವನ್ನು ನೋಡಿ ನಿನ್ನ ಜೀವನದಲ್ಲಿ ನೀನು ಕಲಿಯುವುದಕ್ಕಿದೆ ರಕ್ತ ಬೀಜ. ಕಲಿ ರಕ್ತ ಬೀಜ, ಕಲಿತು ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮ ನನ್ನನ್ನು ಎಚ್ಚರಿಸುತ್ತಾ ಇವೆ. ಆಹಾ, ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದುಯ್ಯಾಲೆಯ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದಿ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾರಿಯಾಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ತು ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂಥವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ಎಂಬುದನ್ನು ಪ್ರಕಟಗೊಳಿಸುತ್ತಾ ಇದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗಿದು ಪರಮಗೀತೆ ಚರಮಗೀತೆಯಾಗಿರಲೂಬಹುದು. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆ ಶೋಕ ಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ. ಶುಂಭ ದೊರೆ ಸರ್ವೇಶ್ವರಿಯಾಗಿರುವಂತಹ ಈಕೆಯನ್ನು ಬಯಸುವುದರ ಮೂಲಕವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ನೆರೆದು ಬಂದಿದ್ದೇನೆ, ಕರುಣಿಯನ್ನು ಕರೆತರುತ್ತೇನೆ ಎಂಬುದಾಗಿ ನನ್ನ ಮನೆಯಲ್ಲಿರುವಂತಹ ಪರಾಕ್ರಮವನ್ನು ನಾನು ತೋರಿಸಿದ್ದಕ್ಕೆ ಮುಂದೆ ಹೋದೆ ಅಂತ ಆದರೆ ಹಿಂದೆ ಅಳಿದವರಂತೆ ನಾನು ಕೂಡ ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಹೊಂದಿದೆ. ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದ ಆರಾಧಿಸ್ತೇನೆ. ಮಂಗಳಿ ಸರ್ವಮಂಗಳಿ ಜಗಜ್ಜನನಿ ಏನು ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇನೆ. ಶುಭವಾಗಲಿ. ಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದಮ್ಮ. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತ್ಯ ಕಲಿರಕ್ತವೇಜ ಎಂಬುದಾಗಿ ನನ್ನ ಹೆಸರಮ್ಮ. ಹೌದೇ? ದೊರೆಯ ಆಜ್ಞಾನುವರ್ತಿಯಾಗಿ ಬಂದಿದ್ದೆ. ಯಾಕಾಗಿ? ಕೇಳವಂತರಿಗಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇತ್ತು. ಅಮ್ಮ, ಏನು? ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ, ಅಂತೆಯೇ
ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಗೆ ಇರಲಿ, ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದ್ರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗೆಲ್ಲವಮ್ಮ. ಅವನನ್ನು ವರಿಸುವುದಕ್ಕಾಗಿ ಹೀಗೆ ಮುಗುಳು ನಗುತ್ತಾ ಇಳಿದು ಒಲಿದು ರಥವೇರಿ ಬರಬೇಕಮ್ಮ, ಬರಬೇಕು. ರಕ್ತ ಬೀಜ ತಾಯಿ ಭಕ್ತಿಯ ಮಹಾಪೂರ್ವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಾ. ನಾನು ಸ್ವಲ್ಪ ಬೇರೆ. ನಿನ್ನ ಒಡೆಯನಾದಂತಹ ಶುಂಭನನ್ನು ಹೊಗಳುವುದಕ್ಕೆ ಆರಂಭಿಸಿದೆ. ಏನು ಮಾಡುದಮ್ಮ? ಅವನನ್ನು ಮದುವೆಯಾಗಬೇಕು ಎನ್ನುವ ಹಾಗೆ ಹೇಳುತ್ತಾ ಇರುವೆ. ನಿನ್ನ ಒಡೆಯ ರೂಪವಂತನೇ, ಮನ್ಮಥನಿಗಿಂತಲೂ ಚಂದ ಇದ್ದಾನೆ. ಹೌದೇ? ಮತ್ತೆ 3 ಲೋಕದ ವಿಭು. ಎಷ್ಟಾದರೂ ಆತನೊಬ್ಬ ದುಷ್ಟನಲ್ವೇ? ಹೌದಮ್ಮ. ಈ ಕೆಲವರೆಲ್ಲ ಇದ್ದಾರೆ ಹೇಳಿ ಪ್ರಯೋಜನ. ಅವರಾಗಿ ನೋಡುವುದಿಲ್ಲ, ಇನ್ನೊಬ್ಬರಿಗೆ ನೋಡುವುದಕ್ಕೆ ಬಿಡುವುದೂ ಇಲ್ಲ. ಅಂತವರೆಲ್ಲ ಇದ್ದಾರೆ. ದುಷ್ಟನು ದುರ್ಮತಿಯೂ ಆಗಿರುವಂತಹ ಆತ ಈ ಕಾಲದಲ್ಲಿ ಕಾಮುಕರಂತೆ ವ್ಯವಹರಿಸ್ತಾ ಇದ್ದಾರಮ್ಮ. ತಾಯೇ, ಏನು ಇಚ್ಛಾ ಶಕ್ತಿ ಸಂಯುಕ್ತಿ ಆಗಿರುವಂತಹ ನಿನ್ನನ್ನು ತಾಯಿ ಹೆತ್ತ ಮಗನಾಗಿರುವಂತಹ ಅವನಿಗೆ ಮದುವೆ ಆಗುವುದಕ್ಕೆ ಸಾಧ್ಯವೇ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅಷ್ಟು ತಿಳಿಯದೆ ಇರುವಂತಹ ಮಂದಮತಿ ಅಲ್ಪಮತಿ ರಕ್ತ ಬೀಜನಲ್ಲೂ ಅಲ್ಲ ತಾಯೇ. ಅಮ್ಮ, ಏನು ಇಚ್ಛಾ ಮಾತ್ರದಿಂದ ಪ್ರಪಂಚದಲ್ಲಿರುವಂತಹ ವ್ಯಕ್ತಿಗಳನ್ನು, ಶಕ್ತಿಗಳನ್ನು, ವಸ್ತುಗಳನ್ನು, ಪ್ರಪಂಚವನ್ನೇ ಬದಲಾಯಿಸುವುದಕ್ಕೆ ತಮಗೆ ಬರುತ್ತದೆ. ಅಂತಿರುವಾಗ ದುರ್ಮತಿ ಆಗಿರುವಂತಹ ಶುಂಭನ ಮನಸ್ಸನ್ನು ಬದಲಾಯಿಸಿ ಸಜ್ಜನನನ್ನಾಗಿಸುವುದಕ್ಕೆ ನಿಮಗೇನು ಕಷ್ಟವೇ ಹೇಳು. ಅಮ್ಮ, ಸರ್ವ ಶಕ್ತಿಯಾಗಿರುವಂತಹ ನಿನ್ನ ಎಡಕಾಲಿನ ಪಾದ ಶೋಣಿತದ ಮಣ್ಣಿಗೆ ಊರಿದೆ ಅಂತ ಆದ್ರೆ ಅಮ್ಮ, ಮಣ್ಣು ಚಿನ್ನವಾಗುತ್ತದೆ. ಅಲ್ಲಿರುವಂತಹ ದುಷ್ಟರೆಲ್ಲ ಶಿಷ್ಟರಾಗುತ್ತಾರೆ, ದುರ್ಜನರೆಲ್ಲ ಸಜ್ಜನರಾಗುತ್ತಾರೆ, ದುರಾಚಾರಿಗಳೆಲ್ಲ ಸಚ್ಚಾರಿತ್ರವಂತರಾಗುತ್ತಾರೆ. ದುರ್ಮತಿಯಾಗಿರುವಂತಹ ಶುಂಭ ದೊರೆ ನಿನ್ನ ಮಂಗಳ ರೂಪವನ್ನು ನೋಡಿದರೆ ಕೈ ಹಿಡಿಯುವುದಲ್ವಮ್ಮ, ನಿನ್ನ ಕಾಲು ಹಿಡಿಯುತ್ತಾನೆ, ಗರ್ಭಗುಡಿಯನ್ನು ಕಟ್ಟುತ್ತಾನೆ, ಮಂಗಳಾರತಿಯನ್ನು ಬೆಳಗುತ್ತಾನೆ. ಹಾಗಾಯಿತು ಅಂತಾದರೆ ದಾನವರ ವಂಶ ಉಳಿಯುವುದಕ್ಕೆ ಸಾಧ್ಯವಿದೆ, ಬೆಳಗುವುದಕ್ಕೆ ಸಾಧ್ಯವಿದೆ. ದಾನವರ ಮೇಲೆ ಕರುಣಾ ದೃಷ್ಟಿಯನ್ನು ಬೀರಿ ನನ್ನ ಜೊತೆಯಲ್ಲಿ ಬರಬೇಕು ತಾಯೇ. ಸ್ಪಷ್ಟವಾಗಿ ತಿಳಿದಿದ್ದೇನೆ. ಕೇವಲ ಸ್ತ್ರೀ ಭ್ರಾಂತನಾಗಿ ಕಳರನ್ನೆಲ್ಲ ಕಾಣದಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭವೊಬ್ಬ ರಣ ಹರಿಕಮಲಜರನ್ನು ಲೆಕ್ಕಿಸಿದವನು ನಾನಲ್ಲ. ಅಹಂಕಾರಿನಿ ನಿನ್ನ ಹತ್ತಿರ ಹೋರಾಟವನ್ನು ಮಾಡುತ್ತಿದ್ದಂತೆ ದೇಹಕ್ಕೆ ಏನು ಅನಂತೆ ವಿಶ್ರಾಂತಿ ಅಗತ್ಯ. ಅದಕ್ಕಾಗಿ ನನ್ನ ತನುವನ್ನೊಮ್ಮೆ ಕೋಡಾಗಿ ಮಾತೃಕೆಯನ್ನೇ ಸೃಷ್ಟಿ ಮಾಡುತ್ತೇನೆ. ಸಪ್ತ ಮಾತಿರಿಯಲು ಬಳಗಿರುವಂತಹ ಇಂದ್ರಾಣಿ
ವಜ್ರಾಯುಧದಿಂದ ನನಗೆ ಹೊಡೆದು ಬಿಟ್ಟವಲ್ಲ, ಉಳಿತಾಯಿತು. ಬ್ರಹ್ಮದೇವರಿಂದ ಹೊರ ಒಂದು ಬಿಂದು ರಕ್ತ ಭೂಮಿಗೆ ಸೋತು. ನಾಶಕ್ಕೆ ಬೇಕಾಗಿ ಆಕಾಶ ಮುಡಿಯ ಭೂಮಿ ರಾವಣೆ ಭೂಮಿ ಮನೆ ಮಂಚ ರಾವಣೆ ಮನೆ ಮಂಚ ಸುತ್ತಿಗೆ ರಾವಣೆ ಸುತ್ತಿಗೆ ಇರ್ತದೆ ಪತ್ತೇನೆ ವಾಕ ರಾವಣೆ ಪತ್ತೇನೆ ವಾಕದ ಹಬ್ಬ ವೇದಿ ನಾಲ್ಕು ಬಿದ್ದು ಕಾಲುಮೂಜಿಗಳ ಗಟ್ಟಿಗಿಟ್ಟು ಎಂತ ಮಾಡಕ್ಕೆ ಈ ಸಲ ಅಮೃತ ಎಡ್ಡೆ ಮದಿಪು ಈ ಸಾಹಿತ್ಯ ಗಣಪ ರಾಜ್ಯ ಮಾಡುವ ಅಮೃತ ಸಂಸಾರ ಬರಲ ಬಂದಿ ನಡೆಯತ್ತೆ ಅವಳಿಗೆ ಈಶ್ವರ ತಪ್ಪ ಅಮೃತ ಪತ್ತಪ್ಪಿ ವಾಲೇ ಬಡ್ಡಿ ಕೊಡ್ಪೆ ಅದು ಅಕೇರಿ ಮುಟ್ಟ ಫುಲ್ ನೆಕ್ಕಲಿಗೆ ಮಾತ್ರ ಹತ್ತೋಡಿ ಬೋಡಿ ನೆಕ್ಕಲಿಗೆ ಜೂರ್ಲ ದಿಕ್ಕಲ್ಲಿ ಏನಂತ ದೂರ ಬಲ್ಲಿ ಆದ್ರೆ ಅಪ್ಪನ ಸೇವೆ ಕಟ್ತಾರೆ ಸಂಸಾರದ ಕುರುಬಲಿನ ಸೇರಿಸಿದ ಅವಳು ಒಂದು ಬಳಗ ಮೊದಲೇ ಸೇರಿದ ಮಾತಲ್ಲೇ ಕೂಡ ಒಟ್ಟರಾಜು ವಾಡಿಯಾಗಲು ಅನ್ನದಾನದ ಸೇವೆ ಇರ್ತಾರೆ ಸಂತೋಷ ಆದ್ರು ಅಕ್ಕನ ಮಕ್ಕಳೆಲ್ಲ ಏನೆಲ್ಲ ತೊಂದರೆ ಆಗ್ತಿಗತ್ತೆ ಭಯ ಪಡೋಟಿ ನಿಖಲ್ ಮಲ್ಪನ ಉದ್ಯೋಗವು ಊರು ಬರ ವೃತ್ತಿ ಲೆಕ್ಕಲಿಗೆ ಒಜ್ಜೆದು ಬಚ್ಚದ ಲೆಕ್ಕ ಬಚ್ಚಗೆ ಸಾರಾಟ ಲೆಕ್ಕ ಉತ್ಪತ್ತಿ ಅನ್ಬೋದು ಕೊಡ್ಬೇರು ಅಪ್ಪ ಉಳ್ಳಾಗಿ ಭಯ ಪಡೋಟಿ ಆಗತ್ತೇನೆ ಕೇಂದ್ರ ಫುಲ್ ಏನ ಬೇಗ ಬರೋದು ಬೈಕ್ ಮುಖ ತಡ ಎಲ್ಲ ಇಜ್ಜತೆ ಸಮಾಜಾರಿಕತೆ ಅಪ್ಪ ಉಳ್ಳಾಗಿನ ಸೇವೆ ಬಂದು ಬರುತ್ತಿಲ್ಲ ಆನೆ ದೇನಿ ಮುಚ್ಚರ ಮಿಸ್ಟಿಗಳು ಬಾಂದು ಬರ್ಬೇರಮ್ಮ ಓಯ್ನರು ಓದ್ತಿರಲ್ವ ಪೆರಿಸ ಗಮ್ಮಲ್ಲೇ ಕಿರಾವುಗೆ ಯಾರಲ್ಲ ಭಯ ಪಡೋಟಿ ಅವಳು ಅವಳು ಅಲ್ಲಿರಂತೆ ಗಮ್ಮಿ ಜಾಸ್ತಿ ಅವಳು ಅಮ್ಮನ ಸೇವೆ ಓಯ್ನರು
ಆಯ್ತು ಯಾರು ಇಲ್ಲ ಭಯಪಡೋದು ಗೊತ್ತಿದ್ದಾರೆ ಅವ್ರ ಅಮ್ಮನ ಸೇವೆ ಮತ್ತೊಂದು ಬಲೆ ಹೋಯ್ನ ಗೊತ್ತಿಲ್ಲ ಯಾರು ಇಲ್ಲ ಅಮ್ಮ ಬೆಳೆಸಾಗಿ ಹಾಕೊಂಡು ಬರ್ತೀವಿ ಭಯಪಡ್ತೀವಿ ಅಮೃತಗಳಿಗೆ ಗೆಲಿಗೆ ಒಂದಾಗ್ತವೆ ಸರಿ ಆಗ ಅಪ್ಪ ಸರಸ್ವತಿ ದೇವಿ ಒಲಿಸಿಕೊಂಡಂಚಿನ ಕಲೆ ನಂಗೆ ಕೀರ್ತಿ ಸಂಪಾದನೆ ಮುಖ್ಯ ತಂದೆ ಧನ ಸಂಪಾದನೆ ಮುಖ್ಯ ಧನ ಅನ್ಪಾರು ಅನ್ನೊಂದು ಮಂಡ್ಯ ಕಟ್ಟವರು ಇಲ್ಲಡೆ ಕೊಂಡು ಅಲ್ಲೇ ಕೊಂಡು ಕಾಸಿಗೆ ಅವಳು ಮತ್ತು ಸೇವೆ ಸಂತೋಷ ಆಗ್ತದೆ ಅರೆಗಾಲ ಮನೆಯ ಪುರುಷೋತ್ತಿ ಲೆಕ್ಕ ಉದ್ಯೋಗ ಸಿಕ್ಕಲೆಕ್ಕ ಯಾವ ಮಾಡ್ತದೆ ಅಮ್ಮ ಭಯ ಮಾಡೋದು ಭಯ ಮಾಡೋದು ಅಮೃತಗಳಿಗೆ ಉಂಟಾಗಿ ಅವಳು ಅಮೃತವಾದ ಬಂತಲ್ವೇ ಅಗ್ನಿ ಸೇವೆಗೆ ತಂದ್ವೆ ಮೂರ ಹಾಕಿ ಬಂತಲ್ವೇ ಮುಂಚಾಲ ಸೇವೆ ಚಂಡಿಕೆಯ ಭೀಕರವಾದ ರೂಪವನ್ನು ನೋಡಿದಂತಹ ನಾನು ಭಯಭೀತನಾಗಿದ್ದೇನೆ. ಹಾಗಿದ್ದರೆ ಈ ಅರುಣಾಸುರ ಬದುಕಬೇಕಲ್ಲ, ಏನು ಮಾಡುವ? ಓಹೋ, ಘೋರವಾದ ಕಾನೂನನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರಗಳನ್ನು ಪಡೆದು ಮುಂದೊಂದು ದಿನ ಈ ಅರುಣಾಸುರ ಲೋಕಮುಖಕ್ಕೆ ಏನೆಂಬುದನ್ನು ತೋರಿಸ್ತೇನೆ. ಏನುವಾಗಿ ಸಿದ್ಧಾಚಾರ್ಯ
ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಗದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ನಿನ್ನನ್ನು ಈ ರೂಪದಿಂದ ಕಾಣುವುದೆಂತು ತಾಯಿ? ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ ಹೋಗಲಿ ಬಿಡು. ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಬ್ರಾಹ್ಮಣಾಂಬಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅದೃಷ್ಟರಾಗುತ್ತೇನೆ, ಅದೃಷ್ಟರಾಗುತ್ತೇನೆ, ಅದೃಷ್ಟರಾಗುತ್ತೇನೆ. ಸ್ಮರಿಸುತ್ತಲು ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತಾ ಮೆರೆದನ ಪುರುಗೂತನ ಕವಿರಾಜ ತೇಜದಲ್ಲಿ ಕವಿರಾಜ ತೇಜದಲ್ಲಿ ಜಗನ್ಮಾತೆ ದುಷ್ಟರನ್ನೆಲ್ಲ ಸಂಹರಿಸಿ ನಾಗದ ಪೀಠವನ್ನು ನಮಗೆ ಮರಳಿ ಒಪ್ಪಿಸಿದ್ದಾಳೆ. ಧರ್ಮ ರಕ್ಷತೆ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಅಂತೆ. ಆದ್ದರಿಂದ ಸಕಲರಿಗೂ ಭ್ರಮರಾಂಬಿಕೆ ಉಳಿತನ್ನುಂಟು ಮಾಡಲಿ ಎಂದು ಹೇಳುತ್ತಾ ಈ ಪುಣ್ಯ ಆಖ್ಯಾನಕ್ಕೆ ಮಂಗಳಗೀತೆಯನ್ನು ಆಡುವರೆ ಅಪ್ಪಣೆ ಇದ್ದೇವೆ. ಶ್ರೀ ಸೇವಾದಾರಂತಹ ಪಕ್ಷಿಕರೇ ಶ್ರೀಮತಿ ಮತ್ತು ಶ್ರೀ ಅಶ್ವಿನಿ ಹರಿಪ್ರಸಾದರವರಯ್ಯ. ಪಕ್ಷಿಕರೇ ಶ್ರೀಮತಿ ಮತ್ತು ಶ್ರೀ ಅಶ್ವಿನಿ ತಾರನಾಥರವರಯ್ಯ. ಅಶ್ವಿನಿ ತಾರನಾಥರವರು, ಶ್ರೀಮತಿ ಅಶ್ವಿನಿ ತಾರನಾಥರವರು ಅರ್ತಿಗಾರರು, ಕುಶಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಲು ಸಂಬಂಧಪಟ್ಟಿರುವಂತಹ ಕಾಂಚನ ದೇವರ ದೇವರ
ಬಚ್ಚಿಲೆ ಎಣ್ಣೆ